ಪ್ರಿಯ ಸ್ನೇಹಿತರೆ, ನೀವು ಜೀವನದಲ್ಲಿ ನಿಜವಾದ ಸಂತೋಷ, ಮನಸ್ಸಿನ ಶಾಂತಿ ಮತ್ತು ಅದ್ಭುತ ಯಶಸ್ಸನ್ನು ಪಡೆಯಲು ಬಯಸುವಿರಾ? ಹಾಗಿದ್ದರೆ ಒಂದು ಅದ್ಭುತವಾದ ಪುಸ್ತಕವಿದೆ. ಅದೇ ಶ್ರೀಮದ್ ಭಗವದ್ಗೀತೆ. ಇದು ಕೇವಲ ಒಂದು ಧರ್ಮಕ್ಕೆ ಸೀಮಿತವಲ್ಲ, ಬದಲಿಗೆ ನಮ್ಮೆಲ್ಲರಿಗೂ ಇದೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿ ಇದನ್ನು ಓದಿ ಅರ್ಥಮಾಡಿಕೊಂಡು ತನ್ನ ಜೀವನವನ್ನು ಉತ್ತಮಗೊಳಿಸಬಹುದು. ಪ್ರತಿದಿನ ಗೀತೆಯ ಪಠನ ನಡೆಯುವ ಅಥವಾ ಅದನ್ನು ಪ್ರೀತಿಯಿಂದ ಕೇಳುವ ಮನೆಯಲ್ಲಿ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನು ನೆಲೆಸುತ್ತಾನೆ ಎಂದು ಹೇಳುತ್ತಾರೆ. ಮತ್ತು ಇದು ಸತ್ಯವೂ ಹೌದು. ಯೋಚಿಸಿ, ಇದಕ್ಕಿಂತ ದೊಡ್ಡ ವಿಷಯ ಇನ್ನೊಂದಿಲ್ಲ. ಏಕೆ ಗೊತ್ತೇ? ಏಕೆಂದರೆ ಇದು ಸಾಮಾನ್ಯ ಪುಸ್ತಕವಲ್ಲ, ಇದು ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನ ಮುಖದಿಂದ ಬಂದ ಅಮೃತವಾಣಿ. ಇದರ ಮಹಿಮೆ ಎಷ್ಟು ದೊಡ್ಡದು, ಎಷ್ಟು ಆಳವಾಗಿದೆ ಎಂದರೆ ಯಾರಿಂದಲೂ ಇದನ್ನು ಸಂಪೂರ್ಣವಾಗಿ ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಶಿವ ಮತ್ತು ಗಣೇಶನಂತಹ ಮಹಾನ್ ದೇವರುಗಳೇ ಇದರ ಮಹಿಮೆಯನ್ನು ಸಂಪೂರ್ಣವಾಗಿ ಹೊಗಳಲು ಸಾಧ್ಯವಿಲ್ಲ ಎಂದ ಮೇಲೆ ನಮ್ಮಂತಹ ಮನುಷ್ಯರ ಗತಿಯೇನು? ಜೈ ಶ್ರೀ ರಾಧೇಕೃಷ್ಣ. ಪ್ರಿಯ ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಸಾಗುವ ಮೊದಲು ಬನ್ನಿ ಹೃತ್ಪೂರ್ವಕವಾಗಿ ಪ್ರಾರ್ಥಿಸೋಣ. ಹೇ ಪ್ರಿಯ ಕೃಷ್ಣ, ಇಂದು ನಿಮ್ಮ ಈ ಮಧುರವಾಣಿಯನ್ನು ಕೇಳುತ್ತಿರುವ ಪ್ರತಿಯೊಬ್ಬ ಭಕ್ತನಿಗೂ ನಿಮ್ಮ ಕೃಪೆ ಸದಾ ಅವರೊಂದಿಗಿದೆ ಎಂದು ಅನುಭವವಾಗಲಿ. ಅವರ ಮನಸ್ಸು ಶಾಂತವಾಗಲಿ ಮತ್ತು ಜೀವನದ ಎಲ್ಲ ದುಃಖ ನೋವುಗಳು ದೂರವಾಗಲಿ. ಸ್ನೇಹಿತರೆ, ಈ ಅದ್ಭುತ ಜ್ಞಾನವನ್ನು ಕೇಳುವ ನಿಜವಾದ ಮಜಾ ಭಕ್ತಿಯಲ್ಲಿದೆ. ಹಾಗಾಗಿ ಬೇಗನೆ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆದು ನಿಮ್ಮ ಹಾಜರಿ ಹಾಕಿ ಮತ್ತು ನಿಮ್ಮ ಮನಸ್ಸಿನ ಮಾತನ್ನು ಹೇಳಿ. ನಿಮ್ಮ ಪ್ರೀತಿಯೇ ನಮ್ಮ ಈ ಪಯಣವನ್ನು ಇನ್ನಷ್ಟು ಅದ್ಭುತವಾಗಿಸುತ್ತದೆ. ಮತ್ತು ಹೌದು, ನಿಮ್ಮ ಹೃದಯವು ಕೃಷ್ಣ ಪ್ರೇಮದಿಂದ ತುಂಬಿ ತುಳುಕುತ್ತಿದ್ದರೆ ಈ ವಿಡಿಯೋಗೆ ಒಂದು ಸುಂದರವಾದ ಲೈಕ್ ನೀಡಲು ಮರೆಯಬೇಡಿ. ನೀವು ನಮ್ಮ ಈ ಭಕ್ತಿ ಕುಟುಂಬಕ್ಕೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆ ಬಾರಿಸಿ. ಇದರಿಂದ ನೀವು ನಮ್ಮ ಯಾವುದೇ ಸುಂದರ ಭಕ್ತಿ ಯಾತ್ರೆಯನ್ನು ತಪ್ಪಿಸಿಕೊಳ್ಳುವುದಿಲ್ಲ. ಹಾಗಿದ್ದರೆ ಇನ್ನಷ್ಟು ತಡ ಮಾಡದೆ ನೇರವಾಗಿ ಭಗವಾನ್ ಶ್ರೀಕೃಷ್ಣನು ಕಲಿಸಿದ ಜೀವನವನ್ನು ಬದುಕುವ ಈ ಸುಂದರ ಕಲೆಯ ಕಡೆಗೆ ಸಾಗೋಣ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಯಾವ ಮನುಷ್ಯನು ಕೃತಕತೆ ಮತ್ತು ಪ್ರದರ್ಶನದಿಂದ ಮುಕ್ತನಾಗಿರುತ್ತಾನೋ ಅವನೇ ನಿಜವಾಗಿ ಶುದ್ಧ ಹೃದಯದ ಒಡೆಯ. ಯಾರ ಉದ್ದೇಶ ಶುದ್ಧವಾಗಿರುತ್ತದೆಯೋ ಅಂತಹ ವ್ಯಕ್ತಿ ತನಗೆ ಯಾವುದೇ ಲಾಭವಿಲ್ಲದಿದ್ದರೂ ಸಹ ಇತರರನ್ನು ಗೌರವಿಸುತ್ತಾನೆ. ಏಕೆಂದರೆ ಅವನ ಗೌರವವು ಯಾವುದೇ ಸ್ವಾರ್ಥವನ್ನು ಅವಲಂಬಿಸಿರುವುದಿಲ್ಲ, ಬದಲಾಗಿ ಅದು ಅವನ ಚಾರಿತ್ರ್ಯದ ಲಕ್ಷಣವಾಗಿರುತ್ತದೆ. ಮನುಷ್ಯನ ಜೀವನವು ನಿರೀಕ್ಷೆಗಳ ಮೇಲೆ ನಿಂತಿರುತ್ತದೆ. ಅವುಗಳಿಂದಲೇ ಅವನು ಬದುಕುತ್ತಾನೆ ಮತ್ತು ಅವುಗಳಿಂದಲೇ ಅವನು ತೊಂದರೆಗೊಳಾಗುತ್ತಾನೆ. ನಿರೀಕ್ಷೆಗಳು ಈಡೇರದಿದ್ದಾಗ ಮನಸ್ಸಿಗೆ ನೋವಾಗುತ್ತದೆ. ಆದರೆ ಜೀವನದಲ್ಲಿ ಎಲ್ಲವೂ ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ ಎಂದು ಮನುಷ್ಯನು ಅರ್ಥ ಮಾಡಿಕೊಂಡರೆ ಆಗ ಅವನು ಸಂತೋಷವನ್ನು ಪಡೆಯುತ್ತಾನೆ. ಹೇ ಪ್ರಭು, ನಿಮಗೆ ಧನ್ಯವಾದಗಳು. ನೀವು ಈ ಸೃಷ್ಟಿಯನ್ನು ನೀಡಿದ್ದೀರಿ, ನಮಗೆ ಜೀವನದ ರೂಪವನ್ನು ನೀಡಿದ್ದೀರಿ, ಮನಸ್ಸು, ಮಾತು ಮತ್ತು ಆಲೋಚಿಸುವ ಶಕ್ತಿಯನ್ನು ನೀಡಿದ್ದೀರಿ. ನೀವು ನೀರು, ಗಾಳಿ, ಬೆಂಕಿ ಮತ್ತು ಸಂಪನ್ಮೂಲಗಳಿಂದ ನಮ್ಮನ್ನು ಪೋಷಿಸಿದ್ದೀರಿ. ಸತ್ಯದ ಬೆಳಕನ್ನು ನೀಡಿದ್ದೀರಿ, ಜ್ಞಾನವನ್ನು ನೀಡಿದ್ದೀರಿ ಮತ್ತು ನಿಮ್ಮನ್ನು ಪಡೆಯುವ ಮಾರ್ಗವನ್ನು ತೋರಿಸಿದ್ದೀರಿ. ನಿಮ್ಮ ಕರುಣೆ ಯಾವಾಗಲೂ ನಮ್ಮ ಮೇಲಿರಲಿ. ಇದೇ ನಮ್ಮ ಪ್ರಾರ್ಥನೆ. ಮನುಷ್ಯನು ತನ್ನನ್ನು ತಾನು ಎಷ್ಟೇ ಸಂತೋಷವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿದರೂ ಯಾವುದಾದರೂ ಪ್ರೀತಿ ಪಾತ್ರ ಸ್ಮೃತಿಗಳು ನೆನಪಿಗೆ ಬಂದಾಗ ಕಣ್ಣೀರು ತಾನಾಗಿಯೇ ಹರಿಯುತ್ತದೆ. ಇದೇ ಪ್ರೀತಿಯ ಪ್ರಭಾವ, ಇದೇ ಸಂಬಂಧಗಳ ಆಳ. ಆದರೆ ಈ ಪ್ರಪಂಚದಲ್ಲಿ ಮೋಹ, ಪ್ರೀತಿ ಮತ್ತು ಗೌರವಕ್ಕೆ ಒಂದು ಮಿತಿ ಇರಬೇಕು. ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ, ಇದರಿಂದ ಅವರು ತಮ್ಮ ಮಿತಿಗಳನ್ನು ಮರೆತು ಬಿಡುತ್ತಾರೆ. ನಾನು ಚೆನ್ನಾಗಿದ್ದೇನೆ, ನನಗೆ ಏನೂ ಆಗಿಲ್ಲ ಎಂದು ಹೇಳುವವರು ಹೆಚ್ಚಾಗಿ ಒಬ್ಬಂಟಿಯಾಗಿದ್ದಾಗ ಅತಿ ಹೆಚ್ಚು ಅಳುತ್ತಾರೆ. ಈ ಪ್ರಪಂಚದಲ್ಲಿ ಪ್ರದರ್ಶನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ನೀನು ಎಲ್ಲರನ್ನೂ ಗೌರವಿಸಿದಾಗ, ಎಲ್ಲರಿಗೂ ಮರ್ಯಾದೆ ನೀಡಿದಾಗ ಜನರು ನಿನ್ನನ್ನು ಒಳ್ಳೆಯವನು ಎಂದು ಹೇಳುತ್ತಾರೆ. ಆದರೆ ನಿನ್ನ ಸತ್ಯವು ಯಾರಿಗೂ ಇಷ್ಟವಾಗದಿದ್ದಾಗ ಅವರು ನಿನ್ನನ್ನೇ ತಪ್ಪೆಂದು ಭಾವಿಸುತ್ತಾರೆ. ಇಲ್ಲಿ ಹೆಚ್ಚಾಗಿ ತಪ್ಪಾಗುವುದು ಮನುಷ್ಯನದಲ್ಲ, ಬದಲಾಗಿ ಜನರ ದೃಷ್ಟಿಕೋನದ್ದು. ಸತ್ಯವಂತನನ್ನು ಹಲವು ಬಾರಿ ತಪ್ಪಾಗಿ ಅರ್ಥೈಸಲಾಗುತ್ತದೆ, ಆದರೆ ಸತ್ಯವು ಶಾಶ್ವತವಾಗಿರುತ್ತದೆ ಮತ್ತು ಸುಳ್ಳು ಸಮಯದೊಂದಿಗೆ ಕಣ್ಮರೆಯಾಗುತ್ತದೆ. ಹಾಗಾಗಿ ಜೀವನವನ್ನು ಸತ್ಯ, ಪ್ರೀತಿ ಮತ್ತು ಆತ್ಮಗೌರವದಿಂದ ಬದುಕಿ. ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡಿ, ಬದಲಾಗಿ ನಿಮ್ಮನ್ನು ನೀವೇ ಅಷ್ಟು ಸಮರ್ಥರನ್ನಾಗಿ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸು ಯಾವುದೇ ಪರಿಸ್ಥಿತಿಯಲ್ಲಿಯೂ ಶಾಂತ ಮತ್ತು ಸಮತೋಲನವಾಗಿ ಉಳಿಯುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಪ್ರತಿಯೊಂದು ವಿಷಯವನ್ನು ಅದಕ್ಕೆ ಯೋಗ್ಯವಾದ ಪಾತ್ರಕ್ಕೆ ಮಾತ್ರ ನೀಡಬೇಕು. ಅದು ಗೌರವವಿರಲಿ ಅಥವಾ ದಂಡವಿರಲಿ. ಯಾರು ಯಾವುದಕ್ಕೆ ಅರ್ಹರಾಗಿದ್ದಾರೋ ಅವರಿಗೆ ಅದನ್ನೇ ನೀಡಬೇಕು. ಏಕೆಂದರೆ ಎಲ್ಲರೊಂದಿಗೆ ಸಮಾನವಾಗಿ ವರ್ತಿಸುವುದು ನ್ಯಾಯವಲ್ಲ, ಬದಲಾಗಿ ಮೂರ್ಖತನ. ಕತ್ತಳೆಯನ್ನು ದಾಟಿ ಬಂದವನಿಗೆ ಗೊತ್ತು, ಕಣ್ಣೆದುರು ಏನೂ ಕಾಣಿಸದಿದ್ದಾಗ ಮನಸ್ಸಿನೊಳಗೆ ಎಷ್ಟು ಸ್ಪಷ್ಟವಾಗಿ ಕಾಣುತ್ತದೆ ಎಂದು. ಕಷ್ಟಗಳು ಕೇವಲ ಪರೀಕ್ಷೆಗಳಲ್ಲ, ಅವು ಆತ್ಮಜ್ಞಾನದ ಅವಕಾಶಗಳು ಹೌದು. ಇಂದಿನ ಕಾಲ ಹೀಗಾಗಿದೆ ಎಂದರೆ ನಿಸ್ವಾರ್ಥ
ನಿಸ್ವಾರ್ಥವಾಗಿ ಸಹಾಯ ಮಾಡಲು ಹೊರಟ ವ್ಯಕ್ತಿಯನ್ನೇ ಅವಕಾಶ ಸಿಕ್ಕಾಗ ಬೆನ್ನಿಗೆ ಚೂರಿ ಹಾಕುವಂತಹ ಜನರು ಇದ್ದಾರೆ. ಒಳ್ಳೆಯತನವನ್ನು ಯಾರ ವರ್ತನೆಯಿಂದಲೂ ಬದಲಾಯಿಸುವ ಅಗತ್ಯವಿಲ್ಲ. ನಿನ್ನ ನೋವನ್ನು ಅರ್ಥ ಮಾಡಿಕೊಳ್ಳಲಾಗದವನು ಹೇಗೆ ಮಿತ್ರನಾಗಲು ಸಾಧ್ಯ? ಮತ್ತು ನಿನ್ನ ಹೃದಯದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲಾಗದವನು ಹೇಗೆ ಸಂಬಂಧಿಯಾಗಲು ಸಾಧ್ಯ? ಜೀವನದಲ್ಲಿ ನಿಜವಾದ ಸಂಬಂಧಗಳಿಗೆ ಮಾತ್ರ ಸ್ಥಾನ ನೀಡಿ ಮತ್ತು ಶಾಂತಿ ಹಾಗೂ ಸಂತೋಷದ ಕಡೆಗೆ ಕರೆದೊಯ್ಯುವ ಮಾರ್ಗಗಳಲ್ಲಿ ಮಾತ್ರ ನಡೆಯಿರಿ. ಶ್ರೀಕೃಷ್ಣನು ಹೇಳುತ್ತಾನೆ, ಮರೆಯುವವರು ಯಾವಾಗಲೂ ಬದುಕುಳಿಯುತ್ತಾರೆ, ಆದರೆ ತಮ್ಮ ನಿಜವಾದ ಪ್ರೀತಿಯನ್ನು ಮರೆಯಲಾಗದವರು ಅತಿ ಹೆಚ್ಚು ನೋವನ್ನು ಅನುಭವಿಸುತ್ತಾರೆ. ಅತಿಯಾಗಿ ಪ್ರೀತಿಸುವವರು ಕೊನೆಗೆ ತಾವೇ ಒಡೆದು ಹೋಗುತ್ತಾರೆ, ಏಕೆಂದರೆ ಅವರ ಪ್ರೀತಿಯು ಯಾವುದೇ ಸ್ವಾರ್ಥವನ್ನು ಆಧರಿಸಿರುವುದಿಲ್ಲ, ಬದಲಾಗಿ ಸಂಪೂರ್ಣ ಸಮರ್ಪಣೆಯಿಂದ ಕೂಡಿರುತ್ತದೆ. ಸುಳ್ಳು ಭರವಸೆ ನೀಡುವುದು ಯಾರಿಗಾದರೂ ಇನ್ನಷ್ಟು ನೋವು ಕೊಡುವುದಕ್ಕೆ ಸಮಾನವಾಗಿದೆ. ಸತ್ಯ ಕಠಿಣವಾಗಿರಬಹುದು, ಆದರೆ ಯಾರನ್ನಾದರೂ ಭ್ರಮೆಯಲ್ಲಿ ಇಡುವುದಕ್ಕಿಂತ ಇದು ಎಷ್ಟೋ ಉತ್ತಮ. ನಿರಾಕರಿಸಬೇಕಿದ್ದರೆ ಸ್ಪಷ್ಟವಾಗಿ ಮತ್ತು ಪ್ರಾಮಾಣಿಕವಾಗಿ ನಿರಾಕರಿಸಿ. ಇದರಿಂದ ಯಾರ ಮನಸ್ಸಿನಲ್ಲಿಯೂ ಅನಗತ್ಯ ಭರವಸೆಗಳು ಮೂಡದಿರಲಿ. ಕೋಪ ಬಂದಾಗ ನಿಲ್ಲಲು ಕಲಿಯಿರಿ ಮತ್ತು ತಪ್ಪು ಮಾಡಿದಾಗ ಬಾಗಲು ಕಲಿಯಿರಿ. ಈ 2 ಗುಣಗಳು ಜೀವನವನ್ನು ಸರಳ ಮತ್ತು ಯಶಸ್ವಿಗೊಳಿಸುತ್ತವೆ. ಯಾರನ್ನಾದರೂ ದುಃಖಿತರಾಗಿ ನೋಡಿ ನಿಮ್ಮ ಮನಸ್ಸು ವಿಚಲಿತವಾಗುತ್ತಿದ್ದರೆ ಭಗವಂತನು ನಿಮ್ಮನ್ನು ನಿಜವಾದ ಮನುಷ್ಯನಾಗಿ ಸೃಷ್ಟಿಸಿದ್ದಾನೆಂದು ಅರ್ಥಮಾಡಿಕೊಳ್ಳಿ. ಈ ಸಂವೇದನಾಶೀಲತೆಯು ನಿಮ್ಮೊಳಗಿನ ದೈವತ್ವಕ್ಕೆ ಸಾಕ್ಷಿಯಾಗಿದೆ. ಶ್ರೀಕೃಷ್ಣನು ಬೇಡುತ್ತಾನೆ, ಮಾರ್ಗ ಕಾಣುವವರೆಗೆ ನಡೆಯಿರಿ. ಅಲ್ಲಿ ತಲುಪಿದಾಗ ಮುಂದಿನ ಮಾರ್ಗವು ಸ್ಪಷ್ಟವಾಗುತ್ತದೆ. ಪ್ರಯಾಣವನ್ನು ಪ್ರಾರಂಭಿಸದವನು ಎಂದಿಗೂ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಎಷ್ಟು ಪ್ರೀತಿಯನ್ನು ಹಂಚುತ್ತೀರಿ, ಅಷ್ಟೇ ಶಾಂತಿಯನ್ನು ಪಡೆಯುತ್ತೀರಿ. ಸ್ವಾರ್ಥದಿಂದ ತುಂಬಿದ ಈ ಜಗತ್ತಿನಲ್ಲಿ ನಿಸ್ವಾರ್ಥ ಪ್ರೀತಿಯು ಅತ್ಯಂತ ಅಪರೂಪದ ಮತ್ತು ಅತ್ಯಮೂಲ್ಯವಾದ ವಿಷಯವಾಗಿದೆ. ನಿಮ್ಮ ಜೀವನದಿಂದ ಅನಗತ್ಯ ನಿರೀಕ್ಷೆಗಳೇ ಅತಿ ಹೆಚ್ಚು ಕಷ್ಟವನ್ನು ನೀಡುತ್ತವೆ. ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದು ಅವಶ್ಯಕ, ಆದರೆ ಮುರಿದು ಹೋದಾಗ ಅದನ್ನು ಸಹಿಸಿಕೊಳ್ಳುವಷ್ಟು ಮಾತ್ರ. ಯಾವುದಾದರೂ ಒಂದು ವಿಷಯ ಸಿಗದೆ ನಿಮ್ಮ ಮನಸ್ಸೇ ಒಡೆದು ಹೋದರೆ ಆ ನಿರೀಕ್ಷೆಯು ನಿಮಗೆ ಸರಿಯಾಗಿರಲಿಲ್ಲ. ಸಮಯ ಎಷ್ಟೇ ಕೆಟ್ಟದಾಗಿರಲಿ ನಗುವನ್ನು ನಿಲ್ಲಿಸಬೇಡಿ. ಏನಾದರೂ ನಿಮ್ಮ ಈ ನಗು ಮತ್ತೊಬ್ಬರ ದುಃಖದ ದಿನಕ್ಕೆ ಬೆಳಕು ನೀಡಬಹುದು. ಕಲಿಯುವ ಪ್ರಕ್ರಿಯೆ ನಡೆಯುವವರೆಗೆ ಜೀವನವಿರುತ್ತದೆ. ಕಲಿಯುವುದು ನಿಂತಾಗ ಜೀವನವೂ ನಿಲ್ಲುತ್ತದೆ. ತಪ್ಪುಗಳನ್ನು ಎಲ್ಲರೂ ಮಾಡುತ್ತಾರೆ, ಆದರೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅವರಿಂದ ಕಲಿಯುವವನು ಮಾತ್ರ ಮುಂದೆ ಸಾಗುತ್ತಾನೆ. ನಿಮ್ಮ ಜೀವನದ ಬಗ್ಗೆ ಅಸಮಾಧಾನಗೊಳ್ಳಬೇಡಿ. ನಿಮ್ಮಲ್ಲಿರುವುದಕ್ಕೆ ಕೃತಜ್ಞರಾಗಿರಿ. ಅನೇಕ ಜನರು ನಿಮಗೆ ಸಿಕ್ಕಿರುವಂತಹ ಜೀವನವನ್ನು ನಡೆಸಲು ಕನಸು ಕಾಣುತ್ತಾರೆ. ಸಿಕ್ಕಿದ್ದರಲ್ಲಿ ತೃಪ್ತಿ ಪಡೆಯಿರಿ ಮತ್ತು ಸಿಗದಿರುವುದನ್ನು ಪಡೆಯಲು ಶ್ರಮಿಸಿ. ಶ್ರೀಕೃಷ್ಣನು ಹೇಳುತ್ತಾನೆ, ಹಲವು ಬಾರಿ ಮನುಷ್ಯನು ಹೇ ಪ್ರಭು, ಇಷ್ಟು ದುಃಖವೇಕೆ ನೀಡಿದಿರಿ ಎಂದು ದೂರುತ್ತಾನೆ. ಆದರೆ ಮರೆಯಬೇಡಿ, ಮುಳ್ಳುಗಳ ಚುಚ್ಚುವಿಕೆಯನ್ನು ಸಹಿಸಿಕೊಂಡಾಗಲೇ ಹೂವುಗಳು ತಮ್ಮ ಸುಗಂಧ ಮತ್ತು ಸೌಂದರ್ಯವನ್ನು ಪಡೆಯುವಂತೆ ಜೀವನದ ಪ್ರತಿಯೊಂದು ಕಷ್ಟವೂ ನಿಮ್ಮನ್ನು ಪರಿಷ್ಕರಿಸಲು ಮತ್ತು ಬಲಪಡಿಸಲು ಬರುತ್ತದೆ. ದುಃಖವು ಕೇವಲ ಪರೀಕ್ಷೆಯಲ್ಲ, ಬದಲಾಗಿ ನಿಮ್ಮಲ್ಲಿ ಅಡಗಿರುವ ಸಾಮರ್ಥ್ಯವನ್ನು ಹೊರತರಲು ಒಂದು ಸಾಧನವಾಗಿದೆ. ಜೀವನದಲ್ಲಿ ನಿಲ್ಲಬೇಡಿ, ನಡೆಯುತ್ತಾ ಇರಿ ಮತ್ತು ಕರ್ಮ ಮಾಡುತ್ತಾ ಇರಿ. ಇದೇ ನಿಮ್ಮ ಧರ್ಮ. ಸಮಯದೊಂದಿಗೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳದವನು ಹಿಂದೆ ಉಳಿದು ಬಿಡುತ್ತಾನೆ. ಈ ಜಗತ್ತು ವೇಗವಾಗಿ ಮುನ್ನಡೆಯುತ್ತಿದೆ. ನಿಮ್ಮನ್ನು ಕಾಲಕಾಲಕ್ಕೆ ಹೊಸದಾಗಿ ಮಾಡಿಕೊಳ್ಳದಿದ್ದರೆ ಈ ಜಗತ್ತು ನಿಮ್ಮನ್ನು ನಿರರ್ಥಕವಾಗಿಸುತ್ತದೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ನಿಜವಾಗಿಯೂ ನಿಮ್ಮವರಾಗಿರುವವರು ಹೇಳದೇ ಇರುವ ವಿಷಯಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಈ ಲೋಕವು ಹೆಚ್ಚಾಗಿ ಮೌಲ್ಯವನ್ನು ಗುರುತಿಸುವಲ್ಲಿ ತಪ್ಪು ಮಾಡುತ್ತದೆ. ಅಪ್ರಾಮಾಣಿಕನನ್ನು ಚತುರ ಎಂದು, ಮೋಸಗಾರನನ್ನು ಬುದ್ಧಿವಂತ ಎಂದು ಮತ್ತು ಸರಳ ವ್ಯಕ್ತಿಯನ್ನು ಮೂರ್ಖ ಎಂದು ಕರೆಯುತ್ತದೆ. ಆದರೆ ಸತ್ಯವು ಹಾಗೆಯೇ ಉಳಿಯುತ್ತದೆ. ಜನರು ಅದನ್ನು ಒಪ್ಪಲಿ ಬಿಡಲಿ. ಸತ್ಯ ಹೇಳುವನು ಏನನ್ನೂ ನೆನಪಿಟ್ಟುಕೊಳ್ಳುವ ಅವಶ್ಯಕತೆಯಿಲ್ಲ, ಏಕೆಂದರೆ ಅವನ ಸತ್ಯವೇ ಅವನಿಗೆ ಪ್ರಮಾಣ. ಮನಸ್ಸು ಶಾಂತವಾಗಿದ್ದರೆ ಆಲೋಚನೆಗಳು ಸ್ಪಷ್ಟವಾಗಿರುತ್ತವೆ ಮತ್ತು ಭಾಷೆ ಸಿಹಿಯಾಗಿದ್ದರೆ ನಮ್ಮವರು ಎಂದಿಗೂ ದೂರವಾಗುವುದಿಲ್ಲ. ಸತ್ಯದ ಹಾದಿಯಲ್ಲಿ ನಡೆದರೆ ಮಾರ್ಗವು ಕಠಿಣವಾಗುತ್ತದೆ, ದುಃಖ ಮತ್ತು ಪರೀಕ್ಷೆಗಳು ಬರುತ್ತವೆ, ಆದರೆ ಗುರಿಯನ್ನು ಖಂಡಿತ ತಲುಪುವಿರಿ. ನಮ್ಮ ನೋವು ಯಾರಿಗಾದರೂ ನಗುವಿಗೆ ಕಾರಣವಾಗಬಹುದು, ಆದರೆ ನಮ್ಮ ನಗು ಯಾರ ನೋವಿಗೂ ಕಾರಣವಾಗಬಾರದು. ಜಗತ್ತು ಹೇಗಿದೆಯೋ ಹಾಲೆಯೇ ಅದನ್ನು ನೋಡಬೇಕು, ಆದರೆ ನಿಮ್ಮ ದೃಷ್ಟಿಕೋನವನ್ನು ಎಷ್ಟು ಸಕಾರಾತ್ಮಕವಾಗಿಸಿಕೊಳ್ಳಿ ಎಂದರೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಕಲಿಕೆ ಮತ್ತು ಬೆಳಕು ಸಿಗುವಂತಿರಲಿ. ಜೀವನದ ಓಟದಲ್ಲಿ ನಿಧಾನವಾಗಿ ನಡೆದರೂ ಎಂದಿಗೂ ನಿಲ್ಲದಿದ್ದರೆ ಒಂದು ದಿನ ಗುರಿಯು ನಿಮ್ಮ ಪಾದಗಳ ಬಳಿ ಇರುತ್ತದೆ ಎಂದು ನಂಬಿ. ಶ್ರೀಕೃಷ್ಣನು ಹೇಳುತ್ತಾನೆ, ಸಮಯ ಬದಲಾಗುತ್ತದೆ ಮತ್ತು ಇದರೊಂದಿಗೆ ಜನರ ದೃಷ್ಟಿಯೂ ಬದಲಾಗುತ್ತದೆ.
ಮೊದಲು ಜನರು ನಿಮ್ಮ ಯೋಗಕ್ಷೇಮವನ್ನು ಕೇಳುತ್ತಾರೆ, ನಂತರ ನಿಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ. ಸಂಸಾರದ ಸ್ವಭಾವವಿದು. ನೀವು ಹೋರಾಡುತ್ತಿರುವವರೆಗೆ ಜನರು ಪ್ರಶ್ನೆಗಳನ್ನು ಕೇಳುತ್ತಾರೆ, ಮತ್ತು ನೀವು ಯಶಸ್ಸನ್ನು ಪಡೆದಾಗ ಅದೇ ಜನರು ನಿಮ್ಮನ್ನು ಹೊಗಳಲು ಪ್ರಾರಂಭಿಸುತ್ತಾರೆ. ಸಣ್ಣಪುಟ್ಟ ವಿಷಯಗಳಿಗೆ ಕಣ್ಣೀರು ಬಂದರೆ ಇದರರ್ಥ ನೀವು ದುರ್ಬಲರು ಎಂದಲ್ಲ. ಇದರರ್ಥ ನಿಮ್ಮ ಹೃದಯ ಇನ್ನೂ ಸೂಕ್ಷ್ಮವಾಗಿದೆ, ಜೀವಂತವಾಗಿದೆ. ಹೃದಯದಿಂದ ಯೋಚಿಸುವರು ಹೆಚ್ಚು ಅನುಭವಿಸುತ್ತಾರೆ, ಮತ್ತು ಇದೇ ಭಾವನೆಯು ಮನುಷ್ಯನನ್ನು ಸತ್ಯವಂತನನ್ನಾಗಿ ಮಾಡುತ್ತದೆ. ಹೆಚ್ಚಾಗಿ ನಮ್ಮ ಆಂತರಿಕ ಮತ್ತು ಬಾಹ್ಯ ವ್ಯಕ್ತಿತ್ವ ಒಂದೇ ಆಗಿರುವುದಿಲ್ಲ. ನಾವು ಜಗತ್ತಿಗೆ ನಮ್ಮ ಒಂದು ಚಿತ್ರವನ್ನು ತೋರಿಸುತ್ತೇವೆ, ಆದರೆ ಒಳಗಡೆ ಅನೇಕ ಭಾವನೆಗಳನ್ನು ಅಡಗಿಸಿಟ್ಟುಕೊಂಡಿರುತ್ತೇವೆ. ಇದೇ ಅಸಮತೋಲನ ಕೆಲವೊಮ್ಮೆ ನಮ್ಮನ್ನು ಒಂಟಿಯಾಗಿಸುತ್ತದೆ. ಆದರೆ ನಿಮ್ಮ ಆಂತರಿಕ ಸ್ವರೂಪವು ನಿಮ್ಮ ಬಾಹ್ಯ ಪ್ರದರ್ಶನಕ್ಕಿಂತ ಹೆಚ್ಚು ಮುಖ್ಯ ಎಂಬುದನ್ನು ನೆನಪಿನಲ್ಲಿಡಿ. ನಿಜವಾದ ಶಕ್ತಿ ಒಳಗಿನದು, ಹೊರಗಿನ ಪ್ರದರ್ಶನದಿಂದ ಬರುವಂಥದ್ದಲ್ಲ. ಒಳ್ಳೆಯತನವು ಪರಿಸ್ಥಿತಿಗಳಿಂದ ಪ್ರಭಾವಿತವಾಗುವುದಿಲ್ಲ. ನೀವು ಒಳ್ಳೆಯವರಾಗಿದ್ದೀರಿ ಮತ್ತು ಒಳ್ಳೆಯವರಾಗಿರುತ್ತೀರಿ ಎಂದಾದರೆ ನಿಮ್ಮ ಒಳ್ಳೆಯತನವೇ ನಿಮ್ಮ ಅತಿ ದೊಡ್ಡ ಗುರುತಾಗಿರುತ್ತದೆ. ದ್ವಂದ್ವ ಜೀವನ ನಡೆಸುವವರು ಹೇಳುವುದು ಒಂದು, ಮಾಡುವುದು ಇನ್ನೊಂದು ಮತ್ತು ಇತರರ ದೌರ್ಬಲ್ಯಗಳನ್ನು ಚರ್ಚಿಸಿ ತಮ್ಮ ತಪ್ಪುಗಳನ್ನು ಮರೆಮಾಚುವವರು ಚಿಂತಿಸಬೇಕು. ಹೋರಾಟವೇ ನಿಮ್ಮನ್ನು ಸುಧಾರಿಸುತ್ತದೆ. ಎಷ್ಟು ಕಷ್ಟಗಳನ್ನು ಸಹಿಸುತ್ತೀರೋ ಅಷ್ಟು ಬಲಶಾಲಿ ಮತ್ತು ಪ್ರಬುದ್ಧರಾಗುತ್ತೀರಿ. ಸಮಯದೊಂದಿಗೆ ನಿಮ್ಮ ಪ್ರತಿಯೊಂದು ಹೋರಾಟವೂ ವ್ಯರ್ಥವಾಗಿಲ್ಲ, ಅದು ನಿಮಗೆ ಏನಾದರೂ ಕಲಿಸಿದೆ ಎಂದು ಅರಿವಾಗುತ್ತದೆ. ಇದೇ ಹೋರಾಟ ಒಂದು ದಿನ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಕಲಿಯುಗದ ಪ್ರಭಾವದಿಂದ ಸಂಬಂಧಗಳು ದುರ್ಬಲವಾಗುತ್ತಿವೆ. ಕೆಲವೊಮ್ಮೆ ಅಹಂಕಾರದಿಂದ, ಕೆಲವೊಮ್ಮೆ ತಪ್ಪು ತಿಳುವಳಿಕೆಯಿಂದ, ಕೆಲವೊಮ್ಮೆ ತಿಳುವಳಿಕೆ ಇಲ್ಲದೆ ನಾವು ನಮ್ಮವರನ್ನು ದೂರ ಮಾಡುತ್ತೇವೆ. ಆದರೆ ಕ್ಷಮೆ ಕೇಳುವುದು ನಿಮಗೆ ಸಣ್ಣತನವೆಂದು ಅನಿಸದಿದ್ದರೆ ಮತ್ತು ಯಾರನ್ನಾದರೂ ಕ್ಷಮಿಸುವುದು ನಿಮ್ಮ ಉದಾರತೆಯನ್ನು ತೋರಿಸುವುದಾದರೆ ನಿಮ್ಮೊಳಗೆ ಪ್ರೀತಿ ಮತ್ತು ಶಾಂತಿಗೆ ಸ್ಥಾನ ನೀಡಿದ್ದೀರಿ ಎಂದು ಅರ್ಥಮಾಡಿಕೊಳ್ಳಿ. ಸಮಯವೇ ಅತ್ಯಂತ ಬಲಶಾಲಿ. ಇದು ಕೆಲವೊಮ್ಮೆ ಮನುಷ್ಯನನ್ನು ಅಹಂಕಾರಿ ಮಾಡುತ್ತದೆ, ಕೆಲವೊಮ್ಮೆ ಅಸಹಾಯಕನನ್ನಾಗಿ ಮಾಡುತ್ತದೆ. ಸಮಯದ ಬದಲಾವಣೆಯನ್ನು ಅರ್ಥಮಾಡಿಕೊಂಡು ನಡೆಯುವವನೇ ನಿಜವಾದ ಅರ್ಥದಲ್ಲಿ ಯಶಸ್ವಿಯಾಗುತ್ತಾನೆ. ತನ್ನ ಮೇಲೆ ನಂಬಿಕೆ ಇಟ್ಟವನೇ ಇತರರ ವಿಶ್ವಾಸವನ್ನು ಗಳಿಸಲು ಸಾಧ್ಯ. ಜೀವನ ಚಿಕ್ಕದು ಮತ್ತು ಪ್ರತಿ ಕ್ಷಣವನ್ನು ಬದುಕುವುದೇ ಅದರ ನಿಜವಾದ ಕಲೆ. ನಾವು ಪ್ರತಿದಿನ ಪ್ರತಿ ಕ್ಷಣವನ್ನು ಆನಂದಿಸಲು ಕಲಿತರೆ ಪರಿಸ್ಥಿತಿ ಎಷ್ಟೇ ಆಗಿರಲಿ ಸಂತೋಷ ನಮ್ಮೊಳಗೆ ಇರುತ್ತದೆ. ಬೆಟ್ಟ ಹತ್ತಿ, ಇದರಿಂದ ನೀವು ಜಗತ್ತನ್ನು ನೋಡಬಹುದು, ಜಗತ್ತು ನಿಮ್ಮನ್ನು ನೋಡುವುದಲ್ಲ. ಎತ್ತರಗಳನ್ನು ತನ್ನ ದೃಷ್ಟಿಕೋನದಿಂದ ನೋಡುವವನು ಬಾಹ್ಯ ಪ್ರಶಂಸೆಯನ್ನು ನಿರೀಕ್ಷಿಸುವುದಿಲ್ಲ, ಬದಲಾಗಿ ತನ್ನ ಆತ್ಮತೃಪ್ತಿಯಲ್ಲಿಯೇ ಪೂರ್ಣನಾಗಿರುತ್ತಾನೆ. ಸುಖವು ಹೊರಗಿನದಲ್ಲ, ಆಂತರಿಕವಾದದು. ಇದನ್ನು ಪಡೆಯಲು ಜೀವನವನ್ನು ಆಳವಾಗಿ ಬದುಕಿ, ಪ್ರತಿ ಅನುಭವದಿಂದ ಕಲಿಯಿರಿ ಮತ್ತು ಸತ್ಯದ ಮಾರ್ಗದಲ್ಲಿ ಮುನ್ನಡೆಯಿರಿ. ಶ್ರೀಕೃಷ್ಣನು ಹೇಳುತ್ತಾನೆ, ಮನುಷ್ಯನ ಅತಿ ದೊಡ್ಡ ಶಕ್ತಿಯು ಅವನ ತಾಳ್ಮೆ. ಆದರೆ ಮನಸ್ಸು ದಣಿದಾಗ ಅದು ಒಡೆಯುವುದಿಲ್ಲ, ಚದುರುವುದಿಲ್ಲ, ಕೇವಲ ಒಂದು ಕ್ಷಣ ನಿಲ್ಲುತ್ತದೆ. ಕೆಲವೊಮ್ಮೆ ತನ್ನಿಂದಲೇ, ಕೆಲವೊಮ್ಮೆ ಹಣೆಬರಹದಿಂದ ಮತ್ತು ಕೆಲವೊಮ್ಮೆ ತನ್ನವರೇ ನಿರಾಸೆ ಮೂಡಿಸಿದಾಗ ಮುಂದೆ ಸಾಗುವ ಶಕ್ತಿ ಉಳಿದಿಲ್ಲ ಎಂದು ಅವನಿಗೆ ಅನಿಸುತ್ತದೆ. ಆದರೆ ಇದೇ ಕ್ಷಣದಲ್ಲಿ ಅವನು ತನ್ನನ್ನು ತಾನು ಮತ್ತೆ ನಿಲ್ಲಿಸಬೇಕಾಗುತ್ತದೆ. ನಿಜವಾದ ಪ್ರೀತಿ ಮಾಡುವರಿಗೆ ಮರೆಯುವುದು ಸುಲಭವಲ್ಲ. ನೆನಪುಗಳು ಮಸುಕಾಗಬಹುದು, ಆದರೆ ಅವು ಅಳಿಸುವುದಿಲ್ಲ. ಆತ್ಮವನ್ನು ಒಮ್ಮೆ ಸ್ಪರ್ಶಿಸಿದ ಮಾತುಗಳು ಸಮಯದೊಂದಿಗೆ ತಮ್ಮ ಪ್ರತಿಧ್ವನಿಯನ್ನು ಕಳೆದುಕೊಳ್ಳುವುದಿಲ್ಲ. ನೋವು ಕಣ್ಣಿನಿಂದ ಹರಿದು ಬಂದಾಗ ಜನರು ಕೈರಿ ಎನ್ನುತ್ತಾರೆ. ಅದೇ ನೋವು ಪದಗಳಲ್ಲಿ ರೂಪುಗೊಂಡಾಗ ಜನರು ಕಲೆ ಎನ್ನುತ್ತಾರೆ. ಆದರೆ ಸತ್ಯವೇನೆಂದರೆ ಪ್ರತಿಯೊಂದು ನೋವಿಗೂ ತನ್ನದೇ ಆದ ಭಾಷೆಯಿದೆ ಮತ್ತು ಪ್ರತಿಯೊಬ್ಬ ಸೂಕ್ಷ್ಮ ಮನಸ್ಸು ಅದನ್ನು ತನ್ನದೇ ರೀತಿಯಲ್ಲಿ ವ್ಯಕ್ತಪಡಿಸುತ್ತದೆ. ಒಬ್ಬಂಟಿಯಾಗಿ ಅಳುವುದಕ್ಕೂ ತನ್ನದೇ ಆದ ಕಲೆಯಿದೆ. ಪ್ರಶ್ನೆಗಳು ನಮ್ಮದೇ ಆಗಿರುತ್ತವೆ ಮತ್ತು ಉತ್ತರಗಳನ್ನು ನಾವೇ ನೀಡಬೇಕಾಗುತ್ತದೆ. ಕಾಣದ ದಾರಗಳಿಂದ ಬಂಧಿಸಲ್ಪಟ್ಟ ನೆನಪುಗಳು ಎಷ್ಟು ಸೂಕ್ಷ್ಮವೋ ಅಷ್ಟೇ ಆಳವಾಗಿರುತ್ತವೆ. ಸತ್ಯ ಕಹಿಯಾಗಿರಬಹುದು, ಆದರೆ ಇದೇ ಜೀವನದ ವಾಸ್ತವ. ತನ್ನ ನೋವನ್ನು ಮರೆಮಾಚಲು ಕಲಿತವನೇ ನಿಜವಾಗಿ ಬದುಕಲು ಕಲಿಯುತ್ತಾನೆ. ಶಾಂತವಾಗಿ ಹರಿಯುವ ಆಳವಾದ ನದಿಯಂತೆ ಕೆಲವು ದುಃಖಗಳು ಕಣ್ಣೀರು ಇಲ್ಲದೆ ತಮ್ಮ ಪ್ರಭಾವವನ್ನು ಬೀರುತ್ತವೆ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರು ಸತ್ಯ, ಪವಿತ್ರತೆ ಮತ್ತು ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಳ್ಳುತ್ತಾರೋ ಅವರೇ ನಿಜವಾಗಿಯೂ ಶುದ್ಧ ಹೃದಯದ ಒಡೆಯರು. ಚಾರಿತ್ರ್ಯವು ಮರದಂತೆ ಬಲವಾದ, ಸ್ಥಿರವಾದ ಮತ್ತು ಜೀವದಾಯಕವಾದದು, ಆದರೆ ಯಶಸ್ಸು ಮತ್ತು ಕೀರ್ತಿಯು ಅದರ ನೆರಳಷ್ಟೇ.
ಜನರು ಹೆಚ್ಚಾಗಿ ನೆರಳಿನ ಹಿಂದೆ ಓಡುತ್ತಾರೆ, ಆದರೆ ನಿಜವಾದ ಗುರುತು ಮರದ ಬೇರುಗಳಲ್ಲಿ, ಅದರ ಬಲವಲ್ಲಿ ಅಡಗಿರುತ್ತದೆ. ಜನರು ಅಗತ್ಯ ಬಿದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಂಡರೆ ಚಿಂತಿಸಬೇಡಿ, ಬದಲಾಗಿ ಹೆಮ್ಮೆಪಡಿ. ಕತ್ತಲಲ್ಲಿ ಮೇಣದ ಬತ್ತಿಯ ಮಹತ್ವ ಅರಿವಿಗೆ ಬರುವಂತೆ ಕಷ್ಟದ ಸಮಯದಲ್ಲಿಯೇ ನಿಜವಾದ ಮತ್ತು ಸಮರ್ಥ ಜನರು ಗುರುತಾಗುತ್ತದೆ. ಮನುಷ್ಯನು ಎತ್ತರಕ್ಕೆ ತಲುಪುತ್ತಾನೆ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ, ಆದರೆ ಅಹಂಕಾರದಿಂದ ಮುಕ್ತನಾಗಲು ಸಾಧ್ಯವಾಗುವುದಿಲ್ಲ. ಯೋಚಿಸಿ, ಮರಣವೇ ಇಲ್ಲದಿದ್ದರೆ ಈ ಜಗತ್ತು ಎಷ್ಟು ಅಹಂಕಾರದಿಂದ ತುಂಬಿರುತ್ತಿತ್ತು. ಆದರೆ ಸಮಯದ ನಿಯಮವೇನೆಂದರೆ ಪ್ರತಿ ಎತ್ತರಕ್ಕೂ ಕೊನೆಗೆ ಬಲಿಬೇಕಾಗುತ್ತದೆ. ಪ್ರತಿ ಶಕ್ತಿಗೂ ಒಂದು ದಿನ ಅಂತ್ಯವಿದೆ. ಶ್ರೀಕೃಷ್ಣನು ಹೇಳುತ್ತಾನೆ, ನಿಮ್ಮ ಪರಿಸ್ಥಿತಿಗಳು ಹೇಗೇ ಇರಲಿ, ಅವರಿಗೆ ಬೇರೆಯವರು ಕಾರಣರಲ್ಲ, ಕೇವಲ ನೀವೇ ಕಾರಣರು. ಪರಿಸ್ಥಿತಿಗಳು ಕಷ್ಟಕರವಾಗಿದ್ದರೆ ಅವುಗಳನ್ನು ಬದಲಾಯಿಸುವ ಸಂಕಲ್ಪವನ್ನು ನೀವೇ ತೆಗೆದುಕೊಳ್ಳಬೇಕು. ದೇವರು ನಿಮ್ಮ ಆಸ್ತಿ ಅಥವಾ ಪ್ರತಿಷ್ಠೆಯನ್ನು ನೋಡುವುದಿಲ್ಲ, ಅವನು ಕೇವಲ ನಿಮ್ಮ ಕರ್ಮಗಳನ್ನು ನೋಡುತ್ತಾನೆ. ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು ವಾಸ್ತವವಾಗಿ ನಿಮ್ಮ ದೊಡ್ಡ ಪ್ರಚಾರಕರು. ಅವರು ಯಾವುದೇ ವೆಚ್ಚವಿಲ್ಲದೆ ನಿಮ್ಮ ಹೆಸರನ್ನು ಹೇಳುತ್ತಾರೆ, ನಿಮ್ಮ ಬಗ್ಗೆ ಚರ್ಚಿಸುತ್ತಾರೆ. ಈ ಜಗತ್ತಿನಲ್ಲಿ ಯಾರಾದರೂ ನಿಮ್ಮನ್ನು ಟೀಕಿಸುತ್ತಿದ್ದರೆ ಇದರರ್ಥ ನೀವು ವಿಶೇಷವಾದದ್ದನ್ನು ಮಾಡುತ್ತಿದ್ದೀರಿ, ಅದು ಅವರನ್ನು ಪ್ರಭಾವಿಸುತ್ತಿದೆ. ಕಣ್ಣೀರು ಹೆಚ್ಚು ಕಾಲ ಕಣ್ಣುಗಳಲ್ಲಿ ನಿಲ್ಲುವುದಿಲ್ಲ. ಹೇಗೆಂದರೆ ಜೀವನದಲ್ಲಿ ದುಃಖವು ಶಾಶ್ವತವಲ್ಲ. ಪ್ರತಿ ಕಠಿಣ ಸಮಯದ ನಂತರ ಹೊಸ ಬೆಳಗು ಇರುತ್ತದೆ. ಹಾಗಾಗಿ ತಾಳ್ಮೆಯಿಂದಿರಿ, ಏಕೆಂದರೆ ಯಾವುದೇ ಪರಿಸ್ಥಿತಿ ಶಾಶ್ವತವಲ್ಲ. ನಿಮ್ಮವರೊಂದಿಗೆ ಬದುಕುವ ಒಂದು ಆಸೆ ಇರುತ್ತದೆ, ಇಲ್ಲದಿದ್ದರೆ ಸತ್ಯವೇನೆಂದರೆ ಈ ಜೀವನ ಒಬ್ಬಂಟಿಯಾಗಿ ಕೊನೆಗೊಳ್ಳುತ್ತದೆ. ಆದರೆ ಬದುಕಿರುವವರೆಗೂ ಸಂಬಂಧಗಳನ್ನು ಪ್ರೀತಿಯಿಂದ ನಿಭಾಯಿಸಲು ಪ್ರಯತ್ನಿಸಿ, ಏಕೆಂದರೆ ಕೊನೆಯಲ್ಲಿ ನೆನಪುಗಳು ಮಾತ್ರ ಉಳಿಯುತ್ತವೆ. ಜೀವನದ ಪ್ರತಿ ಪೆಟ್ಟು ಒಂದೇ ಪಾಠವನ್ನು ಕಲಿಸುತ್ತದೆ. ಬಿದ್ದು ಮೇಲೆ ಏಳುವವನೇ ಮುಂದೆ ಸಾಗುತ್ತಾನೆ. ಪ್ರತಿ ಅನುಭವ, ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ, ನಿಮಗೆ ಏನಾದರೂ ಕಲಿಸಲು ಬರುತ್ತದೆ. ನಿಮ್ಮ ದೃಷ್ಟಿಕೋನವೇ ನಿಮ್ಮ ವಾಸ್ತವವನ್ನು ಸೃಷ್ಟಿಸುತ್ತದೆ. ಜೀವನದ ಓಟದಲ್ಲಿ ನೀವು ನಿಧಾನವಾಗಿ ನಡೆದರೂ ಎಂದಿಗೂ ನಿಲ್ಲದಿದ್ದರೆ ನೀವು ಎಲ್ಲರಿಗಿಂತ ಮುಂದಿದ್ದೀರಿ ಎಂದು ನಂಬಿ, ಏಕೆಂದರೆ ಗೆಲುವು ಕೇವಲ ವೇಗದಿಂದಲ್ಲ, ನಿರಂತರತೆಯಿಂದ ಸಿಗುತ್ತದೆ. ಕೆಲವು ಸತ್ಯಗಳಿಗೆ ಯಾವುದೇ ಉಪಾಯವಿಲ್ಲ, ಸಂದೇಹಕ್ಕೆ ಯಾವುದೇ ಔಷಧಿಯಿಲ್ಲ, ಚಾರಿತ್ರ್ಯಕ್ಕೆ ಯಾವುದೇ ಪ್ರಮಾಣವಿಲ್ಲ, ಮೌನಕ್ಕಿಂತ ಉತ್ತಮವಾದ ಸಾಧನವಿಲ್ಲ ಮತ್ತು ಮಾತಿನಿಂದ ತೀಕ್ಷ್ಣವಾದ ಬಾಣವಿಲ್ಲ. ಆದ್ದರಿಂದ ಆಲೋಚಿಸಿ ಮಾತನಾಡಿ, ಏಕೆಂದರೆ ಮಾತುಗಳ ನೋವು ಅತ್ಯಂತ ಆಳವಾದದ್ದು. ಈ ಜೀವನ ಚಿಕ್ಕದು, ಆದರೂ ಜನರು ಅದನ್ನು ಜಗಳ ಮತ್ತು ಕಹಿಯಲ್ಲಿ ವ್ಯರ್ಥ ಮಾಡುತ್ತಾರೆ. ಯಾರಿಗಾದರೂ ಹೃದಯದಲ್ಲಿ ಸ್ಥಾನ ಪಡೆಯಲು ಸಾಧ್ಯವಾದರೆ ಗೋಡೆಗಳನ್ನು ಕಟ್ಟುವುದರಿಂದ ಏನು ಪ್ರಯೋಜನ? ಯಾರಾದರೂ ಮುರಿದು ಹೋದರೆ ಅವರನ್ನು ಜೋಡಿಸಲು ಕಲಿಯಿರಿ. ಯಾರಾದರೂ ಮುನಿಸಿಕೊಂಡರೆ ಅವರನ್ನು ಸಮಾಧಾನಪಡಿಸಲು ಕಲಿಯಿರಿ. ಸಂಬಂಧಗಳು ಸಂಯೋಗದಿಂದ ಸಿಗುತ್ತವೆ, ಆದರೆ ಅವುಗಳನ್ನು ಸುಂದರವಾಗಿ ನಿಭಾಯಿಸುವ ಗುಣ ಕೆಲವೇ ಜನರ ಬಳಿ ಇರುತ್ತದೆ. ಕೆಲವು ವಿಷಯಗಳು ಅರ್ಥವಾಗದಿರುವುದು ಉತ್ತಮ. ಪ್ರತಿಯೊಂದು ವಿಷಯದ ಅರ್ಥವನ್ನು ಹುಡುಕುವುದು ಅವಶ್ಯಕವಲ್ಲ, ಏಕೆಂದರೆ ಕೆಲವು ವಿಷಯಗಳನ್ನು ಅನುಭವದಿಂದ ಮಾತ್ರ ಅರ್ಥಮಾಡಿಕೊಳ್ಳಬಹುದು. ಹಾಗಾಗಿ ಪ್ರೀತಿಯಿಂದ ಬದುಕಿ, ಸತ್ಯದಿಂದ ನಡೆಯಿರಿ. ಮುಗ್ಧ ಮನುಷ್ಯನು ಹೆಚ್ಚಾಗಿ ಮೋಸ ಹೋಗುತ್ತಾನೆ, ಏಕೆಂದರೆ ಅವನು ಯೋಚಿಸದೆ ತಪ್ಪು ಜನರನ್ನು ನಂಬುತ್ತಾನೆ. ಆದರೆ ಮುಗ್ಧತೆ ದುರ್ಬಲತೆಯಲ್ಲ, ಬದಲಾಗಿ ಹೃದಯದ ಪವಿತ್ರತೆಯ ಸಂಕೇತ ಎಂಬುದನ್ನು ಮರೆಯಬೇಡಿ. ನಿಮ್ಮ ಸತ್ಯವನ್ನು ಅದರ ಬೆಲೆ ತಿಳಿಯದವರ ಮೇಲೆ ವ್ಯರ್ಥ ಮಾಡಬೇಡಿ ಎಂದು ಮಾತ್ರ ನೆನಪಿನಲ್ಲಿಡಿ. ಇಲ್ಲಿ ಜನರು ತಮ್ಮ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಇತರರ ಸಂತೋಷದಿಂದ ಹೆಚ್ಚು ದುಃಖಿತರಾಗುತ್ತಾರೆ. ಈ ಮನಸ್ಥಿತಿ ಇರುವವರೆಗೆ ಶಾಂತಿ ಸಿಗುವುದು ಅಸಾಧ್ಯ. ಆದ್ದರಿಂದ ನಿಮ್ಮ ಗಮನವನ್ನು ಹೊರಗಿನ ಪ್ರಪಂಚದಿಂದ ತೆಗೆದು ನಿಮ್ಮೊಳಗಿನ ತೃಪ್ತಿಯ ಕಡೆಗೆ ಕೇಂದ್ರೀಕರಿಸಿ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರು ಪ್ರೀತಿಸುತ್ತಾರೋ ಅವರು ಪ್ರೀತಿಯನ್ನೇ ಪಡೆಯುತ್ತಾರೆ. ನಾನು ಎಲ್ಲರನ್ನೂ ಪ್ರೀತಿಸುತ್ತೇನೆ ಮತ್ತು ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ ಎಂಬ ನಂಬಿಕೆಯನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡರೆ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಕಳೆದದ್ದನ್ನು ಬಿಟ್ಟುಬಿಡಿ ಮತ್ತು ಬರುವುದರ ಬಗ್ಗೆ ಆಶಾವಾದಿಯಾಗಿರಿ. ಸರಿಯಾದ ದೃಷ್ಟಿಕೋನದಿಂದ ಅದನ್ನು ಅಳವಡಿಸಿಕೊಂಡರೆ ಪ್ರತಿಯೊಂದು ಹೊಸ ದಿನವೂ, ಪ್ರತಿಯೊಂದು ಹೊಸ ಅವಕಾಶವೂ ಕಳೆದಿದ್ದಕ್ಕಿಂತ ಉತ್ತಮವಾಗಿರಬಹುದು. ವಿಷಯ ಚಿಕ್ಕದು, ಆದರೆ ಆಳವಾದದ್ದು. ನಿಮ್ಮನ್ನು ಎಂದಿಗೂ ಅಷ್ಟೊಂದು ವಿಶೇಷ ಎಂದು ಭಾವಿಸಬೇಡಿ. ಜನರು ನಿಮ್ಮ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂಬ ಭ್ರಮೆಯನ್ನು ಇಟ್ಟುಕೊಳ್ಳಬೇಡಿ. ಸತ್ಯವೇನೆಂದರೆ ಜನರು ಯಾರನ್ನೇ ಆಗಲಿ ಪಡೆದ ನಂತರ ಅವರಿಗಿಂತ ಉತ್ತಮವಾದದ್ದನ್ನು ಹುಡುಕಲು ಪ್ರಯತ್ನಿಸುತ್ತಲೇ ಇರುತ್ತಾರೆ. ಆದ್ದರಿಂದ ನಿಮ್ಮ ಮೌಲ್ಯವನ್ನು ಇತರರ ಸ್ವೀಕೃತಿಯಿಂದ ಅಳೆಯಬೇಡಿ, ಬದಲಾಗಿ ನಿಮ್ಮ ಕರ್ಮಗಳಿಂದ ಅದನ್ನು ವ್ಯಾಖ್ಯಾನಿಸಿ.
ಯಾರೊಂದಿಗಾದರೂ ನಡೆಯುವ ಸಾಮರ್ಥ್ಯ ಇಲ್ಲದಿದ್ದರೆ ಅವರ ಜೀವನವನ್ನು ಪ್ರವೇಶಿಸಬೇಡಿ. ಪ್ರೀತಿ ಎಂಬುದು ನಿಮ್ಮ ಸಂತೋಷಕ್ಕಾಗಿ ಬಳಸುವ ಆಟವಲ್ಲ. ನಿಮ್ಮ ಕ್ಷಣಿಕ ಸುಖದಿಂದ ಮತ್ತೊಬ್ಬರ ಇಡೀ ಜೀವನ ನಾಶವಾಗಬಹುದು. ನಿಜವಾದ ಜೊತೆಯನ್ನು ನೀಡಲು ಸಾಧ್ಯವಾಗದಿದ್ದರೆ ಭ್ರಮೆಯನ್ನು ನೀಡಬೇಡಿ. ಮನುಷ್ಯನ ಜೀವನದಲ್ಲಿ ಎಂದಿಗೂ ಕಷ್ಟವೇ ಇಲ್ಲದಿದ್ದರೆ ಅವನು ಎಂದಿಗೂ ಸಂತೋಷದ ಮೌಲ್ಯವನ್ನು ಕಲಿಯುವುದಿಲ್ಲ. ಸುಖ ಮತ್ತು ದುಃಖ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು. ಕಷ್ಟಗಳನ್ನು ಸಹಿಸಿಕೊಂಡವನೇ ನಿಜವಾದ ಆನಂದವನ್ನು ಅನುಭವಿಸಬಹುದು. ಮಾನವೀಯತೆಯೇ ಇಲ್ಲದ ದೇಹವೋ ಹೇಗೆ ಜೀವಂತವಾಗಲು ಸಾಧ್ಯ? ಜೀವನದ ಅತ್ಯಂತ ಪ್ರಮುಖ ಅಂಶವೆಂದರೆ ಪ್ರೀತಿ ಮತ್ತು ಕರುಣೆ. ಇವುಗಳಿಲ್ಲದೆ ಅಸ್ತಿತ್ವಕ್ಕೆ ಯಾವುದೇ ಅರ್ಥವಿಲ್ಲ. ಸುಳ್ಳು ಭರವಸೆಗಳನ್ನು ನೀಡುವುದಕ್ಕಿಂತ ಸ್ಪಷ್ಟವಾಗಿ ನಿರಾಕರಿಸುವುದು ಯಾವಾಗಲೂ ಉತ್ತಮ. ಸತ್ಯ ಕಹಿಯಾಗಿರಬಹುದು, ಆದರೆ ಅದು ಅಂತಿಮವಾಗಿ ನೋವಿನಿಂದ ಮುಕ್ತಿ ನೀಡುತ್ತದೆ. ವಂಚನೆಯಲ್ಲಿ ಶಕ್ತಿ ಇರಬಹುದು, ಆದರೆ ಪ್ರೀತಿಯಲ್ಲಿ ಇಂದಿಗೂ ಪರಿಹಾರ ಅಡಗಿದೆ. ಯಾವಾಗಲೂ ಪ್ರೀತಿಯ ಭಾಷೆಯನ್ನು ಮಾತನಾಡಿ. ಇದು ಕಿವುಡರು ಕೇಳಬಲ್ಲ ಮತ್ತು ಮೂಗರು ವ್ಯಕ್ತಪಡಿಸಬಲ್ಲ ಭಾಷೆ. ಪ್ರೀತಿಯು ಅಭಿವ್ಯಕ್ತಿಯ ಅಗತ್ಯವಿಲ್ಲ, ಅದು ಆತ್ಮದಿಂದ ಆತ್ಮಕ್ಕೆ ಹರಿಯುತ್ತದೆ. ನಿಮ್ಮೊಂದಿಗೆ ದಿನಕ್ಕೆ ಕನಿಷ್ಠ ಒಮ್ಮೆಯಾದರೂ ಮಾತನಾಡಿ. ನಿಮ್ಮೊಂದಿಗೆ ಸಂವಾದ ಮಾಡದಿದ್ದರೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶವನ್ನು ಕಳೆದುಕೊಳ್ಳುವಿರಿ. ಆತ್ಮಾವಲೋಕನವೇ ದೊಡ್ಡ ಜ್ಞಾನ. ನಿಮ್ಮ ಜೀವನವನ್ನು ಬದಲಾಯಿಸಲು ಬೇರೆಯವರನ್ನು ಕಾಯಬೇಡಿ. ನಿಮ್ಮ ಅದೃಷ್ಟವನ್ನು ಬದಲಾಯಿಸುವ ಏಕೈಕ ವ್ಯಕ್ತಿ ನೀವೇ. ಜೀವನ ಒಮ್ಮೆ ಮಾತ್ರ ಸಿಗುತ್ತದೆ ಎಂದು ಜನರು ಹೇಳುತ್ತಾರೆ, ಆದರೆ ಸತ್ಯವೇನೆಂದರೆ ಪ್ರತಿದಿನವೂ ಹೊಸ ಜನನವಿರುತ್ತದೆ. ಪ್ರತಿ ಕ್ಷಣವೂ ಹೊಸ ಅವಕಾಶ ಸಿಗುತ್ತದೆ. ಜೀವನ ಒಮ್ಮೆ ಮಾತ್ರವಲ್ಲ, ಪ್ರತಿದಿನ ಬದುಕುವುದು. ಶ್ರೀಕೃಷ್ಣನು ಹೇಳುತ್ತಾನೆ, ಎಲ್ಲವನ್ನೂ ತಿಳಿದಿದ್ದರೂ ಹೇಗೆ ಸುಮ್ಮನಿರುತ್ತೀರಿ ಎಂದು ಯಾರೋ ಕೇಳಿದರು. ನಾನು ನನ್ನ ಸ್ವಾರ್ಥಕ್ಕಾಗಿ ಯಾರಾದರೂ ಎಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಾರೆ ಎಂದು ನಾನು ಹೇಳಿದೆ. ಜನರು ನೋವುಂಟು ಮಾಡುತ್ತಾರೆ ಎಂದು ಪ್ರಶ್ನಿಸಬೇಡಿ. ನೀವೇ ನಿಮ್ಮನ್ನು ಕೇಳಿ, ನೀವು ಅವರಿಗೆ ಹಾಗೆ ಮಾಡಲು ಏಕೆ ಅನುಮತಿಸುತ್ತೀರಿ? ನೀವು ನೋವನ್ನು ಸಹಿಸಿಕೊಳ್ಳಲು ಸಿದ್ಧರಾಗಿರುವವರೆಗೆ ಜನರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಲೇ ಇರುತ್ತಾರೆ. ಒಬ್ಬ ವ್ಯಕ್ತಿಯ ಅತಿಯಾದ ಪ್ರೀತಿ ಮತ್ತು ಕಾಳಜಿ ಇನ್ನೊಬ್ಬರಿಗೆ ಭಾರವಾದಾಗ ಸಂಬಂಧಗಳು ಕೊನೆಗೊಳ್ಳುತ್ತವೆ. ಒಂದು ದಿನ ಅತ್ಯಂತ ಮೌಲ್ಯವಾಗಿದ್ದದು ನಿರ್ಲಕ್ಷ್ಯಕ್ಕೊಳಗಾಗುತ್ತದೆ. ಆದ್ದರಿಂದ ಪ್ರೀತಿಯಲ್ಲಿ ಸಮರ್ಪಣೆ ಇರಲಿ, ಆದರೆ ಆತ್ಮಗೌರವವೂ ಇರಲಿ. ಜೀವನದಲ್ಲಿ ನಿರಂತರ ಸಂತೋಷ ಸಿಗುವುದು ಅಪರೂಪ. ಕೇವಲ ಆನಂದವೇ ಸಿಗುತ್ತಿದ್ದರೆ ಮನುಷ್ಯನು ಅದರ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ದುಃಖ ಮತ್ತು ಸುಖ ಎರಡರ ಅಸ್ತಿತ್ವವೂ ಅವಶ್ಯಕ, ಏಕೆಂದರೆ ಈ ಸಮತೋಲನವು ಜೀವನವನ್ನು ಪೂರ್ಣಗೊಳಿಸುತ್ತದೆ. ಹೊರಗಿನವರ ಮಾತಿಗಿಂತ ನಮ್ಮವರ ಮಾತುಗಳು ಹೆಚ್ಚು ನೋವುಂಟು ಮಾಡುತ್ತವೆ, ಏಕೆಂದರೆ ನಾವು ಯಾರಿಂದ ನಿರೀಕ್ಷಿಸುತ್ತೇವೋ ಅವರೇ ನೋವು ನೀಡಿದಾಗ ಆ ಗಾಯವು ಅತ್ಯಂತ ಆಳವಾಗಿರುತ್ತದೆ. ಏಕಾಂತವು ಕಷ್ಟವಲ್ಲ, ಬದಲಾಗಿ ಆತ್ಮಾವಲೋಕನದ ಅವಕಾಶ. ನೀವು ಒಬ್ಬಂಟಿಯಾಗಿರುವಾಗ ಅದನ್ನು ಏಕಾಂತವೆಂದು ಭಾವಿಸಿ ಒಂಟಿತನವಲ್ಲ. ಈ ಸಮಯವು ನಿಮ್ಮೊಳಗೆ ನೋಡಲು ಮತ್ತು ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಅವಕಾಶ ನೀಡುತ್ತದೆ. ಎಂದಿಗೂ ಓದಲಾಗದ ಪುಸ್ತಕಗಳು ಎಂದರೆ ಅದು ಜೀವನ. ಆದರೆ ಈ ಪ್ರಪಂಚವು ಒಂದು ಗುರು ಇದ್ದಂತೆ. ಇದು ಪ್ರತಿ ಹೆಜ್ಜೆಯಲ್ಲೂ ನಿಮಗೆ ಕಲಿಸುತ್ತದೆ. ಕಷ್ಟಗಳು ಶಿಕ್ಷಕರು ಮತ್ತು ಅನುಭವಗಳು ಪಠ್ಯಕ್ರಮ. ಮನುಷ್ಯನು ಆಸೆಗಳಿಂದ ತುಂಬಿದ ಒಂದು ಪಾತ್ರೆಯಂತೆ. ಅದು ಎಂದಿಗೂ ತುಂಬುವುದಿಲ್ಲ. ಇಂದು ಒಂದು ಆಸೆ ಈಡೇರಿದರೆ ನಾಡ ಇನ್ನೊಂದು ಹುಟ್ಟಿಕೊಳ್ಳುತ್ತದೆ. ಸಂತೃಪ್ತಿಯನ್ನು ಹುಡುಕುವವನೇ ನಿಜವಾದ ಆನಂದವನ್ನು ಪಡೆಯುತ್ತಾನೆ. ನಾವು ಏನಾದರೂ ಮಾಡಿದ್ದೇವೆ ಎಂದು ಅನಿಸಿದಾಗ ಅಹಂಕಾರ ಬರುತ್ತದೆ. ನಾವು ಏನಾದರೂ ಮಾಡಿದ್ದೇವೆ ಎಂದು ಜಗತ್ತಿಗೆ ಅನಿಸಿದಾಗ ಗೌರವ ಸಿಗುತ್ತದೆ. ಗೌರವ ಬಾಹ್ಯವಾದದ್ದು, ಆದರೆ ವಿನಮ್ರತೆಯೇ ವ್ಯಕ್ತಿಯನ್ನು ಆಂತರಿಕವಾಗಿ ಪೂರ್ಣಗೊಳಿಸುತ್ತದೆ. ತಪ್ಪು ತಿಳುವಳಿಕೆಗಳು ಸದ್ದಿಲ್ಲದೆ ಬರುತ್ತವೆ ಮತ್ತು ಒಂದು ಬಲವಾದ ಮನೆಯನ್ನು ಚದುರಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಇದು ನೆರಳು ಇಲ್ಲದ ಬೆಂಕಿ, ಆದರೆ ಇದರ ದುಷ್ಪರಿಣಾಮಗಳು ಅತ್ಯಂತ ಹೆಚ್ಚಿರುತ್ತವೆ. ಕಳೆದದ್ದರ ಬಗ್ಗೆ ಪಶ್ಚಾತ್ತಾಪ ಪಡುವುದರಿಂದ ವರ್ತಮಾನವು ಸುಧಾರಿಸುವುದಿಲ್ಲ. ಭೂತಕಾಲವನ್ನು ನೋಡುವ ದೃಷ್ಟಿಯನ್ನು ಬದಲಾಯಿಸಿ. ಅದರಿಂದ ನೀವು ಏನನ್ನಾದರೂ ಕಲಿತರೆ ಅದು ವ್ಯರ್ಥವಾಗಿಲ್ಲ. ಶ್ರೀಕೃಷ್ಣನು ಹೇಳುತ್ತಾನೆ, ಪುಸ್ತಕವನ್ನು ಅವನ ಮುಂದೆ ಮಾತ್ರ ತೆರೆಯಿರಿ, ಅದನ್ನು ಓದಿದ ನಂತರ ನಿಮ್ಮನ್ನು ಅರ್ಥಮಾಡಿಕೊಳ್ಳುವನಿಗೆ. ಎಲ್ಲರೂ ಓದಬಹುದು, ಆದರೆ ಅರ್ಥಮಾಡಿಕೊಳ್ಳುವವರು ಬಹಳ ಕಡಿಮೆ. ಸಂಬಂಧಗಳು ಸಾಯುವುದು ಅಷ್ಟು ನೋವುಂಟು ಮಾಡುವುದಿಲ್ಲ ಎಷ್ಟು ಜೀವಂತ ಸಂಬಂಧದಲ್ಲಿ ಭಾವನೆಗಳು ಸಾಯುವುದು ನೋವುಂಟು ಮಾಡುತ್ತದೆ. ಒಂದು ಸಂಬಂಧದಲ್ಲಿ ಆತ್ಮೀಯತೆ ಕೊನೆಗೊಂಡಾಗ ಅದು ಕೇವಲ ಹೆಸರಿಗೆ ಮಾತ್ರ ಸಂಬಂಧವಾಗಿ ಉಳಿಯುತ್ತದೆ. ಸಮಯ ಮತ್ತು ನಮ್ಮವರು ಇಬ್ಬರೂ ಒಂದೇ ಸಮಯದಲ್ಲಿ ನೋವುಂಟು ಮಾಡಿದಾಗ ವ್ಯಕ್ತಿಯು ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದಲೂ ಒಡೆದು ಹೋಗುತ್ತಾನೆ. ಆದರೆ ತನ್ನ ಗಾಯಗಳನ್ನು ಪಾಠಗಳಾಗಿ ಪರಿವರ್ತಿಸುವವನು ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಪಡೆಯುತ್ತಾನೆ. ಆಶಿಸುವುದು ಮತ್ತು ನಂಬುವುದು ಎಂದಿಗೂ ತಪ್ಪಲ್ಲ. ನಾವು ತಪ್ಪು ವ್ಯಕ್ತಿಯಿಂದ ಆಶಿಸಿದಾಗ ಮತ್ತು ನಮ್ಮ ನಿರೀಕ್ಷೆಗಳಿಗೆ ಯೋಗ್ಯನಲ್ಲದ ವ್ಯಕ್ತಿಯನ್ನು ನಂಬಿದಾಗ ಮಾತ್ರ ತಪ್ಪು ಸಂಭವಿಸುತ್ತದೆ.
ದುಃಖವು ಯಾವಾಗಲೂ ಹಿಂದಕ್ಕೆ ನೋಡುತ್ತದೆ, ಚಿಂತೆ ಎಲ್ಲೆಂದರಲ್ಲಿ ಅಲೆಯುತ್ತದೆ, ಆದರೆ ವಿಶ್ವಾಸವು ಯಾವಾಗಲೂ ಮುಂದಕ್ಕೆ ನೋಡುತ್ತದೆ. ಜೀವನವನ್ನು ವಿಶ್ವಾಸದಿಂದ ಬದುಕುವವನು ಯಾವುದೇ ಪರಿಸ್ಥಿತಿಯಲ್ಲಿ ಸೋಲುವುದಿಲ್ಲ. ನೀವು ತುಂಬ ಕೆಟ್ಟದನ್ನು ಸಹಿಸಿಕೊಂಡಿದ್ದರೆ ಬದುಕುವ ಕಲೆಯನ್ನು ಕಲಿಯಿರಿ. ಕಷ್ಟಗಳೊಂದಿಗೆ ಹೋರಾಡಲು ಕಲಿತರೆ ಜೀವನದಲ್ಲಿ ಸ್ಥಿರತೆಯೂ ಬರುತ್ತದೆ. ರಾತ್ರಿ ನೆಮ್ಮದಿಯ ನಿದ್ರೆ ಬರುವುದು ಅಷ್ಟು ಸುಲಭವಲ್ಲ, ಅದಕ್ಕಾಗಿ ಇಡೀ ದಿನ ಪ್ರಾಮಾಣಿಕವಾಗಿ ಬದುಕಬೇಕು. ತನ್ನ ದಿನವನ್ನು ಸತ್ಯ, ಕರ್ಮ ಮತ್ತು ಆತ್ಮತೃಪ್ತಿಯೊಂದಿಗೆ ಬದುಕುವವನು ಮಾತ್ರ ರಾತ್ರಿ ಶಾಂತಿಯಿಂದ ನಿದ್ರಿಸಬಹುದು. ಸಮಯವನ್ನು ನೋಡಿ ಮಾತ್ರ ನಿಮ್ಮೊಂದಿಗೆ ಇರುವವರು ಎಂದಿಗೂ ನಿಮ್ಮವರಾಗಲು ಸಾಧ್ಯವಿಲ್ಲ. ಸಮಯವನ್ನು ನೋಡಿ ಕೇವಲ ಸ್ವಾರ್ಥಗಳು ಪೂರ್ಣಗೊಳ್ಳುತ್ತವೆ, ನಿಜವಾದ ಸಂಬಂಧಗಳು ನಿಭಾಯಿಸಲ್ಪಡುವುದಿಲ್ಲ. ನೀವು ಕಾಳಜಿ ವಹಿಸುವವರೆಗೆ ಜನರು ನಿಮಗೆ ತೊಂದರೆ ನೀಡುತ್ತಲೇ ಇರುತ್ತಾರೆ. ನೀವು ಕಾಳಜಿ ವಹಿಸುವುದನ್ನು ನಿಲ್ಲಿಸಿದ ದಿನ ಜನರು ನಿಮ್ಮನ್ನು ತೊಂದರೆಗೊಳಿಸುವುದನ್ನು ನಿಲ್ಲಿಸುತ್ತಾರೆ. ಪದಗಳಿಗೂ ತಮ್ಮದೇ ಆದ ರುಚಿ ಇರುತ್ತದೆ. ಏನನ್ನಾದರೂ ಹೇಳುವ ಮೊದಲು ಅದನ್ನು ನೀವೇ ಆಸ್ವಾದಿಸಿ. ಅದು ನಿಮಗೆ ಇಷ್ಟವಾಗದಿದ್ದರೆ ಮತ್ತೊಬ್ಬರಿಗೂ ಇಷ್ಟವಾಗುವುದಿಲ್ಲ. ಒಬ್ಬಂಟಿಯಾಗಿರುವುದು ತಪ್ಪಾದ ವ್ಯಕ್ತಿಯೊಂದಿಗೆ ಇರುವುದಕ್ಕಿಂತ ಅಷ್ಟು ಕಷ್ಟಕರವಲ್ಲ. ಏಕಾಂತವು ಆತ್ಮಸಾಕ್ಷಾತ್ಕಾರಕ್ಕೆ ಅವಕಾಶ ನೀಡುತ್ತದೆ, ಆದರೆ ತಪ್ಪಾದ ಸಂಬಂಧಗಳು ಆತ್ಮವನ್ನೇ ದುರ್ಬಲಗೊಳಿಸುತ್ತವೆ. ಶ್ರೀಕೃಷ್ಣನು ಹೇಳುತ್ತಾನೆ, ಪ್ರತಿಯೊಬ್ಬ ಮನುಷ್ಯನೊಳಗೂ ಒಂದು ಬೆಳಕು ಇರುತ್ತದೆ. ವ್ಯತ್ಯಾಸವೇನೆಂದರೆ ಕೆಲವರದು ಅಡಗಿರುತ್ತದೆ ಮತ್ತು ಕೆಲವರದು ಪ್ರಕಾಶಮಾನವಾಗಿರುತ್ತದೆ. ನಿಮಗೆ ನಿಸ್ವಾರ್ಥವಾಗಿ ಸಮಯ, ಪ್ರೀತಿ ಮತ್ತು ಸಮರ್ಪಣೆಯನ್ನು ನೀಡುವವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಅಂತಹ ಜನರು ಅಪರೂಪ ಮತ್ತು ಅವರು ಹೋದಾಗ ಅವರ ಬೆಲೆ ತಿಳಿಯುತ್ತದೆ. ಪಕ್ಷಿಗಳು ಯಾವುದೇ ನಕ್ಷೆಯಿಲ್ಲದೆ ತಮ್ಮ ಗಮ್ಯಸ್ಥಾನವನ್ನು ತಲುಪುತ್ತವೆ, ಆದರೆ ಮನುಷ್ಯನು ಹೃದಯದಿಂದ ಹೃದಯವನ್ನು ತಲುಪಲು ಸಹ ವಿಫಲನಾಗುತ್ತಾನೆ. ಅಹಂಕಾರ, ಭ್ರಮೆ ಮತ್ತು ಸಂದೇಹವು ಅವನನ್ನು ಪ್ರೀತಿಯ ನಿಜವಾದ ಅನುಭವದಿಂದ ದೂರವಿರಿಸುತ್ತದೆ. ಹಲವು ಬಾರಿ ವ್ಯಕ್ತಿ ತಾನೇ ತನ್ನ ಕನಸುಗಳನ್ನು ಮುರಿದು ಖಾಲಿ ಮಾತ್ರ ಬಿಡುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಗಾಜಿನಂತೆ ಒಡೆದು ಹೋದದ್ದು ಎಂದಿಗೂ ಮೊದಲಿನಂತೆ ಒಂದಾಗುವುದಿಲ್ಲ. ಇದೇ ಕಾರಣಕ್ಕಾಗಿ ಸಂಬಂಧಗಳನ್ನು ಕಾಪಾಡಿಕೊಳ್ಳಬೇಕು, ಏಕೆಂದರೆ ಅವು ಮುರಿದಾಗ ನೋವು ಮಾತ್ರ ಉಳಿಯುತ್ತದೆ. ಒಬ್ಬಂಟಿಯಾಗಿರಲು ಕಲಿಯಿರಿ. ದೀಪವು ಒಬ್ಬಂಟಿಯಾಗಿ ಬೆಳಗಿ ತನ್ನ ಬೆಳಕಿನಿಂದ ಕತ್ತಲೆಯನ್ನು ಹೋಗಲಾಡಿಸುವಂತೆ. ಯಾರು ಮಾತನಾಡದಿದ್ದರೆ, ಯಾರು ಉತ್ತರಿಸದಿದ್ದರೆ ಬಿಡಿ. ಎಲ್ಲರಿಗೂ ನಿಮಗಾಗಿ ಸಮಯ ಇರಬೇಕು ಎಂದೇನಿಲ್ಲ, ಆದರೆ ನೆನಪಿಡಿ, ಎಲ್ಲರ ಸಮಯವೂ ಬರುತ್ತದೆ ಮತ್ತು ನಿಮ್ಮ ಸಮಯ ಬಂದಾಗ ಅದೇ ಜನರು ನಿಮ್ಮ ಉತ್ತರವನ್ನು ಹುಡುಕುತ್ತಾರೆ. ಯಾವ ದಿನ ಒಬ್ಬ ಹೆಂಡತಿ ತನ್ನ ಗಂಡನಿಗೆ ನಿಮ್ಮನ್ನು ಮದುವೆಯಾಗಿ ನನ್ನ ಜೀವನ ವ್ಯರ್ಥವಾಯಿತು ಎಂದು ಹೇಳುತ್ತಾಳೋ ಅಂದೇ ಆ ಕುಟುಂಬದ ಅದೃಷ್ಟ ದುರದೃಷ್ಟವಾಗಿ ಬದಲಾಗುತ್ತದೆ. ಹೆಂಡತಿಯು ಪ್ರೀತಿ ಮತ್ತು ತ್ಯಾಗದ ಸಂಕೇತ. ಅವಳು ಮನಸ್ಸಿನಿಂದ ನಿರಾಶೆಗೊಂಡಾಗ ಮನೆಯ ಶಾಂತಿ ಕೊನೆಗೊಳ್ಳುತ್ತದೆ. ಸಮುದ್ರವು ಎಂದಿಗೂ ತುಂಬುವುದಿಲ್ಲ, ಸ್ಮಶಾನವು ಎಂದಿಗೂ ಖಾಲಿಯಾಗಿರುವುದಿಲ್ಲ, ಆಸೆಗಳು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಮತ್ತು ಮನುಷ್ಯನ ಮನಸ್ಸು ಯಾವಾಗಲೂ ಅತೃಪ್ತವಾಗಿರುತ್ತದೆ. ಕೆಲವೊಮ್ಮೆ ಮನುಷ್ಯ ತನ್ನ ಗುರುತನ್ನು ಕಳೆದುಕೊಳ್ಳುತ್ತಾನೆ, ಆದರೆ ಗಾಳಿಯ ಆಸರೆಯಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತಾನೆ. ಒಬ್ಬ ಒಳ್ಳೆಯ ಮನುಷ್ಯನು ಹಲವು, ಜಗತ್ತು ತನ್ನಂತೆಯಲ್ಲ ಎಂಬುದನ್ನು ಮರೆತು ಬಿಡುತ್ತಾನೆ. ಸಂಬಂಧಗಳು ಕಾಗದದ ಬರಹಗಳಲ್ಲ, ಅವುಗಳನ್ನು ಅಳಿಸಲು ಸಾಧ್ಯವಿಲ್ಲ. ಅವು ನಂಬಿಕೆಯಿಂದ ನಡೆಯುವ ಭಾವನೆಗಳು. ಮನುಷ್ಯನ ದೊಡ್ಡ ಶತ್ರು ಅವನ ಸ್ವಂತ ಮನಸ್ಸು. ಅದು ಪದೇ ಪದೇ ನೋವುಂಟು ಮಾಡುವ ಕ್ಷಣಗಳನ್ನು ನೆನಪಿಸುತ್ತದೆ. ನೀವು ಒಬ್ಬಂಟಿಯಾಗಿರುವಾಗ ಅದನ್ನು ಏಕಾಂತವೆಂದು ಭಾವಿಸಿ ಒಂಟಿತನವಲ್ಲ. ಈ ಸಮಯವು ನಿಮ್ಮೊಳಗೆ ನೋಡಲು ಮತ್ತು ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಅವಕಾಶ ನೀಡುತ್ತದೆ. ಎಂದಿಗೂ ಓದಲಾಗದ ಪುಸ್ತಕಗಳು ಎಂದರೆ ಅದು ಜೀವನ. ಆದರೆ ಈ ಪ್ರಪಂಚವು ಒಂದು ಗುರು ಇದ್ದಂತೆ. ಇದು ಪ್ರತಿ ಹೆಜ್ಜೆಯಲ್ಲೂ ನಿಮಗೆ ಕಲಿಸುತ್ತದೆ. ಕಷ್ಟಗಳು ಶಿಕ್ಷಕರು ಮತ್ತು ಅನುಭವಗಳು ಪಠ್ಯಕ್ರಮ. ಮನುಷ್ಯನು ಆಸೆಗಳಿಂದ ತುಂಬಿದ ಒಂದು ಪಾತ್ರೆಯಂತೆ. ಅದು ಎಂದಿಗೂ ತುಂಬುವುದಿಲ್ಲ. ಇಂದು ಒಂದು ಆಸೆ ಈಡೇರಿದರೆ ನಾಡ ಇನ್ನೊಂದು ಹುಟ್ಟಿಕೊಳ್ಳುತ್ತದೆ. ಸಂತೃಪ್ತಿಯನ್ನು ಹುಡುಕುವವನೇ ನಿಜವಾದ ಆನಂದವನ್ನು ಪಡೆಯುತ್ತಾನೆ. ನಾವು ಏನಾದರೂ ಮಾಡಿದ್ದೇವೆ ಎಂದು ಅನಿಸಿದಾಗ ಅಹಂಕಾರ ಬರುತ್ತದೆ. ನಾವು ಏನಾದರೂ ಮಾಡಿದ್ದೇವೆ ಎಂದು ಜಗತ್ತಿಗೆ ಅನಿಸಿದಾಗ ಗೌರವ ಸಿಗುತ್ತದೆ. ಗೌರವ ಬಾಹ್ಯವಾದದ್ದು, ಆದರೆ ವಿನಮ್ರತೆಯೇ ವ್ಯಕ್ತಿಯನ್ನು ಆಂತರಿಕವಾಗಿ ಪೂರ್ಣಗೊಳಿಸುತ್ತದೆ. ತಪ್ಪು ತಿಳುವಳಿಕೆಗಳು ಸದ್ದಿಲ್ಲದೆ ಬರುತ್ತವೆ ಮತ್ತು ಒಂದು ಬಲವಾದ ಮನೆಯನ್ನು ಚದುರಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಇದು ನೆರಳು ಇಲ್ಲದ ಬೆಂಕಿ, ಆದರೆ ಇದರ ದುಷ್ಪರಿಣಾಮಗಳು ಅತ್ಯಂತ ಹೆಚ್ಚಿರುತ್ತವೆ. ಕಳೆದದ್ದರ ಬಗ್ಗೆ ಪಶ್ಚಾತ್ತಾಪ ಪಡುವುದರಿಂದ ವರ್ತಮಾನವು ಸುಧಾರಿಸುವುದಿಲ್ಲ. ಭೂತಕಾಲವನ್ನು ನೋಡುವ ದೃಷ್ಟಿಯನ್ನು ಬದಲಾಯಿಸಿ. ಅದರಿಂದ ನೀವು ಏನನ್ನಾದರೂ ಕಲಿತರೆ ಅದು ವ್ಯರ್ಥವಾಗಿಲ್ಲ. ಶ್ರೀಕೃಷ್ಣನು ಹೇಳುತ್ತಾನೆ, ಪುಸ್ತಕವನ್ನು ಅವನ ಮುಂದೆ ಮಾತ್ರ ತೆರೆಯಿರಿ, ಅದನ್ನು ಓದಿದ ನಂತರ ನಿಮ್ಮನ್ನು ಅರ್ಥಮಾಡಿಕೊಳ್ಳುವನಿಗೆ. ಎಲ್ಲರೂ ಓದಬಹುದು, ಆದರೆ ಅರ್ಥಮಾಡಿಕೊಳ್ಳುವವರು ಬಹಳ ಕಡಿಮೆ. ಸಂಬಂಧಗಳು ಸಾಯುವುದು ಅಷ್ಟು ನೋವುಂಟು ಮಾಡುವುದಿಲ್ಲ ಎಷ್ಟು ಜೀವಂತ ಸಂಬಂಧದಲ್ಲಿ ಭಾವನೆಗಳು ಸಾಯುವುದು ನೋವುಂಟು ಮಾಡುತ್ತದೆ.
ಒಂದು ಸಂಬಂಧದಲ್ಲಿ ಆತ್ಮೀಯತೆ ಕೊನೆಗೊಂಡಾಗ ಅದು ಕೇವಲ ಹೆಸರಿಗೆ ಮಾತ್ರ ಸಂಬಂಧವಾಗಿ ಉಳಿಯುತ್ತದೆ. ಸಮಯ ಮತ್ತು ನಮ್ಮವರು ಇಬ್ಬರೂ ಒಂದೇ ಸಮಯದಲ್ಲಿ ನೋವುಂಟು ಮಾಡಿದಾಗ ವ್ಯಕ್ತಿಯು ಹೊರಗಿನಿಂದ ಮಾತ್ರವಲ್ಲ ಒಳಗಿನಿಂದಲೂ ಒಡೆದು ಹೋಗುತ್ತಾನೆ. ಆದರೆ ತನ್ನ ಗಾಯಗಳನ್ನು ಪಾಠಗಳಾಗಿ ಪರಿವರ್ತಿಸುವವನು ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಪಡೆಯುತ್ತಾನೆ. ಆಶಿಸುವುದು ಮತ್ತು ನಂಬುವುದು ಎಂದಿಗೂ ತಪ್ಪಲ್ಲ. ನಾವು ತಪ್ಪು ವ್ಯಕ್ತಿಯಿಂದ ಆಶಿಸಿದಾಗ ಮತ್ತು ನಮ್ಮ ನಿರೀಕ್ಷೆಗಳಿಗೆ ಯೋಗ್ಯನಲ್ಲದ ವ್ಯಕ್ತಿಯನ್ನು ನಂಬಿದಾಗ ಮಾತ್ರ ತಪ್ಪು ಸಂಭವಿಸುತ್ತದೆ. ದುಃಖವು ಯಾವಾಗಲೂ ಹಿಂದಕ್ಕೆ ನೋಡುತ್ತದೆ, ಚಿಂತೆ ಎಲ್ಲೆಂದರಲ್ಲಿ ಅಲೆಯುತ್ತದೆ, ಆದರೆ ವಿಶ್ವಾಸವು ಯಾವಾಗಲೂ ಮುಂದಕ್ಕೆ ನೋಡುತ್ತದೆ. ಜೀವನವನ್ನು ವಿಶ್ವಾಸದಿಂದ ಬದುಕುವವನು ಯಾವುದೇ ಪರಿಸ್ಥಿತಿಯಲ್ಲಿ ಸೋಲುವುದಿಲ್ಲ. ನೀವು ತುಂಬ ಕೆಟ್ಟದನ್ನು ಸಹಿಸಿಕೊಂಡಿದ್ದರೆ ಬದುಕುವ ಕಲೆಯನ್ನು ಕಲಿಯಿರಿ. ಕಷ್ಟಗಳೊಂದಿಗೆ ಹೋರಾಡಲು ಕಲಿತರೆ ಜೀವನದಲ್ಲಿ ಸ್ಥಿರತೆಯೂ ಬರುತ್ತದೆ. ರಾತ್ರಿ ನೆಮ್ಮದಿಯ ನಿದ್ರೆ ಬರುವುದು ಅಷ್ಟು ಸುಲಭವಲ್ಲ. ಅದಕ್ಕಾಗಿ ಇಡೀ ದಿನ ಪ್ರಾಮಾಣಿಕವಾಗಿ ಬದುಕಬೇಕು. ತನ್ನ ದಿನವನ್ನು ಸತ್ಯ, ಕರ್ಮ ಮತ್ತು ಆತ್ಮತೃಪ್ತಿಯೊಂದಿಗೆ ಬದುಕುವವನು ಮಾತ್ರ ರಾತ್ರಿ ಶಾಂತಿಯಿಂದ ನಿದ್ರಿಸಬಹುದು. ಸಮಯವನ್ನು ನೋಡಿ ಮಾತ್ರ ನಿಮ್ಮೊಂದಿಗೆ ಇರುವವರು ಎಂದಿಗೂ ನಿಮ್ಮವರಾಗಲು ಸಾಧ್ಯವಿಲ್ಲ. ಸಮಯವನ್ನು ನೋಡಿ ಕೇವಲ ಸ್ವಾರ್ಥಗಳು ಪೂರ್ಣಗೊಳ್ಳುತ್ತವೆ, ನಿಜವಾದ ಸಂಬಂಧಗಳು ನಿಭಾಯಿಸಲ್ಪಡುವುದಿಲ್ಲ. ನೀವು ಕಾಳಜಿ ವಹಿಸುವವರೆಗೆ ಜನರು ನಿಮಗೆ ತೊಂದರೆ ನೀಡುತ್ತಲೇ ಇರುತ್ತಾರೆ. ನೀವು ಕಾಳಜಿ ವಹಿಸುವುದನ್ನು ನಿಲ್ಲಿಸಿದ ದಿನ ಜನರು ನಿಮ್ಮನ್ನು ತೊಂದರೆಗೊಳಿಸುವುದನ್ನು ನಿಲ್ಲಿಸುತ್ತಾರೆ. ಪದಗಳಿಗೂ ತಮ್ಮದೇ ಆದ ರುಚಿ ಇರುತ್ತದೆ. ಏನನ್ನಾದರೂ ಹೇಳುವ ಮೊದಲು ಅದನ್ನು ನೀವೇ ಆಸ್ವಾದಿಸಿ. ಅದು ನಿಮಗೆ ಇಷ್ಟವಾಗದಿದ್ದರೆ ಮತ್ತೊಬ್ಬರಿಗೂ ಇಷ್ಟವಾಗುವುದಿಲ್ಲ. ಒಬ್ಬಂಟಿಯಾಗಿರುವುದು ತಪ್ಪಾದ ವ್ಯಕ್ತಿಯೊಂದಿಗೆ ಇರುವುದಕ್ಕಿಂತ ಅಷ್ಟು ಕಷ್ಟಕರವಲ್ಲ. ಏಕಾಂತವು ಆತ್ಮ ಸಾಕ್ಷಾತ್ಕಾರಕ್ಕೆ ಅವಕಾಶ ನೀಡುತ್ತದೆ, ಆದರೆ ತಪ್ಪಾದ ಸಂಬಂಧಗಳು ಆತ್ಮವನ್ನೇ ದುರ್ಬಲಗೊಳಿಸುತ್ತವೆ. ಶ್ರೀಕೃಷ್ಣನು ಹೇಳುತ್ತಾನೆ, ಪ್ರತಿಯೊಬ್ಬ ಮನುಷ್ಯನೊಳಗೂ ಒಂದು ಬೆಳಕು ಇರುತ್ತದೆ. ವ್ಯತ್ಯಾಸವೇನೆಂದರೆ ಕೆಲವರದು ಅಡಗಿರುತ್ತದೆ ಮತ್ತು ಕೆಲವರದು ಪ್ರಕಾಶಮಾನವಾಗಿರುತ್ತದೆ. ನಿಮಗೆ ನಿಸ್ವಾರ್ಥವಾಗಿ ಸಮಯ, ಪ್ರೀತಿ ಮತ್ತು ಸಮರ್ಪಣೆಯನ್ನು ನೀಡುವವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಅಂತಹ ಜನರು ಅಪರೂಪ ಮತ್ತು ಅವರು ಹೋದಾಗ ಅವರ ಬೆಲೆ ತಿಳಿಯುತ್ತದೆ. ಪಕ್ಷಿಗಳು ಯಾವುದೇ ನಕ್ಷೆಯಿಲ್ಲದೆ ತಮ್ಮ ಗಮ್ಯಸ್ಥಾನವನ್ನು ತಲುಪುತ್ತವೆ, ಆದರೆ ಮನುಷ್ಯನು ಹೃದಯದಿಂದ ಹೃದಯವನ್ನು ತಲುಪಲು ಸಹ ವಿಫಲನಾಗುತ್ತಾನೆ. ಅಹಂಕಾರ, ಭ್ರಮೆ ಮತ್ತು ಸಂದೇಹವು ಅವನನ್ನು ಪ್ರೀತಿಯ ನಿಜವಾದ ಅನುಭವದಿಂದ ದೂರವಿರಿಸುತ್ತದೆ. ಹಲವು ಬಾರಿ ವ್ಯಕ್ತಿ ತಾನೇ ತನ್ನ ಕನಸುಗಳನ್ನು ಮುರಿದು ಖಾಲಿ ಮಾತ್ರ ಬಿಡುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಗಾಜಿನಂತೆ ಒಡೆದು ಹೋದದ್ದು ಎಂದಿಗೂ ಮೊದಲಿನಂತೆ ಒಂದಾಗುವುದಿಲ್ಲ. ಇದೇ ಕಾರಣಕ್ಕಾಗಿ ಸಂಬಂಧಗಳನ್ನು ಕಾಪಾಡಿಕೊಳ್ಳಬೇಕು, ಏಕೆಂದರೆ ಅವು ಮುರಿದಾಗ ನೋವು ಮಾತ್ರ ಉಳಿಯುತ್ತದೆ. ಒಬ್ಬಂಟಿಯಾಗಿರಲು ಕಲಿಯಿರಿ. ದೀಪವು ಒಬ್ಬಂಟಿಯಾಗಿ ಬೆಳಗಿ ತನ್ನ ಬೆಳಕಿನಿಂದ ಕತ್ತಲೆಯನ್ನು ಹೋಗಲಾಡಿಸುವಂತೆ. ಯಾರು ಮಾತನಾಡದಿದ್ದರೆ, ಯಾರು ಉತ್ತರಿಸದಿದ್ದರೆ ಬಿಡಿ. ಎಲ್ಲರಿಗೂ ನಿಮಗಾಗಿ ಸಮಯ ಇರಬೇಕು ಎಂದೇನಿಲ್ಲ, ಆದರೆ ನೆನಪಿಡಿ, ಎಲ್ಲರ ಸಮಯವೂ ಬರುತ್ತದೆ ಮತ್ತು ನಿಮ್ಮ ಸಮಯ ಬಂದಾಗ ಅದೇ ಜನರು ನಿಮ್ಮ ಉತ್ತರವನ್ನು ಹುಡುಕುತ್ತಾರೆ. ಯಾವ ದಿನ ಒಬ್ಬ ಹೆಂಡತಿ ತನ್ನ ಗಂಡನಿಗೆ ನಿಮ್ಮನ್ನು ಮದುವೆಯಾಗಿ ನನ್ನ ಜೀವನ ವ್ಯರ್ಥವಾಯಿತು ಎಂದು ಹೇಳುತ್ತಾಳೋ ಅಂದೇ ಆ ಕುಟುಂಬದ ಅದೃಷ್ಟ ದುರದೃಷ್ಟವಾಗಿ ಬದಲಾಗುತ್ತದೆ. ಹೆಂಡತಿಯು ಪ್ರೀತಿ ಮತ್ತು ತ್ಯಾಗದ ಸಂಕೇತ. ಅವಳು ಮನಸ್ಸಿನಿಂದ ನಿರಾಶೆಗೊಂಡಾಗ ಮನೆಯ ಶಾಂತಿ ಕೊನೆಗೊಳ್ಳುತ್ತದೆ. ಸಮುದ್ರವು ಎಂದಿಗೂ ತುಂಬುವುದಿಲ್ಲ, ಸ್ಮಶಾನವು ಎಂದಿಗೂ ಖಾಲಿಯಾಗಿರುವುದಿಲ್ಲ, ಆಸೆಗಳು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಮತ್ತು ಮನುಷ್ಯನ ಮನಸ್ಸು ಯಾವಾಗಲೂ ಅತೃಪ್ತವಾಗಿರುತ್ತದೆ. ಕೆಲವೊಮ್ಮೆ ಮನುಷ್ಯ ತನ್ನ ಗುರುತನ್ನು ಕಳೆದುಕೊಳ್ಳುತ್ತಾನೆ, ಆದರೆ ಗಾಳಿಯ ಆಸರೆಯಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತಾನೆ. ಒಬ್ಬ ಒಳ್ಳೆಯ ಮನುಷ್ಯನು ಹಲವು, ಜಗತ್ತು ತನ್ನಂತೆಯಲ್ಲ ಎಂಬುದನ್ನು ಮರೆತು ಬಿಡುತ್ತಾನೆ. ಸಂಬಂಧಗಳು ಕಾಗದದ ಬರಹಗಳಲ್ಲ, ಅವುಗಳನ್ನು ಅಳಿಸಲು ಸಾಧ್ಯವಿಲ್ಲ. ಅವು ನಂಬಿಕೆಯಿಂದ ನಡೆಯುವ ಭಾವನೆಗಳು. ಮನುಷ್ಯನ ದೊಡ್ಡ ಶತ್ರು ಅವನ ಸ್ವಂತ ಮನಸ್ಸು. ಅದು ಪದೇ ಪದೇ ನೋವುಂಟು ಮಾಡುವ ಕ್ಷಣಗಳನ್ನು ನೆನಪಿಸುತ್ತದೆ. ಇಂದು ನಾವು ಎಲ್ಲಿ ನಿಂತಿದ್ದೇವೆಯೋ ಅಲ್ಲಿ ನಿನ್ನೆ ಇನ್ನೊಬ್ಬರಿದ್ದರು ಮತ್ತು ನಾಳೆ ಇನ್ನೊಬ್ಬರಿರುತ್ತಾರೆ. ಇದು ಸಮಯದ ಚಕ್ರ. ಇದನ್ನು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ. ಸಾವು ಒಮ್ಮೆ ಮಾತ್ರ ಸಿಗುತ್ತದೆ, ಆದರೆ ಜೀವನವು ಪ್ರತಿದಿನ ಹೊಸ ರೂಪದಲ್ಲಿ ಬರುತ್ತದೆ. ಅನುಭವಗಳು ವಯಸ್ಸಿನಿಂದಲ್ಲ, ಪರಿಸ್ಥಿತಿಗಳಿಂದ ಸಿಗುತ್ತವೆ. ನಿಜವಾಗಿಯೂ ಬುದ್ಧಿವಂತರು ಹೆಚ್ಚಾಗಿ ಮೌನವಾಗಿರುತ್ತಾರೆ. 4 ರೀತಿಯ ಜನರಿಂದ ದೂರವಿರಬೇಕು. ಮೊದಲನೆಯವರು ಸುಳ್ಳು ಹೇಳುವವರು, ಎರಡನೆಯವರು ನಿಮ್ಮನ್ನು ಅವಮಾನಿಸುವವರು, ಮೂರನೆಯವರು ನಿಮ್ಮನ್ನು ಬಳಸಿಕೊಳ್ಳುವವರು ಮತ್ತು ನಾಲ್ಕನೆಯವರು ನಿಮ್ಮನ್ನು ಕೆಳಗೆ ಬೀಳಿಸಲು ಪ್ರಯತ್ನಿಸುವವರು. ಪ್ರಕೃತಿಯು ನಮಗೆ ಕೇವಲ 2 ಆಯ್ಕೆಗಳನ್ನು ನೀಡಿದೆ. ಒಂದು, ಕೊಟ್ಟು ಹೋಗಿ, ಇಲ್ಲವೇ ಬಿಟ್ಟು ಹೋಗಿ. ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗುವ ವ್ಯವಸ್ಥೆಯಿಲ್ಲ. ಯಾವಾಗಲೂ ಅದೇ ತಕ್ಕಡಿಯನ್ನು ಬಳಸಿ ಅದರಲ್ಲಿ ನಿಮ್ಮನ್ನು ಅಳೆದು ನಂತರ ಇತವರನ್ನು ನೋಡಿ. ಆಗ ಜನರು ನಾವು ಅಂದುಕೊಂಡಷ್ಟು ಕೆಟ್ಟವರಲ್ಲ ಎಂದು ಅರಿವಾಗುತ್ತದೆ.
ಪ್ರಪಂಚದ ಬುದ್ಧಿವಂತ ಜನರಿಗಿಂತ ನಾವೇ ಉತ್ತಮ, ಏಕೆಂದರೆ ನಾವು ನಮ್ಮ ಕನಸುಗಳನ್ನು ಮುರಿದರೂ ಯಾರ ಹೃದಯವನ್ನು ಮುರಿಯುವುದಿಲ್ಲ. ಕೆಲವು ಜನರಿಗೆ ಮನೆ ಬಿಟ್ಟ ತಕ್ಷಣವೇ ಗುರಿ ಸಿಗುತ್ತದೆ ಮತ್ತು ಕೆಲವರು ಜೀವನ ಪರ್ಯಂತ ಪ್ರಯಾಣದಲ್ಲಿರುತ್ತಾರೆ. ಆದರೆ ನಗುತ್ತಾ ಕಷ್ಟಗಳನ್ನು ಎದುರಿಸುವರ ಮುಂದೆ ಅದೃಷ್ಟವು ತಲೆಬಾಗುತ್ತದೆ. ಸಮಯವು ಮರಳಿನಂತಿದೆ. ಅದನ್ನು ಕೈಗಳಿಂದ ಹರಿದು ಹೋಗಲು ಬಿಟ್ಟರೆ ಅದು ಮತ್ತೆ ಹಿಂದಿರುಗುವುದಿಲ್ಲ. ಒಂದು ನದಿಯು ಎಷ್ಟು ಶಾಂತವಾಗಿ ಹರಿಯುತ್ತದೆ. ಅದು ತನ್ನ ಹಾದಿಯಲ್ಲಿ ಎಲ್ಲರಿಗೂ ನೀರನ್ನು ನೀಡುತ್ತದೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ, ಮರಗಳಿಗೆ. ಆದರೆ ಅದು ಉಕ್ಕಿ ಹರಿಯಲು ಪ್ರಾರಂಭಿಸಿದಾಗ ಜನರು ಅದನ್ನೇ ದೂಷಿಸಲು ಪ್ರಾರಂಭಿಸುತ್ತಾರೆ. ಇದೇ ಜಗತ್ತಿನ ಸ್ವಭಾವ. ನೀವು ಇತರರಿಗೆ ಉಪಯುಕ್ತವಾಗಿರುವವರೆಗೆ ಜನರು ನಿಮ್ಮನ್ನು ಪ್ರಶಂಸಿಸುತ್ತಾರೆ. ಆದರೆ ನೀವು ನಿಮ್ಮ ಮಿತಿಯನ್ನು ಮೀರಲು ಪ್ರಾರಂಭಿಸಿದ ತಕ್ಷಣ ಅವರು ನಿಮ್ಮನ್ನೇ ದೂಷಿಸುತ್ತಾರೆ. ತಮ್ಮ ಕರ್ಮಗಳಲ್ಲಿ ನಿಸ್ವಾರ್ಥರಾಗಿರುವವರು ಹೆಚ್ಚಾಗಿ ಒಬ್ಬಂಟಿಯಾಗಿ ಉಳಿಯುತ್ತಾರೆ. ಅವರಿಗೆ ಎಲ್ಲರಿಗೂ ಸಮಯವಿರುತ್ತದೆ, ಆದರೆ ಅವರಿಗಾಗಿ ಯಾರೂ ಇರುವುದಿಲ್ಲ. ಅವರು ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಾರೆ, ಆದರೆ ಅವರು ಸ್ವತಃ ತೊಂದರೆಯಲ್ಲಿರುವಾಗ ಅವರ ತಲೆಯಿಡಲು ಯಾವುದೇ ಭುಜವಿರುವುದಿಲ್ಲ. ಆದರೆ ಈ ಏಕಾಂತವೇ ಅವರನ್ನು ಹೆಚ್ಚು ಸ್ವಾಭಿಮಾನಿಗಳನ್ನಾಗಿ ಮಾಡುತ್ತದೆ. ಒಂದು ದೀಪವು ಉರಿಯುತ್ತದೆ ಮತ್ತು ಕತ್ತಲೆಯನ್ನು ದೂರ ಮಾಡುತ್ತದೆ, ಆದರೆ ಅದರ ಜ್ವಾಲೆ ನಂದಲು ಪ್ರಾರಂಭಿಸಿದಾಗ ಯಾರೂ ಅದರ ಬಗ್ಗೆ ಚಿಂತಿಸುವುದಿಲ್ಲ. ಇದೇ ಜಗತ್ತಿನ ಸತ್ಯ. ಹೆಚ್ಚು ಬೆಳಕನ್ನು ನೀಡುವವರನ್ನೇ ಮೊದಲು ನಿರ್ಲಕ್ಷಿಸಲಾಗುತ್ತದೆ. ಅದಕ್ಕಾಗಿಯೇ ಶ್ರೀಕೃಷ್ಣನು ನಮಗೆ ಹೇಳುತ್ತಾನೆ, ಒಳ್ಳೆಯವರಾಗಿರಿ, ಆದರೆ ನಿಮ್ಮನ್ನು ಯಾರು ಗೌರವಿಸುತ್ತಾರೆ ಮತ್ತು ಯಾರು ನಿಮ್ಮನ್ನು ಕೇವಲ ಬಳಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಗುರುತಿಸಿ. ಒಳ್ಳೆಯ ಜನರು ಹೆಚ್ಚಾಗಿ ತಮ್ಮ ಭಾವನೆಗಳನ್ನು ಹೆಚ್ಚು ನಿಯಂತ್ರಿಸುತ್ತಾರೆ. ಅವರು ತಮ್ಮ ನೋವನ್ನು ವ್ಯಕ್ತಪಡಿಸಿದರೆ ಜನರು ಅವರನ್ನು ದುರ್ಬಲರು ಎಂದು ಭಾವಿಸುತ್ತಾರೆ ಎಂದು ಅವರಿಗೆ ತಿಳಿದಿರುತ್ತದೆ. ಆದ್ದರಿಂದ ಅವರು ಒಳಗಿಂದ ಎಷ್ಟೇ ಮುರಿದು ಹೋಗಿದ್ದರೂ ನಗುತ್ತಲೇ ಇರುತ್ತಾರೆ. ಆದರೆ ಕೆಲವೊಮ್ಮೆ ಇದು ಅಗತ್ಯವಾಗಿರುತ್ತದೆ. ಒಂದು ಮರದಂತೆ ಇರಿ, ಅದು ತನ್ನ ಬೇರುಗಳಿಂದ ಶಕ್ತಿಯನ್ನು ಪಡೆಯುತ್ತದೆ ಮತ್ತು ಯಾವುದೇ ಬಿರುಗಾಳಿಯನ್ನು ಎದುರಿಸುತ್ತದೆ. ಮರವು ಬಿಸಿಲಿನಲ್ಲಿ ತಾನು ಸುಟ್ಟುಕೊಳ್ಳುತ್ತದೆ, ಆದರೆ ಇತರರಿಗೆ ನೆರಳು ನೀಡುತ್ತದೆ. ಆದರೆ ಅದರ ಕೊಂಬೆಗಳು ಒಣಗಲು ಪ್ರಾರಂಭಿಸಿದಾಗ ಜನರು ಅದನ್ನು ಕತ್ತರಿಸಲು ಹಿಂಜರಿಯುವುದಿಲ್ಲ. ಆದ್ದರಿಂದ ಒಳ್ಳೆಯತನ ಎಂದರೆ ನೀವು ನಿಮ್ಮನ್ನು ನಾಶಪಡಿಸಿಕೊಳ್ಳಬೇಕು ಎಂದಲ್ಲ, ಬದಲಾಗಿ ನೀವು ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಎಂದರ್ಥ. ದಯ ತೋರಿ, ಆದರೆ ನಿಮ್ಮ ಬಗ್ಗೆಯೂ ನ್ಯಾಯಯುತವಾಗಿರಿ. ಕೆಲವೊಮ್ಮೆ ಅತಿ ದೊಡ್ಡ ಪರೀಕ್ಷೆಯು ನೀವು ಹೆಚ್ಚು ಪ್ರಯತ್ನಿಸುತ್ತಿರುವಾಗ ಬರುತ್ತದೆ. ನೀವು ಎದ್ದು ನಿಲ್ಲಬಲ್ಲಿರಾ ಎಂದು ಜೀವನವು ನಿಮ್ಮನ್ನು ಕೆಳಗೆ ತಳ್ಳಿ ನೋಡುತ್ತದೆ. ಒಳ್ಳೆಯ ಜನರನ್ನು ಪದೇ ಪದೇ ಪರೀಕ್ಷಿಸಲಾಗುತ್ತದೆ, ಏಕೆಂದರೆ ಅವರು ಸಹಿಷ್ಣುಗಳು. ಆದರೆ ನೆನಪಿಡಿ, ಪ್ರತಿ ಕಷ್ಟವು ನಿಮ್ಮನ್ನು ಇನ್ನಷ್ಟು ಬಲಶಾಲಿಗೊಳಿಸುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ಮಗಳ ಫಲವನ್ನು ಖಂಡಿತ ಪಡೆಯುತ್ತಾನೆ. ಇಂದು ನಿಮ್ಮ ಒಳ್ಳೆಯತನವನ್ನು ಯಾರು ಗುರುತಿಸದಿದ್ದರೆ ಅದು ವ್ಯರ್ಥವಾಗುತ್ತಿದೆ ಎಂದಲ್ಲ. ನೀವು ಏನೇ ನೀಡಿದರೂ ಅದು ಯಾವುದೋ ರೂಪದಲ್ಲಿ ನಿಮ್ಮ ಬಳಿಗೆ ಹಿಂದಿರುಗುತ್ತದೆ. ಕೆಲವೊಮ್ಮೆ ದೇವರ ಆಶೀರ್ವಾದದ ರೂಪದಲ್ಲಿ, ಕೆಲವೊಮ್ಮೆ ಜೀವನದ ಯಾವುದೋ ಅನಿರೀಕ್ಷಿತ ಸಂತೋಷದ ರೂಪದಲ್ಲಿ. ಆದ್ದರಿಂದ ಒಳ್ಳೆಯವರಾಗಿರಿ, ಆದರೆ ಬುದ್ಧಿವಂತರಾಗಿಯೂ ಇರಿ. ಪ್ರೀತಿಸಿ, ಆದರೆ ನಿಮ್ಮ ಮಿತಿಗಳನ್ನು ಸಹ ನಿರ್ಧರಿಸಿ. ತ್ಯಾಗ ಮಾಡಿ, ಆದರೆ ಜನರು ನಿಮ್ಮನ್ನು ಲಘುವಾಗಿ ತೆಗೆದುಕೊಳ್ಳುವಷ್ಟು ಅಲ್ಲ. ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಿ, ಏಕೆಂದರೆ ಕೊನೆಯಲ್ಲಿ ಅದುವೇ ಅತಿದೊಡ್ಡ ಸಂಪತ್ತು. ಒಳ್ಳೆಯತನ ಮತ್ತು ಪ್ರಾಮಾಣಿಕತೆಯ ಮಾರ್ಗವು ಯಾವಾಗಲೂ ಕಠಿಣವಾಗಿರುತ್ತದೆ. ಸ್ವಾರ್ಥವಿಲ್ಲದೆ ಪ್ರೀತಿ ಮತ್ತು ಸೇವೆಯನ್ನು ಮಾಡುವವರು ಹೆಚ್ಚಾಗಿ ಸಮಾಜದಿಂದ ಹೆಚ್ಚು ತಿರಸ್ಕರಿಸಲ್ಪಡುತ್ತಾರೆ. ನೀವು ಯಾರಿಗೆ ಉಪಯುಕ್ತವಾಗಿರುವವರೆಗೆ ನಿಮ್ಮನ್ನು ಗೌರವಿಸಲಾಗುತ್ತದೆ. ಆದರೆ ನೀವು ಬೇಡ ಎಂದು ಹೇಳಲು ಕಲಿತ ದಿನ ಜನರು ನಿಮ್ಮನ್ನು ದೂರವಾಗಲು ಪ್ರಾರಂಭಿಸುತ್ತಾರೆ. ಯೋಚಿಸಿ, ಒಂದು ಮೇಣದ ಬತ್ತಿ ಉರಿದಾಗ ಅದು ತನ್ನ ಬೆಳಕಿನಿಂದ ಇತರರ ಕತ್ತಲೆಯನ್ನು ಹೋಗಲಾಡಿಸುತ್ತದೆ. ಆದರೆ ಅದು ಕರಗಿ ಚಿಕ್ಕದಾಗುತ್ತಿದ್ದಂತೆ ಜನರು ಅದನ್ನು ಎಸೆಯಲು ಹಿಂಜರಿಯುವುದಿಲ್ಲ. ಇದೇ ರೀತಿ ಇತರರಿಗಾಗಿ ತಮ್ಮನ್ನು ಸಮರ್ಪಿಸುವವರನ್ನು ಅವರು ಉಪಯುಕ್ತವಾಗಿರುವವರೆಗೆ ಮಾತ್ರ ಗೌರವಿಸಲಾಗುತ್ತದೆ. ಆದರೆ ಇದರರ್ಥ ಒಳ್ಳೆಯತನ ವ್ಯರ್ಥವಾಗುತ್ತಿದೆ ಎಂದಲ್ಲ. ಸಮಯದೊಂದಿಗೆ ನಿಜವಾದ ಕರ್ಮಗಳ ಗುರುತು ಖಂಡಿತ ಆಗುತ್ತದೆ. ಹಲವು ಬಾರಿ ನಮಗೆ ಅತಿ ಹೆಚ್ಚು ತ್ಯಾಗ ಮಾಡಿದವರೇ ನಮಗೆ ನೋವುಂಟು ಮಾಡುತ್ತಾರೆ. ಒಬ್ಬ ರೈತನು ತನ್ನ ಬೆಳೆಯನ್ನು ಪೂರ್ಣ ಮನಸ್ಸಿನಿಂದ ಬೆಳೆಯುತ್ತಾನೆ, ಆದರೆ ಬೆಳೆ ಬೆಳೆದಾಗ ಅದನ್ನು ಕೊಯ್ಯಲೇಬೇಕು. ಅದೇ ರೀತಿ ನಾವು ಯಾರಿಗೆ ಅತಿ ಹೆಚ್ಚು ಪ್ರೀತಿ ಮತ್ತು ಸಮರ್ಪಣೆಯನ್ನು ನೀಡುತ್ತೇವೆಯೋ ಹಲವು ಬಾರಿ ಅವರೇ ನಮಗೆ ಅತಿ ಹೆಚ್ಚು ನೋವನ್ನು ನೀಡುತ್ತಾರೆ. ಆದರೆ ಇದು ಜೀವನದ ನಿಯಮ. ನೀಡಲು ತಿಳಿದವನೇ ನಿಜವಾದ ಶ್ರೀಮಂತ. ಶ್ರೀಕೃಷ್ಣನು ನಮಗೆ ಜೀವನದಲ್ಲಿ ಸಮತೋಲನ ಮುಖ್ಯ ಎಂದು ಕಲಿಸುತ್ತಾನೆ. ಜನರು ನಿಮ್ಮ ಲಾಭವನ್ನು ಪಡೆದುಕೊಳ್ಳುವಷ್ಟು ಹೆಚ್ಚು ದಯ ತೋರಬೇಡಿ ಮತ್ತು ನಿಮ್ಮ ಸಂವೇದನಾಶೀಲತೆಯೇ ಕಳೆದು ಹೋಗುವಷ್ಟು ಕಠಿಣರೂ ಆಗಬೇಡಿ.
ಒಳ್ಳೆಯತನವು ಬುದ್ಧಿವಂತಿಕೆಯೊಂದಿಗೆ ಸೇರಿಕೊಂಡಾಗ ಮಾತ್ರ ಪರಿಣಾಮಕಾರಿಯಾಗಿರುತ್ತದೆ. ಯೋಚಿಸಿ, ಒಂದು ಮರವು ಯಾರೇ ಕಲ್ಲು ಹೊಡೆದರೂ ಎಲ್ಲರಿಗೂ ನೆರಳನ್ನು ನೀಡುತ್ತದೆ. ಆದರೆ ಅದು ಮುಪ್ಪಾಗಿ ಒಣಗಿದಾಗ ಜನರು ಅದನ್ನು ಕಡಿದು ಮರದ ರೂಪದಲ್ಲಿ ಬಳಸಲು ಪ್ರಾರಂಭಿಸುತ್ತಾರೆ. ಇದೇ ಜಗತ್ತಿನ ಸ್ವಭಾವ. ನೀವು ಫಲಭರಿತರಾಗಿರುವವರೆಗೆ ಜನರು ನಿಮ್ಮನ್ನು ಗೌರವಿಸುತ್ತಾರೆ. ಆದರೆ ನೀವು ದುರ್ಬಲರಾದ ದಿನ ಜಗತ್ತು ನಿಮ್ಮನ್ನು ನಿರ್ಲಕ್ಷಿಸುತ್ತದೆ. ಆದ್ದರಿಂದ ಶ್ರೀಕೃಷ್ಣನು ಹೇಳುತ್ತಾನೆ, ಸೇವೆ ಮತ್ತು ಲೋಕೋಪಕಾರ ಮಾಡಿ, ಆದರೆ ಜನರು ನಿಮ್ಮನ್ನು ಶೋಷಿಸುವಷ್ಟು ನಿಮ್ಮನ್ನು ದುರ್ಬಲಗೊಳಿಸಿಕೊಳ್ಳಬೇಡಿ. ಒಳ್ಳೆಯ ಜನರ ದೊಡ್ಡ ಸಮಸ್ಯೆ ಏನೆಂದರೆ ಅವರು ಎಲ್ಲರನ್ನೂ ತಮ್ಮಂತೆಯೇ ಭಾವಿಸುತ್ತಾರೆ. ಅವರು ಇತರರಿಗೆ ಒಳ್ಳೆಯದನ್ನು ಮಾಡಿದರೆ ಪ್ರತಿಯಾಗಿ ತಮಗೂ ಅದೇ ಸಿಗುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಜೀವನದ ಸತ್ಯವು ಇದಕ್ಕಿಂತ ಬಹಳ ಭಿನ್ನವಾಗಿದೆ. ಯೋಚಿಸಿ, ಒಬ್ಬಳು ತಾಯಿ ತನ್ನ ಮಕ್ಕಳಿಗಾಗಿ ಹಗಲು ರಾತ್ರಿ ಶ್ರಮಿಸುತ್ತಾಳೆ. ಅವರ ಪ್ರತಿ ಆಸೆಯನ್ನು ಪೂರೈಸಲು ಪ್ರಯತ್ನಿಸುತ್ತಾಳೆ. ಆದರೆ ಮಕ್ಕಳು ದೊಡ್ಡವರಾದಾಗ ಹಲವು ಬಾರಿ ಅವರು ತಮ್ಮ ತಾಯಿಯ ತ್ಯಾಗವನ್ನು ಮರೆತು ಬಿಡುತ್ತಾರೆ. ಇದು ತಾಯಿಯ ತಪ್ಪಲ್ಲ, ಬದಲಾಗಿ ಜಗತ್ತಿನ ಸತ್ಯ. ಸುಲಭವಾಗಿ ಸಿಗುವ ವಸ್ತುವಿನ ಬೆಲೆಯನ್ನು ಜನರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದೇ ರೀತಿ ಯಾರಾದರೂ ಎಲ್ಲರಿಗೂ ಸಹಾಯ ಮಾಡಿದಾಗ ಜನರು ಅವರ ಒಳ್ಳೆಯತನವನ್ನು ತಮ್ಮ ಕರ್ತವ್ಯವೆಂದು ಭಾವಿಸುತ್ತಾರೆ. ಒಂದು ದಿನ ಅವರು ಸಹಾಯ ಮಾಡಲು ಅಸಮರ್ಥರಾದರೆ ಅದೇ ಜನರು ಅವರನ್ನು ಸ್ವಾರ್ಥಿ ಎಂದು ಕರೆಯಲು ಪ್ರಾರಂಭಿಸುತ್ತಾರೆ. ಈ ಜಗತ್ತು ಉಪಕಾರವನ್ನು ಬೇಗನೆ ಮರೆಯುತ್ತದೆ, ಆದರೆ ಅವಮಾನವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳುತ್ತದೆ. ಹರಿವ ಪ್ರವಾಹವನ್ನೇ ಬದಲಿಸುವವರು ಮಾತ್ರ ಜೀವನವನ್ನು ಬದುಕಲು ಅರ್ಹರು. ಅದೃಷ್ಟವನ್ನು ತಮ್ಮ ಕೈಗಳಿಂದಲೇ ಸೃಷ್ಟಿಸಬೇಕು ಎಂದು ಅರ್ಥಮಾಡಿಕೊಂಡವರಿಗೆ ದೇವರು ಅನುಗ್ರಹಿಸುತ್ತಾನೆ. ಕೆಲವರು ಕಾಲದ ಅಚ್ಚಿನಲ್ಲಿ ಇಳಿದು ಹೋಗುತ್ತಾರೆ ಮತ್ತು ಕೆಲವರು ಕಾಲದ ಅಚ್ಚನ್ನೇ ಬದಲಾಯಿಸುತ್ತಾರೆ. ನೀವು ಕೂಡ ಸಮಯದೊಂದಿಗೆ ಬದಲಾಗಬೇಕು. ಸತ್ಯವು ತೊಂದರೆಗೊಳಗಾಗಬಹುದು, ಆದರೆ ಸೋಲಲು ಸಾಧ್ಯವಿಲ್ಲ. ನೀವು ಏನೇ ಮಾಡಬೇಕಾಗಿದ್ದರೂ ನಿಮ್ಮ ಸ್ವಂತ ಬಲದ ಮೇಲೆ ಮಾಡಿ, ಏಕೆಂದರೆ ಸ್ವಂತ ಬಲದಿಂದ ರಚಿಸಿದ ಇತಿಹಾಸವನ್ನು ಜಗತ್ತು ಯಾವಾಗಲೂ ನೆನಪಿಸಿಕೊಳ್ಳುತ್ತದೆ. ನಿಮ್ಮನ್ನು ಯಾರೂ ಉಳಿಸಲು ಬರುವುದಿಲ್ಲ, ಸಂತೋಷಪಡಿಸಲು ಬರುವುದಿಲ್ಲ, ಶ್ರೀಮಂತರನ್ನಾಗಿ ಮಾಡಲು ಬರುವುದಿಲ್ಲ. ಇವೆಲ್ಲವನ್ನು ನೀವೇ ಮಾಡಬೇಕು. ನಿಮ್ಮನ್ನು ನೀವೇ ಸಿದ್ಧಪಡಿಸಿಕೊಳ್ಳಿ. ಕಷ್ಟ ಬಂದರೂ ನೀವೇ ಅದನ್ನು ನಿಭಾಯಿಸಲು ಸಾಧ್ಯವಾಗುವಂತೆ. ಸೋಲಿಗೆ ಹೆದರಬೇಡಿ. ಪ್ರತಿ ಕೆಲಸವನ್ನು ಆತ್ಮವಿಶ್ವಾಸದಿಂದ ಮಾಡಿ. ಖಂಡಿತ ಯಶಸ್ಸು ಸಿಗುತ್ತದೆ. ಒಂದು ದಿನ ನಿಮ್ಮ ಕನಸು ನನಸಾಗುತ್ತದೆ. ಒಂದು ಕೈಯಲ್ಲಿ ಮೈಕ್, ಇನ್ನೊಂದು ಕೈಯಲ್ಲಿ ಗ್ರಾಮಿ ಪ್ರಶಸ್ತಿ ಮತ್ತು ಇಡೀ ವೇದಿಕೆ ನಿಮ್ಮದಾಗಿರುತ್ತದೆ. ಎತ್ತರದ ಸ್ಥಾನಕ್ಕೆ ತಲೆಬಾಗಿ ನಡೆಯುವುದರಿಂದ ದೊರೆಯುತ್ತದೆ, ಕಾಲಿನ ಮಡಕೆ ಎತ್ತಿ ನಡೆಯುವುದರಿಂದಲ್ಲ. ಶಿಖರವನ್ನು ತಲುಪುವ ಮೊದಲು ಅದನ್ನು ಹತ್ತಬೇಕು. ಗುರಿಗಳೇನು, ದಾರಿಯೇನು, ಧೈರ್ಯವಿದ್ದರೆ ದೂರ ಏನು. ಯಶಸ್ಸಿಗೆ ಯಾವುದೇ ಪರ್ಯಾಯವಿಲ್ಲ. ಬೀಳದೆ ಯಾರೂ ದೊಡ್ಡವರಾಗುವುದಿಲ್ಲ. ಜನರ ಮಾತುಗಳನ್ನು ನಿರ್ಲಕ್ಷಿಸಿ ಮತ್ತು ನೀವೇ ಎಲ್ಲವನ್ನೂ ಒಬ್ಬಂಟಿಯಾಗಿ ಮಾಡಬಹುದು ಎಂದು ನಿಮ್ಮ ಮೇಲೆ ನಂಬಿಕೆ ಇಡಿ. ಅಂತ್ಯ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತದೆ. ಅಂದರೆ ದಾರಿಯಲ್ಲಿ ಎಷ್ಟೇ ಸಮಸ್ಯೆಗಳು ಬರಲಿ, ಅಂತ್ಯ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತದೆ. ಈ ಸುಖಾಂತ್ಯವನ್ನು ನಿಮ್ಮ ಸ್ವಂತ ಬಲದಿಂದ ಜಗತ್ತಿಗೆ ತೋರಿಸಬೇಕು. ನಿಮ್ಮ ಸಾಧನೆಗಳನ್ನು ಎಂದೂ ಎಲ್ಲಿಯೂ ಪೋಸ್ಟ್ ಮಾಡಬೇಡಿ. ಕೇವಲ ಜೋಕ್ ಮತ್ತು ಹಾಸ್ಯಗಳನ್ನು ಪೋಸ್ಟ್ ಮಾಡಿ. ಇದರಿಂದ ಜನರು ನಿಮಗೆ ಭವಿಷ್ಯವಿಲ್ಲ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ಜನರು ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯಪಡುತ್ತಾರೆ. ಜೀವನ ಒಂದು ಹೋರಾಟ. ಇದನ್ನು ಒಬ್ಬಂಟಿಯಾಗಿ ದಾಟಬೇಕು. ಕೆಲವರು ದಾರಿ ತೋರಿಸುತ್ತಾರೆ, ಆದರೆ ನಡೆಯುವುದು ನೀವೇ. ಒಬ್ಬಂಟಿಯಾಗಿ ನಡೆಯುವ ಧೈರ್ಯವಿರುವರ ಹಿಂದೆ ಒಂದು ದಿನ ಬೆಂಗಾವಲು ಪಡೆ ಇರುತ್ತದೆ. ಯಾರಿಗಾದರೂ 9 ಸೆಕೆಂಡು ಓಡಲು 4 ವರ್ಷಗಳ ತರಬೇತಿ ಬೇಕಾಗುತ್ತದೆ ಮತ್ತು ಜನರು 1 ತಿಂಗಳಲ್ಲಿ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಎತ್ತರಕ್ಕೆ ತಲುಪುವವರು ಪ್ರತೀಕಾರದ ಬದಲು ಬದಲಾವಣೆಯ ಬಗ್ಗೆ ಯೋಚಿಸುವವರು. ಭಿಕ್ಷೆ ಅಥವಾ ದಾನದಿಂದ ಸಿಕ್ಕ ಯಶಸ್ಸಿಗಿಂತ ತನ್ನ ಸ್ವಂತ ಬಲದಿಂದ ಒಂದು ಚಿಕ್ಕ ಸ್ಥಾನವನ್ನು ಗಳಿಸುವುದು ಲಕ್ಷಪಾಲು ಉತ್ತಮ. ಕತ್ತಲಿನಲ್ಲಿ ಹೋರಾಡಿ ತನ್ನನ್ನು ತಾನೇ ಎಚ್ಚರಿಸಬೇಕು. ಶ್ರಮದ ಜ್ವಾಲೆಯನ್ನು ಹೃದಯದಲ್ಲಿ ಉರಿಸಬೇಕು. ಇದೇ ಬೆಂಕಿಯಿಂದ ಈ ಆಕಾಶವು ಬೆಳಗುತ್ತದೆ. ಇದು ಹೋರಾಟದ ಮೈದಾನ. ಹೃದಯದಲ್ಲಿ ಒಂದು ಬಿರುಗಾಳಿಯಿದೆ. ಜಗತ್ತಿನಲ್ಲಿ ಏನನ್ನಾದರೂ ಪಡೆಯಲು ಮಹಾನಾಗುವುದು ಅವಶ್ಯಕ. ಇಂದು ಒಬ್ಬಂಟಿಯಾಗಿದ್ದೀರಿ, ನಾಳೆ ಜಗತ್ತು ನಿಮ್ಮೊಂದಿಗಿರುತ್ತದೆ. ನಿಮ್ಮ ಮೇಲೆ ಮತ್ತು ದೇವರ ಮೇಲೆ ವಿಶ್ವಾಸವಿಡಿ. ಯಾರೂ ಜೊತೆಗಿಲ್ಲದಿದ್ದಾಗ ಒಬ್ಬಂಟಿಯಾಗಿ ನಡೆಯುವ ಧೈರ್ಯವಿರಲಿ. ಮನುಷ್ಯನು ಒಬ್ಬಂಟಿಯಾದಾಗ, ನಿರಾಶೆಗೊಂಡಾಗ ತನ್ನನ್ನು ತಾನು ಅಸಹಾಯಕ ಎಂದು ಭಾವಿಸುತ್ತಾನೆ. ಆದರೆ ಇದೇ ಪರಿಸ್ಥಿತಿಯು ಮನುಷ್ಯನನ್ನು ಬಲಪಡಿಸುತ್ತದೆ. ನೀವೇ ನಿಮಗೆ ಹೇಳಿಕೊಳ್ಳಬೇಕು, ಇಂದು ನಾನು ಒಬ್ಬಂಟಿಯಾಗಿರಬಹುದು, ನಾಳೆ ಎಲ್ಲರೂ ನನ್ನೊಂದಿಗಿರುತ್ತಾರೆ. ಗುರಿಯೇ ನಿಮ್ಮ ಸಂಗಾತಿ. ದಾರಿಯಲ್ಲಿ ಸಿಕ್ಕವರೊಂದಿಗೆ ಬೆಂಗಾವಲು ಪಡೆಗಳನ್ನು ಕಟ್ಟುತ್ತಾ ಸಾಗಿರಿ ಮತ್ತು ಸಿಗದಿದ್ದರೆ ನಿಮ್ಮೊಂದಿಗಿನ ವಾಗ್ದಾನವನ್ನು ನಿಭಾಯಿಸುತ್ತಾ ಸಾಗಿರಿ. ಬಿರುಗಾಳಿಗಳಲ್ಲಿ ಬೆಳೆಯುವವರೇ ಜಗತ್ತನ್ನು ಬದಲಾಯಿಸುತ್ತಾರೆ.
ಸ್ವತಃ ನಿರ್ಮಿಸಲು ಸ್ವಲ್ಪ ಹೆಚ್ಚು ಸಮಯ ಬೇಕಾಗುತ್ತದೆ, ಏಕೆಂದರೆ ಜೀವನವು ಮೊದಲೇ ನಿರ್ಮಿತವಾಗಿರುವುದಿಲ್ಲ. ನಿಮ್ಮ ಜೀವನವನ್ನು ನೀವೇ ನಿರ್ಮಿಸಬೇಕು. ಜೀವನವು ನನಗೆ ಹೇಳುತ್ತದೆ, ಅಭ್ಯಾಸಗಳನ್ನು ಬದಲಾಯಿಸು. ನಾನು ಬಹಳಷ್ಟು ಜನರ ಹಿಂದೆ ನಡೆದೆ, ಈಗ ಸ್ವಲ್ಪ ನನ್ನೊಂದಿಗೂ ನಡೆಯಿರಿ. ಅದೃಷ್ಟವು ಈಗಾಗಲೇ ಬರೆಯಲ್ಪಟ್ಟಿದೆ, ಆದರೆ ಪ್ರಯತ್ನದಿಂದ ಮಾತ್ರ ಸಿಗುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಜೀವನದಲ್ಲಿ ನೀವು ಆಘಾತಗಳು, ಗಾಯಗಳು ಮತ್ತು ಭಾವನಾತ್ಮಕ ನೋವಿನಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಬಯಸಿದರೆ ಒಬ್ಬಂಟಿಯಾಗಿ ಬದುಕಲು ಕಲಿಯಿರಿ. ಈ ಕಲೆಯು ನಿಮ್ಮನ್ನು ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ. ವಾಸ್ತವವಾಗಿ ವ್ಯಕ್ತಿಯು ತಾನು ಸಂಕಷ್ಟದ ಸಮಯದಲ್ಲಿ ತನ್ನೊಂದಿಗೆ ಯಾರೂ ಇಲ್ಲ, ತನ್ನ ಕೈ ಹಿಡಿಯುವರೂ ಇಲ್ಲ ಎಂಬ ಕಠಿಣ ಸತ್ಯವನ್ನು ಅರಿತಾಗ ಅವನು ಒಬ್ಬಂಟಿಯಾಗಿ ಬದುಕಲು ಕಲಿಯುತ್ತಾನೆ. ಒಬ್ಬಂಟಿಯಾಗಿ ಇರುವುದು ಮತ್ತು ಏಕಾಂತದಲ್ಲಿ ಕುಳಿತು ಅಳುವುದು ಹಲವು ಬಾರಿ ಮನುಷ್ಯನನ್ನು ಒಳಗಿನಿಂದ ಹೆಚ್ಚು ಬಲಪಡಿಸುತ್ತದೆ. ಇದು ಆತ್ಮಾವಲೋಕನದ ಸಮಯ. ಇದು ಅವನ ಶಕ್ತಿಗಳನ್ನು ಅವನಿಗೆ ಪರಿಚಯಿಸುತ್ತದೆ. ಸಾಧ್ಯವಾದರೆ ಒಬ್ಬಂಟಿಯಾಗಿರಲು ಕಲಿಯಿರಿ, ಏಕೆಂದರೆ ಅನುಭವವು ಹೀಗೆ ಹೇಳುತ್ತದೆ, ನೀವು ಯಾರ ಮೇಲೆ ಹೆಚ್ಚು ಅವಲಂಬಿತರಾಗಿರುತ್ತೀರೋ, ಯಾರಿಂದ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಟುಕೊಂಡಿರುತ್ತೀರೋ, ಅದೇ ವ್ಯಕ್ತಿ ನಿಮಗೆ ಅತಿ ಹೆಚ್ಚು, ಅತಿ ಆಳವಾದ ನೋವನ್ನು ನೀಡುತ್ತಾನೆ. ಏಕೆಂದರೆ ನಿರೀಕ್ಷೆಗಳೇ ದುಃಖಕ್ಕೆ ಮೂಲ ಕಾರಣವಾಗುತ್ತವೆ. ಒಬ್ಬಂಟಿಯಾಗಿ ನಡೆಯಲು ಕಲಿಯಿರಿ. ಈ ಮಾರ್ಗವು ನಿಮ್ಮನ್ನು ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ. ಇಂದು ನಿಮ್ಮೊಂದಿಗೆ ಹೆಜ್ಜೆ ಹಾಕಿ ನಡೆಯುತ್ತಿರುವ ವ್ಯಕ್ತಿ ನಾಳೆ ಅದೇ ನಿಷ್ಠೆಯಿಂದ ನಿಮ್ಮೊಂದಿಗೆ ನಿಲ್ಲುತ್ತಾರೆ ಎಂದು ಖಚಿತವಿಲ್ಲ. ಸಮಯ ಮತ್ತು ಪರಿಸ್ಥಿತಿಗಳು ಬದಲಾಗುತ್ತಿರುತ್ತವೆ ಮತ್ತು ಜನರ ಆದ್ಯತೆಗಳು ಬದಲಾಗುತ್ತವೆ. ಭಗವಾನ್ ಶ್ರೀಕೃಷ್ಣನು ಹೇರುತ್ತಾನೆ, ಒಬ್ಬಂಟಿಯಾಗಿ ಇರುವುದಕ್ಕೂ ತನ್ನದೇ ಆದ ವಿಭಿನ್ನ ನೆಮ್ಮದಿಯಿದೆ, ಒಂದು ವಿಶಿಷ್ಟ ಶಾಂತಿಯಿದೆ. ಈ ಸ್ಥಿತಿಯಲ್ಲಿ ಯಾರಾದರೂ ಜೀವನಕ್ಕೆ ಬಂದಾಗ ಅತಿಯಾದ ಸಂತೋಷವೂ ಇರುವುದಿಲ್ಲ ಮತ್ತು ಯಾರಾದರೂ ದೂರ ಹೋದಾಗ ಅಸಹನೀಯ ದುಃಖವೂ ಇರುವುದಿಲ್ಲ. ಮನಸ್ಸು ಸಮಸ್ಥಿತಿಯಲ್ಲಿರುತ್ತದೆ. ಹೃದಯ ಶುದ್ಧವಾಗಿರುವ, ನಿಷ್ಕಪಟರಾಗಿರುವ ಜನರು ಜೀವನದಲ್ಲಿ ಕೆಲವೊಮ್ಮೆ ಒಬ್ಬಂಟಿಯಾಗಿ ಉಳಿಯುತ್ತಾರೆ, ಏಕೆಂದರೆ ಜಗತ್ತು ಅವರ ಕಪಟವಿಲ್ಲದ ಸ್ವಭಾವವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಆದರೆ ಅಂತಹ ಜನರಿಗೆ ದೇವರು ಖಂಡಿತ ಜೊತೆ ನೀಡುತ್ತಾನೆ. ಅವರ ಅದೃಶ್ಯ ಶಕ್ತಿ ಸದಾ ಅವರೊಂದಿಗಿರುತ್ತದೆ. ಈ ಜೀವನವು ಅನೇಕ ರೀತಿಯ ಕಷ್ಟಗಳು ಮತ್ತು ಸವಾಲುಗಳಿಂದ ತುಂಬಿದೆ ಮತ್ತು ಹೆಚ್ಚಾಗಿ ಆ ಕಷ್ಟಗಳನ್ನು ನಾವು ಒಬ್ಬಂಟಿಯಾಗಿಯೇ ಎದುರಿಸಬೇಕಾಗುತ್ತದೆ. ನಿಮ್ಮ ದೊಡ್ಡ ಸಮಸ್ಯೆ ಎಂದರೆ ನಿಮಗಾಗಿ ಒಂದು ಸಣ್ಣ ಸೇತುವೆಯನ್ನು ದಾಟಲು ಇಚ್ಛಿಸದ ಜನರ ಬಗ್ಗೆ ನೀವು ಭಾವನೆಗಳ ಸಾಗರವನ್ನು ದಾಟಲು ಸಿದ್ಧರಾಗಿರುತ್ತೀರಿ. ಅವಮಾನ ಮಾಡಿ, ಕಠಿಣ ಮಾತುಗಳನ್ನಾಡಿ ಶತ್ರುಗಳನ್ನು ಮಾಡಿಕೊಳ್ಳುವುದಕ್ಕಿಂತ ಪ್ರೀತಿ ಮತ್ತು ಸೌಹಾರ್ದವನ್ನು ತೋರಿಸಿ ಮಧುರ ಮಾತುಗಳನ್ನಾಡಿ ಸ್ನೇಹಿತರನ್ನು ಮಾಡಿಕೊಳ್ಳುವುದು ಎಷ್ಟೋ ಉತ್ತಮ ಎಂಬುದನ್ನು ನೆನಪಿಡಿ. ಮರದ ಎಲೆಗಳು ಉದುರದೆ ಹೊಸ ಹಸಿರು ಎಲೆಗಳು ಬರದಂತೆ ಅದೇ ರೀತಿ ಕಷ್ಟ ಮತ್ತು ಹೋರಾಟವಿಲ್ಲದೆ ಮನುಷ್ಯನ ಜೀವನದಲ್ಲಿ ಒಳ್ಳೆಯ ಮತ್ತು ಸುಖದ ದಿನಗಳು ಬರುವುದಿಲ್ಲ. ಹೋರಾಟವೇ ಪ್ರಗತಿಯ ಮಾರ್ಗವನ್ನು ಸುಗಮಗೊಳಿಸುತ್ತದೆ. ಸಮಾಜದಲ್ಲಿ, ಕುಟುಂಬದಲ್ಲಿ ಅಥವಾ ಯಾವುದೇ ಗುಂಪಿನಲ್ಲಿ ನಿಮ್ಮ ಅಭಿಪ್ರಾಯ, ನಿಮ್ಮ ದೃಷ್ಟಿಕೋನ ಬಹಳ ಅವಶ್ಯಕ. ಅದಕ್ಕೆ ತನ್ನದೇ ಆದ ಮಹತ್ವವಿದೆ. ನಿಮ್ಮ ಮಾತನ್ನು ನೀವು ಇಡದಿದ್ದರೆ ನೀವು ಮೌನವಾಗಿರುತ್ತೀರಿ ಮತ್ತು ಇತರ ಜನರು ತಮ್ಮ ಮನ ಬಂದಂತೆ ವರ್ತಿಸುತ್ತಾರೆ. ನಿಮ್ಮ ಹಿತಾಸಕ್ತಿಗಳು ನಿರ್ಲಕ್ಷಿಸಲ್ಪಡುತ್ತವೆ. ಮೂರ್ಖ ಮನುಷ್ಯನು ತನ್ನದೇ ನಷ್ಟ ಮಾಡಿಕೊಳ್ಳುವುದಲ್ಲದೆ ಅವನಿಗೆ ಸಹಾಯ ಮಾಡಲು ಪ್ರಯತ್ನಿಸುವ ವ್ಯಕ್ತಿಗೂ ಹಾನಿ ಮಾಡುತ್ತಾನೆ. ಧರ್ಮ ಮತ್ತು ನಂಬಿಕೆಗಳು ಸಂಪತ್ತಿಗಿಂತ ಶ್ರೇಷ್ಠವಾಗಿವೆ ಎಂದು ಹೇಳುತ್ತಾರೆ. ಅವುಗಳ ಸ್ಥಾನ ಅತ್ಯುನ್ನತವಾಗಿದೆ. ಆದರೆ ವಿಪರ್ಯಾಸ ನೋಡಿ, ಇತ್ತೀಚೆಗೆ ದೇವಾಲಯಗಳಲ್ಲಿಯೂ ಕೂಡ ಶೀಘ್ರ ದರ್ಶನ ಪಡೆಯಲು ಸಾಲಿನಲ್ಲಿ ಮುಂದೆ ಹೋಗಲು ಹೆಚ್ಚು ಹಣ ನೀಡಬೇಕಾಗುತ್ತದೆ. ಬದಲಾಗುತ್ತಿರುವ ಕಾಲದೊಂದಿಗೆ ಜನರ ಜೀವನ ಶೈಲಿ ಮಾತ್ರವಲ್ಲದೆ ಅವರ ಬದುಕುವ ರೀತಿಯೂ ಮೂಲಭೂತವಾಗಿ ಬದಲಾಗುತ್ತಿದೆ ಎಂಬುದರ ಬಗ್ಗೆ ನೀವು ಎಂದಾದರೂ ಗಂಭೀರವಾಗಿ ಯೋಚಿಸಿದ್ದೀರಾ? ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಮನುಷ್ಯನ ದೊಡ್ಡ ಶತ್ರು ಮತ್ತು ದೊಡ್ಡ ಮಿತ್ರ ಅವನ ಸ್ವಂತ ಮನಸ್ಸು. ಮನಸ್ಸು ನಿಯಂತ್ರಿತವಾದಾಗ ಅದು ಉತ್ತಮ ಸ್ನೇಹಿತನಂತೆ ನಮಗೆ ಮಾರ್ಗದರ್ಶನ ನೀಡುತ್ತದೆ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ನಮಗೆ ಶಾಂತಿಯನ್ನು ನೀಡುತ್ತದೆ. ಆದರೆ ಇದೇ ಮನಸ್ಸು ಅನಿಯಂತ್ರಿತವಾದಾಗ ಅದು ದೊಡ್ಡ ಶತ್ರುವಿನಂತೆ ನಮ್ಮನ್ನು ಗೊಂದಲಗೊಳಿಸುತ್ತದೆ, ಆತಂಕಗಳು ಮತ್ತು ಭಯಗಳ ಜಾಲದಲ್ಲಿ ಸಿಲುಕಿಸುತ್ತದೆ ಮತ್ತು ನಮ್ಮ ಎಲ್ಲ ಶಕ್ತಿಯನ್ನು ನಾಶಪಡಿಸುತ್ತದೆ. ಯೋಚಿಸಿ, ಕುದುರೆಯ ಕಡಿವಾಣವು ಸಾರಥಿಯ ಕೈಯಲ್ಲಿ ಇಲ್ಲದಿದ್ದರೆ ಆ ಕುದುರೆ ರಥವನ್ನು ಯಾವುದೇ ಕಂದಕಕ್ಕೆ ಬೀಳಿಸಬಹುದು. ಇದೇ ರೀತಿ ನಮ್ಮ ಮನಸ್ಸಿನ ಕಡಿವಾಣವು ನಮ್ಮ ಅರಿವಿನ ಕೈಯಲ್ಲಿ ಇಲ್ಲದಿದ್ದರೆ ಅದು ನಮ್ಮನ್ನು ಎಲ್ಲಿಗೆ ಬೇಕಾದರೂ ಅಲೆದಾಡಿಸಬಹುದು. ಜೀವನದಲ್ಲಿ ನಿಜವಾದ ಸಮಸ್ಯೆ ಹೊರಗಿನ ಪರಿಸ್ಥಿತಿಗಳಲ್ಲ, ಬದಲಾಗಿ ಆ ಪರಿಸ್ಥಿತಿಗಳಿಗೆ ನಮ್ಮ ಮನಸ್ಸಿನ ಪ್ರತಿಕ್ರಿಯೆ. ಒಂದೇ ಘಟನೆ ಎರಡು ವಿಭಿನ್ನ ಜನರಿಗೆ ವಿಭಿನ್ನ ಅನುಭವಗಳನ್ನು ತರಬಹುದು. ಒಬ್ಬರಿಗೆ ಅದು ಅವಕಾಶವಾಗಬಹುದು, ಇನ್ನೊಬ್ಬರಿಗೆ ಸಂಕಷ್ಟವಾಗಬಹುದು. ಈ ವ್ಯತ್ಯಾಸವು ಕೇವಲ ಅವರ ಮನಸ್ಸಿನ ದೃಷ್ಟಿಕೋನದ ಕಾರಣ.
ಹೊರಗಿನ ಪ್ರಪಂಚವನ್ನು ಬದಲಾಯಿಸುವ ಮೊದಲು ತನ್ನ ಆಂತರಿಕ ಲೋಕವನ್ನು ವ್ಯವಸ್ಥಿತಗೊಳಿಸಬೇಕು ಎಂದು ಅರ್ಥಮಾಡಿಕೊಂಡವನೇ ನಿಜವಾಗಿ ಜ್ಞಾನದ ಹಾದಿಯಲ್ಲಿ ಮೊದಲ ಹೆಜ್ಜೆ ಇಡುತ್ತಾನೆ. ನಾವು ಹೆಚ್ಚಾಗಿ ನಮ್ಮ ಸಮಸ್ಯೆಗಳಿಗೆ ಇತರರನ್ನು ಅಥವಾ ಅದೃಷ್ಟವನ್ನು ದೂಷಿಸುತ್ತೇವೆ. ಆ ವ್ಯಕ್ತಿ ನನ್ನನ್ನು ಅವಮಾನಿಸಿದನು, ನನ್ನ ಅದೃಷ್ಟವೇ ಕೆಟ್ಟದ್ದು, ನನ್ನ ಬಳಿ ಸಂಪನ್ಮೂಲಗಳಿಲ್ಲ ಎಂದು ನಾವು ಹೇಳುತ್ತೇವೆ. ಆದರೆ ಸತ್ಯವೇನೆಂದರೆ ಯಾವುದೇ ವ್ಯಕ್ತಿ ಅಥವಾ ಪರಿಸ್ಥಿತಿ ನಮಗೆ ನೋವುಂಟು ಮಾಡಲು ಸಾಧ್ಯವಿಲ್ಲ. ನಾವು ಅದನ್ನು ನಮ್ಮ ಮನಸ್ಸಿನಲ್ಲಿ ನೋವಿನ ರೂಪ ಕೊಡದ ಹೊರತು. ಒಬ್ಬ ಸಂತನ ಬಳಿ ಒಬ್ಬ ವ್ಯಕ್ತಿ ಬಂದು, ಮಹಾರಾಜರೇ, ನನ್ನ ನೆರೆಹೊರೆಯವನು ಪ್ರತಿದಿನ ನನಗೆ ಬೈಯುತ್ತಾನೆ, ನನಗೆ ತುಂಬಾ ತೊಂದರೆಯಾಗಿದೆ ಎಂದು ಹೇಳಿದನು. ಸಂತರು ನಗುತ್ತಾ ಹೇಳಿದರು, ಅವನು ನಿನಗೆ ಬೈಯುತ್ತಾನೆ, ಅದು ಅವನ ಸಮಸ್ಯೆ. ಆ ಬೈಗುಳಗರನ್ನು ನೀನು ಸ್ವೀಕರಿಸುತ್ತೀಯಾ, ಅದು ನಿನ್ನ ಸಮಸ್ಯೆ. ಯಾರಾದರೂ ನಿನಗೆ ಉಡುಗೊರೆ ನೀಡಿದರೆ ಮತ್ತು ನೀನು ಅದನ್ನು ಸ್ವೀಕರಿಸದಿದ್ದರೆ ಆ ಉಡುಗೊರೆ ಯಾರ ಬಳಿ ಉಳಿಯುತ್ತದೆ? ಆ ವ್ಯಕ್ತಿಗೆ ವಿಷಯ ಅರ್ಥವಾಯಿತು. ನಾವು ಹೊರಗಿನ ನಕಾರಾತ್ಮಕತೆಯನ್ನು ನಮ್ಮೊಳಗೆ ಬರಲು ಅನುಮತಿಸದ ಹೊರತು ಅದು ನಮ್ಮ ಮೇಲೆ ಪರಿಣಾಮ ಬೀರಲು ಸಾಧ್ಯವಿಲ್ಲ. ನಮ್ಮ ಮನಸ್ಸು ಒಂದು ಖಾಲಿ ಪಾತ್ರೆಯಂತೆ. ಇದರಲ್ಲಿ ನಾವು ಅಮೃತವನ್ನು ತುಂಬುತ್ತೇವೆಯೇ ಅಥವಾ ವಿಷವನ್ನು ತುಂಬುತ್ತೇವೆಯೇ, ಇದು ಸಂಪೂರ್ಣವಾಗಿ ನಮ್ಮ ಆಯ್ಕೆ. ನಾವು ನಮ್ಮ ಮನಸ್ಸನ್ನು ಸಕಾರಾತ್ಮಕ ಆಲೋಚನೆಗಳು, ಕೃತಜ್ಞತೆ ಮತ್ತು ಪ್ರೀತಿಯಿಂದ ತುಂಬಿದರೆ ನಮ್ಮ ಜೀವನ ಸುಖಮಯವಾಗಿರುತ್ತದೆ. ಆದರೆ ನಾವು ಅದನ್ನು ಕೋಪ, ಅಸೂಯೆ ಮತ್ತು ದೂರುಗಳಿಂದ ತುಂಬಿದರೆ ದುಃಖ ಮತ್ತು ಅಶಾಂತಿಯ ಹೊರತು ಏನೂ ಸಿಗುವುದಿಲ್ಲ. ಶ್ರೀಕೃಷ್ಣನು ಹೇಳುತ್ತಾನೆ, ಈ ಜಗತ್ತಿನಲ್ಲಿ ಅತ್ಯಂತ ಕಠಿಣ ವಿಜಯವೆಂದರೆ ತನ್ನ ಮೇಲೆ ವಿಜಯ ಸಾಧಿಸುವುದು. ತನ್ನ ಮನಸ್ಸನ್ನು ಗೆದ್ದವನು ಇಡೀ ಜಗತ್ತನ್ನೇ ಗೆದ್ದಂತೆ. ಆದರೆ ಈ ವಿಜಯವು ಖಡ್ಗ ಅಥವಾ ಶಸ್ತ್ರಾಸ್ತ್ರಗಳಿಂದಲ್ಲ, ಬದಲಾಗಿ ವಿವೇಚನೆ, ವೈರಾಗ್ಯ ಮತ್ತು ಅಭ್ಯಾಸದಿಂದ ದೊರೆಯುತ್ತದೆ. ವಿವೇಚನೆ ಎಂದರೆ ಸತ್ಯ ಮತ್ತು ಅಸತ್ಯ, ನಿತ್ಯ ಮತ್ತು ಅನಿತ್ಯದ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯ. ಈ ಜಗತ್ತು ಮತ್ತು ಅದರ ಎಲ್ಲ ಸುಖ ದುಃಖಗಳು ಕ್ಷಣಿಕ ಎಂದು ನಾವು ಅರ್ಥಮಾಡಿಕೊಂಡಾಗ ನಮ್ಮ ಮನಸ್ಸು ಸಹಜವಾಗಿ ಶಾಂತವಾಗಲು ಪ್ರಾರಂಭಿಸುತ್ತದೆ. ವೈರಾಗ್ಯ ಎಂದರೆ ಅನಾಸಕ್ತಿ. ಇದು ಪ್ರಪಂಚವನ್ನು ತ್ಯಜಿಸುವುದಲ್ಲ, ಬದಲಾಗಿ ಪ್ರಪಂಚದಲ್ಲಿ ಬದುಕುತ್ತಾ ಅದಕ್ಕೆ ಅಂಟಿಕೊಳ್ಳದಿರುವುದು. ಕಮಲದ ಹೂವು ಕೆಸರಿನಲ್ಲಿದ್ದರೂ ಅದರಿಂದ ಅಂಟದಂತೆ ಇರುವಂತೆ ಜ್ಞಾನಿಯಾದ ವ್ಯಕ್ತಿ ಪ್ರಪಂಚದಲ್ಲಿದ್ದರೂ ಅದರ ಸುಖ ದುಃಖಗಳಿಂದ ಪ್ರಭಾವಿತನಾಗುವುದಿಲ್ಲ. ಮತ್ತು ಅಭ್ಯಾಸ ಎಂದರೆ ನಿರಂತರ ಪ್ರಯತ್ನ. ಮನಸ್ಸನ್ನು ಸಾಧಿಸುವುದು ಒಂದು ದಿನದ ಕೆಲಸವಲ್ಲ. ಇದಕ್ಕೆ ತಾಳ್ಮೆ ಮತ್ತು ಶ್ರದ್ಧೆ ಬೇಕು. ಪ್ರತಿದಿನ ಸ್ವಲ್ಪ ಧ್ಯಾನ, ಸ್ವ ಅಧ್ಯಯನ ಮತ್ತು ಸತ್ಸಂಗ ನಮ್ಮ ಮನಸ್ಸನ್ನು ನಿಧಾನವಾಗಿ ನಿರ್ಮಲ ಮತ್ತು ಸ್ಥಿರಗೊಳಿಸುತ್ತದೆ. ಆದ್ದರಿಂದ ಇತರರ ಮೇಲೆ ಬೆರಳು ತೋರಿಸುವ ಮೊದಲು ನಿಮ್ಮೊಳಗೆ ಇಣುಕಿ ನೋಡಿ. ನಿಮ್ಮ ಶಾಂತಿ ಮತ್ತು ಸಂತೋಷದ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳಿ. ನಿಮ್ಮ ಆಂತರಿಕ ಲೋಕ ಶಾಂತ ಮತ್ತು ಸುಂದರವಾದಾಗ ಹೊರಗಿನ ಪ್ರಪಂಚವು ತಾನಾಡಿಯೇ ಹಾಗೆ ಕಾಣಲಾರಂಭಿಸುತ್ತದೆ. ಈ ಜೀವನ ಯಾತ್ರೆಯಲ್ಲಿ ನಾವು ಹೆಚ್ಚಾಗಿ ನಮ್ಮ ಗುರುತನ್ನು ಬಾಹ್ಯ ವಿಷಯಗಳೊಂದಿಗೆ ಜೋಡಿಸಿಕೊಳ್ಳುತ್ತೇವೆ. ನಮ್ಮ ಸ್ಥಾನದೊಂದಿಗೆ, ನಮ್ಮ ಆಸ್ತಿಯೊಂದಿಗೆ, ನಮ್ಮ ಸಂಬಂಧಗಳೊಂದಿಗೆ. ನಾನು ವೈದ್ಯ, ನಾನು ಶ್ರೀಮಂತ, ನಾನು ಯಾರದ್ದೋ ತಂದೆ ಅಥವಾ ಮಗ ಎಂದು ನಾವು ಭಾವಿಸುತ್ತೇವೆ. ಇವೆಲ್ಲವೂ ನಮ್ಮ ಪಾತ್ರಗಳು, ನಮ್ಮ ಗುರುತಲ್ಲ. ನಮ್ಮ ನಿಜವಾದ ಗುರುತು ಆ ಶುದ್ಧ ಪ್ರಜ್ಞೆ. ಅದು ಈ ಎಲ್ಲ ಪಾತ್ರಗಳನ್ನು ನೋಡುತ್ತಿದೆ, ಈ ಎಲ್ಲ ಅನುಭವಗಳನ್ನು ಜೀವಿಸುತ್ತಿದೆ. ನಾವು ನಮ್ಮ ಈ ನಿಜವಾದ ಗುರುತನ್ನು ಮರೆತಾಗ ಅಹಂಕಾರವು ಹುಟ್ಟುತ್ತದೆ. ಅಹಂಕಾರವೇ ಎಲ್ಲ ದುಃಖಗಳ ಮೂಲ. ಇದು ನಮ್ಮನ್ನು ಇತರರಿಗಿಂತ ಭಿನ್ನ ಮತ್ತು ಶ್ರೇಷ್ಠ ಎಂದು ಭಾವಿಸುವಂತೆ ಮಾಡುತ್ತದೆ. ಇದು ನಮ್ಮನ್ನು ನಿರಂತರವಾಗಿ ಅಸುರಕ್ಷಿತ ಮತ್ತು ಭಯಭೀತರನ್ನಾಗಿರಿಸುತ್ತದೆ, ಏಕೆಂದರೆ ಅದು ಯಾವಾಗಲೂ ತನ್ನ ಸೃಷ್ಟಿಸಿದ ಸುಳ್ಳು ಗುರುತನ್ನು ಉಳಿಸಿಕೊಳ್ಳುವ ಚಿಂತೆಯಲ್ಲಿರುತ್ತದೆ. ಯೋಚಿಸಿ, ಒಬ್ಬ ನಟನು ವೇದಿಕೆಯ ಮೇಲೆ ರಾಜನ ಪಾತ್ರವನ್ನು ನಿರ್ವಹಿಸುತ್ತಾನೆ. ವೇದಿಕೆಯ ಮೇಲೆ ಇರುವವರೆಗೂ ಅವನು ರಾಜನಂತೆ ವರ್ತಿಸುತ್ತಾನೆ. ಆದರೆ ತೆರೆ ಬಿದ್ದ ತಕ್ಷಣ ಅವನು ಒಬ್ಬ ನಟನೇ ಹೊರತು ರಾಜನಲ್ಲ ಎಂದು ಅವನಿಗೆ ತಿಳಿದಿರುತ್ತದೆ. ನಾಟಕ ಮುಗಿದ ನಂತರವೂ ಅವನು ತನ್ನನ್ನು ರಾಜನೆಂದು ಭಾವಿಸುತ್ತಿದ್ದರೆ ಜನರು ಅವನನ್ನು ಹುಚ್ಚನೆಂದು ಕರೆಯುತ್ತಾರೆ. ಇದೇ ರೀತಿ ನಾವು ಕೂಡ ಈ ಜೀವನದ ವೇದಿಕೆಯಲ್ಲಿ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸುತ್ತೇವೆ. ಆದರೆ ನಮ್ಮ ನಿಜವಾದ ಗುರುತು ಈ ಪಾತ್ರಕ್ಕಿಂತಲೂ ಮೀರಿದೆ ಎಂದು ನಾವು ಮರೆತು ಬಿಡುತ್ತೇವೆ. ತನ್ನ ಅಹಂಕಾರದಿಂದ ಮುಕ್ತನಾದವನು ನಿಜವಾಗಿಯೂ ಸ್ವತಂತ್ರನಾಗುತ್ತಾನೆ. ಅವನಿಗೆ ಮಾನದ ಆಸೆಯೂ ಇರುವುದಿಲ್ಲ, ಅಪಮಾನದ ಭಯವೂ ಇರುವುದಿಲ್ಲ. ಅವನು ಪ್ರತಿಯೊಬ್ಬರಲ್ಲಿಯೂ ಅದೇ ಒಬ್ಬ ಪರಮಾತ್ಮನ ಅಂಶವನ್ನು ನೋಡುತ್ತಾನೆ ಮತ್ತು ಎಲ್ಲರನ್ನೂ ಪ್ರೀತಿಸುತ್ತಾನೆ. ಯಾರೂ ತನ್ನಿಂದ ಚಿಕ್ಕವರಲ್ಲ ಅಥವಾ ದೊಡ್ಡವರಲ್ಲ, ಎಲ್ಲರೂ ಒಂದೇ ಪ್ರಜ್ಞೆಯ ವಿಭಿನ್ನ ರೂಪಗಳು ಎಂದು ಅವನಿಗೆ ತಿಳಿದಿರುತ್ತದೆ. ಈ ಅಹಂಕಾರವನ್ನು ಮುರಿಯಲು ಸರಳ ಉಪಾಯವೆಂದರೆ ಸಾಕ್ಷಿಭಾವವನ್ನು ಅಭ್ಯಾಸ ಮಾಡುವುದು.
ಸಾಕ್ಷಿಭಾವ ಎಂದರೆ ತನ್ನ ಆಲೋಚನೆಗಳು, ತನ್ನ ಭಾವನೆಗಳು ಮತ್ತು ತನ್ನ ಕರ್ಮಗಳನ್ನು ಯಾವುದೇ ತೀರ್ಮಾನವಿಲ್ಲದೆ ಕೇವಲ ಒಬ್ಬ ವೀಕ್ಷಕನಂತೆ ನೋಡುವುದು. ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಮೂಡಿದಾಗ ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ ಅದನ್ನು ಕೇವಲ ನೋಡಿ. ಅದರೊಂದಿಗೆ ಹೋರಾಡಬೇಡಿ, ಅದನ್ನು ನಿಗ್ರಹಿಸಬೇಡಿ, ಕೇವಲ ಅದರ ಬಗ್ಗೆ ಜಾಗೃತರಾಗಿರಿ. ನೀವು ಯಾವುದೇ ಆಲೋಚನೆಗೆ ಸಾಕ್ಷಿಯಾದ ತಕ್ಷಣ ಅದು ತನ್ನ ಶಕ್ತಿಯನ್ನು ಕಳೆದುಕೊಂಡು ನಿಧಾನವಾಗಿ ಕರಗಿ ಹೋಗುತ್ತದೆ ಎಂದು ನೀವು ಕಂಡುಕೊಳ್ಳುವಿರಿ. ಇದು ಆಕಾಶದಲ್ಲಿ ಮೋಡಗಳು ಬಂದು ಹೋಗುವಂತೆ, ಆದರೆ ಆಕಾಶವು ಯಾವಾಗಲೂ ನಿರ್ಲಿಪ್ತ ಮತ್ತು ಶಾಂತವಾಗಿರುತ್ತದೆ. ನಾವು ನಮ್ಮ ಮನಸ್ಸಿನ ಆಕಾಶದಲ್ಲಿ ಆಲೋಚನೆಗಳ ಮೋಡಗಳನ್ನು ಬಂದು ಹೋಗಲು ಬಿಡಬೇಕು. ಅವುಗಳೊಂದಿಗೆ ನಮ್ಮ ಗುರುತನ್ನು ಜೋಡಿಸಿಕೊಳ್ಳಬಾರದು. ಈ ಅಭ್ಯಾಸವು ಪ್ರಾರಂಭದಲ್ಲಿ ಕಷ್ಟಕರವಾಗಿ ಕಾಣಬಹುದು, ಏಕೆಂದರೆ ನಮ್ಮ ಮನಸ್ಸು ಶತಮಾನಗಳಿಂದ ಕರ್ತೃವಾಗಲು ರೂಢಿಯಾಗಿದೆ. ಅದು ಪ್ರತಿಯೊಂದು ವಿಷಯದಲ್ಲೂ ನಾನು ಮತ್ತು ನನ್ನದು ಎಂದು ಸೇರಿಸುತ್ತದೆ. ಇದು ನನ್ನ ಆಲೋಚನೆ, ಇದು ನನ್ನ ಭಾವನೆ. ಆದರೆ ನಿರಂತರ ಅಭ್ಯಾಸದಿಂದ ಸಾಕ್ಷಿಭಾವವು ನಮ್ಮ ಸ್ವಭಾವವಾಗುತ್ತದೆ. ಆಗ ನಾವು ಜೀವನವನ್ನು ಆಟದಂತೆ ಬದುಕಲು ಪ್ರಾರಂಭಿಸುತ್ತೇವೆ. ನಾವು ನಮ್ಮ ಪ್ರತಿಯೊಂದು ಕರ್ಮವನ್ನು ಸಂಪೂರ್ಣ ದಕ್ಷತೆ ಮತ್ತು ಸಮರ್ಪಣೆಯಿಂದ ಮಾಡುತ್ತೇವೆ, ಆದರೆ ಅದರ ಫಲಿತಾಂಶಕ್ಕೆ ಅಂಟಿಕೊಳ್ಳುವುದಿಲ್ಲ. ಇದನ್ನು ಶ್ರೀಕೃಷ್ಣನು ನಿಷ್ಕಾಮ ಕರ್ಮ ಎಂದು ಕರೆದಿದ್ದಾನೆ. ಕರ್ಮ ಮಾಡಿ, ಆದರೆ ಫಲದ ಆಸೆಯನ್ನು ಇಟ್ಟುಕೊಳ್ಳಬೇಡಿ, ಏಕೆಂದರೆ ನಾವು ಫಲದ ಆಸೆಪಟ್ಟಾಗ ನಾವು ಕರ್ಮದ ಯಜಮಾನರಾಗುವುದಿಲ್ಲ, ಬದಲಾಗಿ ಅದರ ದಾಸರಾಗುತ್ತೇವೆ. ನಮ್ಮ ಸಂತೋಷ ಮತ್ತು ನಮ್ಮ ದುಃಖವು ಫಲಿತಾಂಶವನ್ನು ಅವಲಂಬಿಸಿರುತ್ತದೆ. ಆದರೆ ನಾವು ಸಾಕ್ಷಿಭಾವದಿಂದ ಕರ್ಮ ಮಾಡಿದಾಗ ನಾವು ಕರ್ಮದ ಬಂಧನದಿಂದ ಮುಕ್ತರಾಗುತ್ತೇವೆ. ನಮ್ಮ ಆನಂದವು ಕರ್ಮ ಮಾಡುವುದರಲ್ಲಿಯೇ ಇರುತ್ತದೆ, ಅದರ ಫಲಿತಾಂಶದಲ್ಲಿಲ್ಲ. ಇದೇ ಜೀವನವನ್ನು ಬದುಕುವ ಅತ್ಯುನ್ನತ ಕಲೆ. ನಿಮ್ಮ ಅಹಂಕಾರವನ್ನು ತ್ಯಜಿಸಿ ಮತ್ತು ಸಾಕ್ಷಿಯಾಗಿ ಬದುಕಿ. ಜೀವನದ ಎಲ್ಲಾ ಭಾರವೂ ಇಳಿದು ಹೋಗಿದೆ ಮತ್ತು ನೀವು ಹಗುರವಾಗಿ ಮತ್ತು ಆನಂದದಿಂದ ಇದ್ದೀರಿ ಎಂದು ನೀವು ಕಂಡುಕೊಳ್ಳುವಿರಿ. ಶ್ರೀಕೃಷ್ಣನು ನಮಗೆ ಜೀವನದ ಸಮತೋಲನವು ಧರ್ಮದ ಮೇಲೆ ಆಧಾರಿತವಾಗಿದೆ ಎಂದು ಕಲಿಸುತ್ತಾನೆ. ಧರ್ಮವೆಂದರೆ ಯಾವುದೇ ಪೂಜಾ ಪದ್ಧತಿ ಅಥವಾ ಆಚರಣೆಯಲ್ಲ, ಬದಲಾಗಿ ಧರ್ಮವೆಂದರೆ ಕರ್ತವ್ಯ ಅಥವಾ ಸ್ವಭಾವ. ಪ್ರತಿಯೊಂದು ವಸ್ತು ಮತ್ತು ಪ್ರತಿಯೊಂದು ಜೀವಿಯೂ ತನ್ನದೇ ಆದ ಧರ್ಮವನ್ನು ಹೊಂದಿರುತ್ತದೆ. ಅಗ್ನಿಯ ಧರ್ಮ ಸುಡುವುದು, ನೀರಿನ ಧರ್ಮ ತಂಪಾಗಿರುವುದು. ಅದೇ ರೀತಿ ಮನುಷ್ಯನ ಧರ್ಮವು ಮಾನವೀಯತೆ, ಪ್ರೀತಿ, ಕರುಣೆ ಮತ್ತು ಸೇವೆ. ನಾವು ನಮ್ಮ ಸಹಜ ಧರ್ಮಕ್ಕೆ ಅನುಗುಣವಾಗಿ ವರ್ತಿಸಿದಾಗ ನಮ್ಮ ಜೀವನವು ಸಮತೋಲಿತ ಮತ್ತು ಸಾಮರಸ್ಯದಿಂದ ಕೂಡಿರುತ್ತದೆ. ಆದರೆ ನಾವು ನಮ್ಮ ಧರ್ಮದಿಂದ ವಿಮುಖರಾಗಿ ಅಧರ್ಮದ ಮಾರ್ಗದಲ್ಲಿ ನಡೆದಾಗ, ಉದಾಹರಣೆಗೆ ಸ್ವಾರ್ಥ, ದ್ವೇಷ ಮತ್ತು ಹಿಂಸೆ, ಆಗ ನಮ್ಮ ಜೀವನದಲ್ಲಿ ಅಶಾಂತಿ ಮತ್ತು ದುಃಖವು ಪ್ರವೇಶಿಸುತ್ತದೆ. ಅರ್ಜುನನು ಕುರುಕ್ಷೇತ್ರದ ಮೈದಾನದಲ್ಲಿ ತನ್ನ ಧರ್ಮದ ಬಗ್ಗೆ ಗೊಂದಲದಲ್ಲಿದ್ದನು. ಒಬ್ಬ ಕ್ಷತ್ರಿಯನಾಗಿ ಯುದ್ಧ ಮಾಡುವುದು ಅವನ ಧರ್ಮವಾಗಿತ್ತು, ಆದರೆ ಒಬ್ಬ ಕುಟುಂಬ ಸದಸ್ಯನಾಗಿ ತನ್ನ ಪ್ರೀತಿಪಾತ್ರರನ್ನು ರಕ್ಷಿಸುವುದು ಅವನ ಧರ್ಮವಾಗಿತ್ತು. ಯಾವ ಧರ್ಮವನ್ನು ಪಾಲಿಸಬೇಕು ಎಂಬ ಈ ದ್ವಂದ್ವದಲ್ಲಿ ಅವನು ಸಿಲುಕಿಕೊಂಡಿದ್ದನು. ಆಗ ಶ್ರೀಕೃಷ್ಣನು ಅವನಿಗೆ ನಿಜವಾದ ಧರ್ಮವೆಂದರೆ ದೇಶ, ಕಾಲ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲರ ಹಿತಕ್ಕಾಗಿರುವುದು ಎಂದು ವಿವರಿಸಿದನು. ಸ್ವಾರ್ಥ ಆಧಾರಿತ ಕರ್ತವ್ಯವು ಧರ್ಮವಲ್ಲ, ಬದಲಾಗಿ ಮೋಹ. ಅರ್ಜುನನ ಕುಟುಂಬದ ಮೇಲಿನ ಮೋಹವು ಅವನನ್ನು ಅವನ ದೊಡ್ಡ ಧರ್ಮದಿಂದ, ಅಂದರೆ ಸಮಾಜದಲ್ಲಿ ನ್ಯಾಯ ಮತ್ತು ವ್ಯವಸ್ಥೆಯನ್ನು ಸ್ಥಾಪಿಸುವ ಕರ್ತವ್ಯದಿಂದ ತಡೆಯುತ್ತಿತ್ತು. ನಮ್ಮ ಜೀವನದಲ್ಲೂ ಇಂತಹ ದ್ವಂದ್ವಗಳು ಹೆಚ್ಚಾಗಿ ಬರುತ್ತವೆ. ನಮ್ಮ ವೈಯಕ್ತಿಕ ಸಂತೋಷ ಮತ್ತು ಸಾಮಾಜಿಕ ಕರ್ತವ್ಯದ ನಡುವೆ ಆಯ್ಕೆ ಮಾಡಬೇಕಾಗುತ್ತದೆ. ಅಂತಹ ಸಮಯದಲ್ಲಿ ನಾವು ನಮ್ಮ ವಿವೇಚನೆಯನ್ನು ಉಪಯೋಗಿಸಬೇಕು ಮತ್ತು ನಮ್ಮ ಯಾವ ಕರ್ಮವು ಹೆಚ್ಚು ಜನರಿಗೆ ಹೆಚ್ಚು ಸಮಯದವರೆಗೆ ಕಲ್ಯಾಣಕಾರಿ ಆಗುತ್ತದೆ ಎಂಬುದನ್ನು ನೋಡಬೇಕು. ಕೇವಲ ನಮ್ಮ ಕ್ಷಣಿಕ ಸಂತೋಷಕ್ಕಾಗಿ ಇರುವ, ಆದರೆ ಇತರರಿಗೆ ನೋವುಂಟು ಮಾಡುವ ಕರ್ಮವು ಅಧರ್ಮ. ಮತ್ತು ವೈಯಕ್ತಿಕವಾಗಿ ನಮಗೆ ಕಷ್ಟವನ್ನು ನೀಡಬಹುದಾದ, ಆದರೆ ಸಮಾಜಕ್ಕೆ ಹಿತಕರವಾದ ಕರ್ಮವೇ ನಿಜವಾದ ಧರ್ಮ. ಒಬ್ಬ ಸೈನಿಕನು ಗಡಿಯಲ್ಲಿ ತನ್ನ ಪ್ರಾಣವನ್ನೇ ಪಣಕ್ಕಿಡುತ್ತಾನೆ. ಇದು ಅವನಿಗೆ ವೈಯಕ್ತಿಕವಾಗಿ ಕಷ್ಟಕರವಾಗಿದೆ, ಆದರೆ ಇದು ಅವನ ಧರ್ಮ, ಏಕೆಂದರೆ ಅವನು ತನ್ನ ದೇಶದ ಕೋಟ್ಯಾಂತರ ಜನರನ್ನು ರಕ್ಷಿಸುತ್ತಿದ್ದಾನೆ. ನಮ್ಮ ದೈನಂದಿನ ಜೀವನದಲ್ಲಿಯೂ ನಾವು ನಮ್ಮ ಧರ್ಮವನ್ನು ಪಾಲಿಸಬಹುದು. ಒಬ್ಬ ವಿದ್ಯಾರ್ಥಿಯ ಧರ್ಮ ಅಧ್ಯಯನ ಮಾಡುವುದು, ಒಬ್ಬ ಶಿಕ್ಷಕನ ಧರ್ಮ ಜ್ಞಾನವನ್ನು ನೀಡುವುದು, ಒಬ್ಬ ತಂದೆ ತಾಯಿಯ ಧರ್ಮ ತಮ್ಮ ಸಂತಾನವನ್ನು ಸರಿಯಾಗಿ ಪೋಷಿಸುವುದು. ನಾವು ನಮ್ಮ ಪ್ರತಿಯೊಂದು ಪಾತ್ರವನ್ನು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ನಿರ್ವಹಿಸಿದಾಗ ನಾವು ನಿಜವಾಗಿ ನಮ್ಮ ಧರ್ಮವನ್ನು ಪಾಲಿಸುತ್ತಿರುತ್ತೇವೆ. ನಮಗೆ ಯಾವುದೇ ದೊಡ್ಡ ತ್ಯಾಗ ಅಥವಾ ಬಲಿದಾನದ ಅಗತ್ಯವಿಲ್ಲ. ಕೇವಲ ನಮ್ಮ ಸಣ್ಣ ಸಣ್ಣ ಕರ್ತವ್ಯಗಳನ್ನು ಪ್ರೀತಿ ಮತ್ತು ಸಮರ್ಪಣೆಯಿಂದ ಮಾಡುವುದೇ ದೊಡ್ಡ ಪೂಜೆ.
ತನ್ನ ಧರ್ಮದಲ್ಲಿ ಅಚಲನಾಗಿರುವನ ಜೀವನವು ಒಂದು ಬಲವಾದ ಬಂಡೆಯಂತೆ ಆಗುತ್ತದೆ. ಅದನ್ನು ಯಾವುದೇ ಬಿರುಗಾಳಿ ಅಲುಗಾಡಿಸಲು ಸಾಧ್ಯವಿಲ್ಲ. ಅವನು ಆತ್ಮತೃಪ್ತಿ ಮತ್ತು ಆಂತರಿಕ ಶಾಂತಿಯನ್ನು ಪಡೆಯುತ್ತಾನೆ. ಅದು ಯಾವುದೇ ಲೌಕಿಕ ಯಶಸ್ಸಿಗಿಂತ ಎಷ್ಟೋ ದೊಡ್ಡದು. ಆದ್ದರಿಂದ ನಿಮ್ಮ ಜೀವನದ ಪ್ರತಿಯೊಂದು ತಿರುವಿನಲ್ಲಿಯೂ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನನ್ನ ಧರ್ಮವೇನು, ಮತ್ತು ನಂತರ ಪೂರ್ಣ ಶಕ್ತಿ ಮತ್ತು ಧೈರ್ಯದಿಂದ ಆ ಮಾರ್ಗದಲ್ಲಿ ನಡೆಯಿರಿ. ಇದೇ ಸಮತೋಲಿತ ಮತ್ತು ಯಶಸ್ವಿ ಜೀವನದ ರಹಸ್ಯ. ಈ ಪ್ರಪಂಚದಲ್ಲಿ ಬದುಕುತ್ತಿರುವಾಗ ನಾವು ನಿರಂತರ ಬದಲಾವಣೆಯನ್ನು ಅನುಭವಿಸುತ್ತೇವೆ. ಯಾವುದೂ ಶಾಶ್ವತವಲ್ಲ. ಇಂದು ಇರುವ ಸಂತೋಷ ನಾಳೆ ದುಃಖವಾಗಿ ಬದಲಾಗಬಹುದು. ಇಂದು ಯುವಕರಾಗಿರುವವರು ನಾಳೆ ವೃದ್ಧರಾಗುತ್ತಾರೆ. ಇಂದು ಜೀವಂತವಾಗಿರುವವರು ನಾಳೆ ಸಾವನ್ನಪ್ಪುತ್ತಾರೆ. ಈ ನಿರಂತರ ಬದಲಾವಣೆಯನ್ನ ನೋಡಿ ನಮ್ಮ ಮನಸ್ಸು ಹೆಚ್ಚಾಗಿ ಅಶಾಂತವಾಗುತ್ತದೆ. ನಾವು ಸಂತೋಷವನ್ನು ಹಿಡಿದಿಟ್ಟುಕೊಳ್ಳಲು ಬಯಸುತ್ತೇವೆ ಮತ್ತು ದುಃಖದಿಂದ ತಪ್ಪಿಸಿಕೊಳ್ಳಲು ಬಯಸುತ್ತೇವೆ. ಈ ಸೆಳೆತದಲ್ಲಿ ನಾವು ನಮ್ಮ ವರ್ತಮಾನ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ಬೌದ್ಧ ತತ್ವಶಾಸ್ತ್ರವು ಇದನ್ನು ಅನಿತ್ಯತೆ ಎಂದು ಕರೆಯುತ್ತದೆ ಮತ್ತು ಇದು ಜೀವನದ ಪರಮ ಸತ್ಯಗಳಲ್ಲಿ ಒಂದಾಗಿದೆ. ಈ ಸತ್ಯವನ್ನು ಒಪ್ಪಿಕೊಂಡವನು ಜೀವನದ ಏರಿಳಿತಗಳಿಂದ ವಿಚಲಿತನಾಗುವುದಿಲ್ಲ. ಇದು ಪ್ರಕೃತಿಯ ನಿಯಮ ಎಂದು ಅವನಿಗೆ ತಿಳಿದಿರುತ್ತದೆ. ಅವನು ಸಂತೋಷದಲ್ಲಿ ಹೆಚ್ಚು ಉತ್ಸಾಹಗೊಳ್ಳುವುದಿಲ್ಲ ಮತ್ತು ದುಃಖದಲ್ಲಿ ಹೆಚ್ಚು ನಿರಾಶೆಗೊಳ್ಳುವುದಿಲ್ಲ. ಅವನು ಎರಡನ್ನೂ ಸಮಭಾವದಿಂದ ನೋಡುತ್ತಾನೆ, ಒಬ್ಬ ಸಾಕ್ಷಿಯಂತೆ. ಒಂದು ನದಿಯನ್ನು ಊಹಿಸಿಕೊಳ್ಳಿ. ಅದು ನಿರಂತರವಾಗಿ ಹರಿಯುತ್ತಲೇ ಇರುತ್ತದೆ. ಅದು ಕೆಲವೊಮ್ಮೆ ಸಮತಟ್ಟಾದ ಪ್ರದೇಶಗಳ ಮೂಲಕ ಹರಿಯುತ್ತದೆ, ಕೆಲವೊಮ್ಮೆ ಒರಟು ಬಂಡೆಗಳ ಮೂಲಕ. ಅದು ತನ್ನ ಹಾದಿಯಲ್ಲಿ ಬರುವ ಪ್ರತಿ ಬದಲಾವಣೆಯನ್ನು ಒಪ್ಪಿಕೊಳ್ಳುತ್ತದೆ. ಅದು ನಿಲ್ಲಲು ಪ್ರಯತ್ನಿಸುವುದಿಲ್ಲ. ಅದು ಹರಿವಿನೊಂದಿಗೆ ಹರಿಯುತ್ತದೆ. ನಮ್ಮ ಜೀವನವು ಒಂದು ನದಿಯಂತೆಯೇ ಇರಬೇಕು. ನಾವು ಕೂಡ ಜೀವನದ ಹರಿವಿನೊಂದಿಗೆ ಹರಿಯಲು ಕಲಿಯಬೇಕು. ನಾವು ಬದಲಾವಣೆಯನ್ನು ವಿರೋಧಿಸಿದಾಗ ಮಾತ್ರ ನಮಗೆ ನೋವಾಗುತ್ತದೆ. ಗಟ್ಟಿಯಾದ ಮತ್ತು ಬಾಗಡ ಮರವು ಬಿರುಗಾಳಿಯಲ್ಲಿ ಮುರಿದು ಹೋಗುತ್ತದೆ, ಆದರೆ ಬಾಗಲು ತಿಳಿದಿರುವ ಮೃದುವಾದ ಸಸ್ಯವು ಬದುಕುಳಿಯುತ್ತದೆ. ಇದೇ ರೀತಿ ತನ್ನ ಮನಸ್ಸನ್ನು ಹೊಂದಿಕೊಳ್ಳುವಂತೆ ಮಾಡಿಕೊಂಡು ಯಾವುದೇ ಪರಿಸ್ಥಿತಿಗೆ ತಕ್ಕಂತೆ ತನ್ನನ್ನು ತಾನು ಹೊಂದಿಸಿಕೊಳ್ಳುವ ವ್ಯಕ್ತಿಯೇ ಶಾಂತಿಯಿಂದ ಬದುಕಲು ಸಾಧ್ಯ. ಇದರರ್ಥ ನಾವು ಪ್ರಯತ್ನಿಸುವುದನ್ನು ನಿಲ್ಲಿಸಬೇಕು ಎಂದಲ್ಲ. ಇದರರ್ಥ ನಾವು ನಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡಬೇಕು ಮತ್ತು ನಂತರ ಫಲಿತಾಂಶವನ್ನು ಪರಮಾತ್ಮನಿಗೆ ಬಿಡಬೇಕು. ಇದನ್ನು ಸಮರ್ಪಣೆ ಎಂದು ಕರೆಯುತ್ತಾರೆ. ಸಮರ್ಪಣೆ ಎಂದರೆ ಹೇಡಿತನ ಅಥವಾ ನಿಷ್ಕ್ರಿಯತೆಯಲ್ಲ. ಸಮರ್ಪಣೆ ಎಂದರೆ ಈ ಬ್ರಹ್ಮಾಂಡದಲ್ಲಿ ನಮ್ಮಗಿಂತ ದೊಡ್ಡ ಶಕ್ತಿ ಕೆಲಸ ಮಾಡುತ್ತಿದೆ ಮತ್ತು ಪ್ರತಿ ಘಟನೆಯ ಹಿಂದೆ ಒಂದು ಆಳವಾದ ಉದ್ದೇಶ ಅಡಗಿದೆ ಎಂಬುದನ್ನು ಒಪ್ಪಿಕೊಳ್ಳುವುದು. ಅದು ನಮಗೆ ತಕ್ಷಣವೇ ಅರ್ಥವಾಗದಿದ್ದರೂ ಪರವಾಗಿಲ್ಲ. ನಾವು ಸಮರ್ಪಿಸಿದಾಗ ನಮ್ಮ ಮನಸ್ಸಿನಿಂದ ಆತಂಕ ಮತ್ತು ಭಯದ ಭಾರವು ಇಳಿಯುತ್ತದೆ. ಏನೇ ಸಂಭವಿಸುತ್ತಿದೆಯೋ ಅದು ನಮ್ಮ ಒಳಿತಿಗಾಗಿಯೇ ಎಂದು ನಮಗೆ ವಿಶ್ವಾಸವಾಗುತ್ತದೆ. ಒಂದು ಚಿಕ್ಕ ಮಗು ತನ್ನ ತಾಯಿಯ ಕೈ ಹಿಡಿದು ಜಾತ್ರೆಯಲ್ಲಿ ಸುತ್ತುತ್ತದೆ. ಅದು ಕಳೆದು ಹೋಗುತ್ತೇನೆ ಎಂದು ಚಿಂತಿಸುವುದಿಲ್ಲ, ಏಕೆಂದರೆ ಅದು ತನ್ನ ತಾಯಿಯ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟಿದೆ. ನಾವು ಆ ಮಗುವಿನಂತೆ ಈ ಬ್ರಹ್ಮಾಂಡದ ನಿಯಂತ್ರಕ ಶಕ್ತಿ, ಆ ಪರಮಾತ್ಮನ ಮೇಲೆ ಭರವಸೆ ಇಡಲು ಸಾಧ್ಯವಿಲ್ಲವೇ? ನಾವು ಈ ಆಳವಾದ ನಂಬಿಕೆ ಮತ್ತು ಸಮರ್ಪಣೆಯೊಂದಿಗೆ ಬದುಕಿದಾಗ ನಾವು ಯಾವುದೇ ಪರಿಸ್ಥಿತಿಯಲ್ಲಿಯೂ ಶಾಂತವಾಗಿ ಮತ್ತು ಆನಂದವಾಗಿರುತ್ತೇವೆ. ನಾವು ಜೀವನದ ಪ್ರತಿ ಅನುಭವವನ್ನು ಒಂದು ಪಾಠವಾಗಿ ನೋಡುತ್ತೇವೆ ಮತ್ತು ಕೃತಜ್ಞತೆಯಿಂದ ತುಂಬಿರುತ್ತೇವೆ. ಬದಲಾವಣೆಯನ್ನು ಸ್ವೀಕರಿಸಿ ಜೀವನದ ಹರಿವಿನೊಂದಿಗೆ ಹರಿಯಿರಿ ಮತ್ತು ಪರಮಾತ್ಮನಿಗೆ ಸಂಪೂರ್ಣವಾಗಿ ಸಮರ್ಪಿಸಿ. ಇದೇ ಆಂತರಿಕ ಶಾಂತಿಯ ಹೆದ್ದಾರಿ. ಜೀವನದ ಈ ಪ್ರಯಾಣದಲ್ಲಿ ಪ್ರೀತಿಯು ಅತ್ಯಂತ ಶಕ್ತಿಶಾಲಿ ಮತ್ತು ಪರಿವರ್ತಕ ಶಕ್ತಿಯಾಗಿದೆ. ಆದರೆ ನಾವು ಹೆಚ್ಚಾಗಿ ಪ್ರೀತಿಯ ನಿಜವಾದ ಸ್ವರೂಪವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ನಾವು ಪ್ರೀತಿ ಎಂದು ಕರೆಯುವುದು ಹೆಚ್ಚಾಗಿ ಮೋಹ, ಆಸಕ್ತಿ ಅಥವಾ ನಿರೀಕ್ಷೆಯಾಗಿರುತ್ತದೆ. ನಾವು ಯಾವುದಾದರೂ ವ್ಯಕ್ತಿ ಅಥವಾ ವಸ್ತುವಿಗೆ ಅಂಟಿಕೊಳ್ಳುವುದು, ಅದರಿಂದ ನಮಗೆ ಸಂತೋಷ ಅಥವಾ ಸುರಕ್ಷತೆ ಸಿಗುತ್ತದೆ ಎಂಬ ಕಾರಣಕ್ಕಾಗಿ. ಮತ್ತು ಆ ಸಂತೋಷ ಅಥವಾ ಸುರಕ್ಷತೆ ಸಿಗದಿದ್ದಾಗ ನಮ್ಮ ಪ್ರೀತಿ ಎಂದು ಕರೆಯಲ್ಪಟ್ಟದ್ದು ದ್ವೇಷ ಅಥವಾ ಅಸಡ್ಡೆಗೆ ತಿರುಗುತ್ತದೆ. ಇದು ಪ್ರೀತಿಯಲ್ಲ, ಇದು ಒಂದು ಒಪ್ಪಂದ. ನಿಜವಾದ ಪ್ರೀತಿ ನಿಸ್ವಾರ್ಥವಾಗಿರುತ್ತದೆ. ಅದು ಏನನ್ನು ಕೇಳುವುದಿಲ್ಲ, ಕೇವಲ ಕೊಡುತ್ತದೆ. ಸೂರ್ಯನು ತನ್ನ ಬೆಳಕನ್ನು ಎಲ್ಲರಿಗೂ ಸಮಾನವಾಗಿ ನೀಡುವಂತೆ ಯಾರು ಒಳ್ಳೆಯವರು ಮತ್ತು ಯಾರು ಕೆಟ್ಟವರು ಎಂದು ನೋಡದೆ, ಅದೇ ರೀತಿ ನಿಜವಾದ ಪ್ರೀತಿಯು ಯಾವುದೇ ಷರತ್ತಿಲ್ಲದೆ ಹರಿಯುತ್ತದೆ. ಸಂತ ಕಬೀರರು ಹೇಳುತ್ತಾರೆ, ಪ್ರೇಮನ ಬಾಡಿ ಊಪಜೈ, ಪ್ರೇಮನ ಹಾಟ ಬಿಕಾಯ್, ರಾಜಾ ಪರಜಾ ಜಹಿರುಚೈ ಸೀಸದೇಯ ಲೇಜಾಯ್. ಅಂದರೆ ಪ್ರೀತಿಯು ಯಾವುದೇ ಹೊಲದಲ್ಲಿ ಬೆಳೆಯುವುದಿಲ್ಲ ಮತ್ತು ಯಾವುದೇ ಮಾರುಕಟ್ಟೆಯಲ್ಲಿ ಮಾರಾಟವಾಗುವುದಿಲ್ಲ.
ಯಾರಿಗೆ ಇದು ಬೇಕಾಗಿದೆಯೋ ಅವರು ತಮ್ಮ ಅಹಂಕಾರವನ್ನು, ತಮ್ಮ ತಲೆಯನ್ನು ತ್ಯಜಿಸಬೇಕು. ನಿಜವಾದ ಪ್ರೀತಿ ನಮ್ಮನ್ನು ಬಂಧಿಸುವುದಿಲ್ಲ, ಬದಲಾಗಿ ಮುಕ್ತಗೊಳಿಸುತ್ತದೆ. ನಿಮ್ಮ ಪ್ರೀತಿಯು ಯಾರಿಗಾದರೂ ಬಂಧನವಾಗುತ್ತಿದ್ದರೆ ಅದು ಪ್ರೀತಿಯಲ್ಲ, ಅದು ಅಧಿಕಾರ ಎಂದು ಅರ್ಥ ಮಾಡಿಕೊಳ್ಳಿ. ನಿಜವಾದ ಪ್ರೀತಿಯು ಇನ್ನೊಬ್ಬ ವ್ಯಕ್ತಿಯನ್ನು ಅವನ ಸಂಪೂರ್ಣ ಸ್ವಾತಂತ್ರ್ಯದೊಂದಿಗೆ ಸ್ವೀಕರಿಸುತ್ತದೆ. ಅದು ಅವನನ್ನು ಬದಲಾಯಿಸಲು ಪ್ರಯತ್ನಿಸುವುದಿಲ್ಲ, ಬದಲಾಗಿ ಅವನ ಬೆಳವಣಿಗೆಗೆ ಸಹಾಯಕವಾಗಿರುತ್ತದೆ. ಈ ಪ್ರೀತಿಯು ಮನುಷ್ಯರಿಗೆ ಮಾತ್ರ ಸೀಮಿತವಲ್ಲ. ನಮ್ಮ ಹೃದಯವು ಪ್ರೀತಿಯಿಂದ ತುಂಬಿದಾಗ ನಾವು ಸೃಷ್ಟಿಯ ಪ್ರತಿಯೊಂದು ಕಣವನ್ನು ಪ್ರೀತಿಸಲು ಪ್ರಾರಂಭಿಸುತ್ತೇವೆ. ಮರಗಳನ್ನು, ಪ್ರಾಣಿಗಳನ್ನು, ನದಿಗಳನ್ನು. ನಾವೆಲ್ಲರೂ ಅದೇ ಒಂದೇ ಪ್ರಜ್ಞೆಯ ವಿಸ್ತರಣೆಯನ್ನು ನೋಡಲು ಪ್ರಾರಂಭಿಸುತ್ತೇವೆ. ಮಹಾವೀರ ಸ್ವಾಮಿಯು ಬೋಧಿಸಿದಂತೆ ಇದೇ ಅಹಿಂಸೆಯ ನಿಜವಾದ ಅರ್ಥ. ಅಹಿಂಸೆ ಎಂದರೆ ಕೇವಲ ಯಾರಿಗೂ ದೈಹಿಕ ನೋವುಂಟು ಮಾಡದಿರುವುದು ಮಾತ್ರವಲ್ಲ, ಬದಲಾಗಿ ನಮ್ಮ ಮನಸ್ಸು, ಮಾತು ಮತ್ತು ಕರ್ಮಗಳಿಂದ ಯಾವುದೇ ಜೀವಿಗೆ ಕಷ್ಟವನ್ನು ನೀಡದಿರುವುದು. ನಮ್ಮೊಳಗೆ ಎಲ್ಲರಿಗೂ ಕರುಣೆ ಮತ್ತು ಪ್ರೀತಿಯ ಭಾವ ಮೂಡಿದಾಗ ನಾವು ಸಹಜವಾಗಿ ಅಹಿಂಸಕರಾಗುತ್ತೇವೆ. ಈ ನಿಸ್ವಾರ್ಥ ಪ್ರೀತಿಯನ್ನು ಬೆಳೆಸಿಕೊಳ್ಳಲು ಉತ್ತಮ ಮಾರ್ಗವೆಂದರೆ ಸೇವೆ. ನಾವು ಯಾವುದೇ ಸ್ವಾರ್ಥವಿಲ್ಲದೆ ಇತರರಿಗೆ ಸಹಾಯ ಮಾಡಿದಾಗ ನಮ್ಮ ಅಹಂಕಾರವು ನಿಧಾನವಾಗಿ ಕರಗಲು ಪ್ರಾರಂಭಿಸುತ್ತದೆ ಮತ್ತು ನಮ್ಮ ಹೃದಯವು ವಿಶಾಲವಾಗುತ್ತದೆ. ಸೇವೆ ಎಂದರೆ ಕೇವಲ ಹಣ ನೀಡುವುದು ಅಥವಾ ದೊಡ್ಡ ಕೆಲಸ ಮಾಡುವುದು ಮಾತ್ರವಲ್ಲ. ದುಃಖಿತ ವ್ಯಕ್ತಿಗೆ ಸಮಾಧಾನದ 2 ಮಾತುಗಳನ್ನು ಹೇಳುವುದು ಕೂಡ ಸೇವೆ. ಬಾಯಾರಿದವನಿಗೆ ನೀರು ಕೊಡುವುದು ಕೂಡ ಸೇವೆ. ಯಾರದ್ದೋ ಭಾರವನ್ನು ಎತ್ತಲು ಸಹಾಯ ಮಾಡುವುದು ಕೂಡ ಸೇವೆ. ನಾವು ನೀಡುವ ಆನಂದವನ್ನು ಕಲಿತಾಗ ಪಡೆಯುವ ಚಿಂತೆಯಿಂದ ಮುಕ್ತರಾಗುತ್ತೇವೆ. ನಮ್ಮ ಜೀವನವು ಒಂದು ಹಬ್ಬವಾಗುತ್ತದೆ. ನಮ್ಮ ಸಂತೋಷಕ್ಕಾಗಿ ಬಾಹ್ಯ ಪರಿಸ್ಥಿತಿಗಳನ್ನು ಅವಲಂಬಿಸಬೇಕಾಗಿಲ್ಲ. ನಮ್ಮ ಆನಂದವು ನಮ್ಮೊಳಗಿನಿಂದ ಪ್ರೀತಿ ಮತ್ತು ಸೇವೆಯ ಆ ಚಿಲುಮೆಯಿಂದ ಚಿಮ್ಮುತ್ತದೆ. ಅದು ಎಂದಿಗೂ ಬತ್ತಿ ಹೋಗುವುದಿಲ್ಲ. ಆದ್ದರಿಂದ ನಿಮ್ಮ ಜೀವನವನ್ನು ಪ್ರೀತಿ ಮತ್ತು ಕರುಣೆಯಿಂದ ತುಂಬಿಕೊಳ್ಳಿ. ನಿರೀಕ್ಷೆಗಳಿಂದ ಮುಕ್ತರಾಗಿ ಪ್ರೀತಿಸಲು ಕಲಿಯಿರಿ. ಸೃಷ್ಟಿಯ ಪ್ರತಿಯೊಂದು ಜೀವಿಯ ಬಗ್ಗೆ ದಯ ತೋರಿಸಿ. ನಿಮ್ಮ ಜೀವನವೇ ಒಂದು ಪ್ರಾರ್ಥನೆಯಾಗಿದೆ ಮತ್ತು ನೀವು ಪ್ರತಿಕ್ಷಣ ಆ ಪರಮಾತ್ಮನ ಅಸ್ತಿತ್ವವನ್ನು ಅನುಭವಿಸುತ್ತಿದ್ದೀರಿ ಎಂದು ನೀವು ಕಂಡುಕೊಳ್ಳುವಿರಿ. ಅಂತಿಮವಾಗಿ ಎಲ್ಲ ಸಾಧನೆಗಳು ಮತ್ತು ಎಲ್ಲ ಜ್ಞಾನದ ಅಂತಿಮ ಗುರಿ ಆತ್ಮಸಾಕ್ಷಾತ್ಕಾರ, ಅಂದರೆ ನಾನು ಯಾರು ಎಂದು ತಿಳಿದುಕೊಳ್ಳುವುದು. ಉಪನಿಷತ್ತುಗಳು ಧೈರ್ಯದಿಂದ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ, ನಾನು ಆ ಪರಮ ಪ್ರಜ್ಞೆ ಎಂದು ಘೋಷಿಸುತ್ತವೆ. ತತ್ವಮಸಿ, ನೀನು ಕೂಡ ಅದೇ. ಇದು ಯಾವುದೇ ದಾರ್ಶನಿಕ ಸಿದ್ಧಾಂತವಲ್ಲ, ಬದಲಾಗಿ ಪ್ರತಿ ವ್ಯಕ್ತಿಯೂ ತನ್ನೊಳಗೆ ಅನುಭವಿಸಬಹುದಾದ ಒಂದು ಅನುಭವಜನ್ಯ ಸತ್ಯ. ನಾವು ನಮ್ಮನ್ನು ಈ ದೇಹ ಮತ್ತು ಮನಸ್ಸು ಎಂದು ಭಾವಿಸುವವರೆಗೆ ನಾವು ಜನನ ಮರಣ, ಸುಖ ದುಃಖಗಳ ಚಕ್ರದಲ್ಲಿ ಸಿಲುಕಿಕೊಳ್ಳುತ್ತೇವೆ. ಆದರೆ ನಾವು ಈ ದೇಹ ಮತ್ತು ಮನಸ್ಸನ್ನು ಮೀರಿ ಆ ಅವಿನಾಶಿ ಆನಂದ ಸ್ವರೂಪಿ ಆತ್ಮ ಎಂದು ಅರಿತ ಕ್ಷಣ, ಅದೇ ಕ್ಷಣದಲ್ಲಿ ನಾವು ಎಲ್ಲ ಬಂಧನಗಳಿಂದ ಮುಕ್ತರಾಗುತ್ತೇವೆ. ಇದನ್ನೇ ಮೋಕ್ಷ, ನಿರ್ವಾಣ ಅಥವಾ ಕೈವಲ್ಯ ಎಂದು ಕರೆಯಲಾಗುತ್ತದೆ. ಅಷ್ಟಾವಕ್ರ ಗೀತೆಯಲ್ಲಿ ರಾಜ ಜನಕ ಮತ್ತು ಋಷಿ ಅಷ್ಟಾವಕ್ರರ ನಡುವಿನ ಸಂವಾದವು ಇದೇ ಪರಮ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಅಷ್ಟಾವಕ್ರರು ಹೇಳುತ್ತಾರೆ, ಓ ಜನಕ, ನೀನು ಮುಕ್ತಿಯನ್ನು ಬಯಸುವುದಾದರೆ ವಿಷಯಗಳನ್ನು ವಿಷದಂತೆ ತ್ಯಜಿಸಿ ಮತ್ತು ಕ್ಷಮೆ, ಸರಳತೆ, ದಯೆ, ಸಂತೋಷ ಮತ್ತು ಸತ್ಯವನ್ನು ಅಮೃತದಂತೆ ಕುಡಿ. ಈ ಅರಿವು ಯಾವುದೇ ಕರ್ಮಕಾಂಡ ಅಥವಾ ಪೂಜೆಯಿಂದ ಬರುವುದಿಲ್ಲ, ಬದಲಾಗಿ ಜ್ಞಾನದಿಂದ ಬರುತ್ತದೆ. ಜ್ಞಾನವೆಂದರೆ ತನ್ನ ಅಜ್ಞಾನವನ್ನು, ತನ್ನ ಭ್ರಮೆಯನ್ನು ಅಳಿಸಿ ಹಾಕುವುದು. ನಮ್ಮ ಅತಿ ದೊಡ್ಡ ಭ್ರಮೆ ಏನೆಂದರೆ ನಾವು ಅಪೂರ್ಣರು, ನಾವು ಪಾಪಿಗಳು, ನಾವು ಏನಾದರೂ ಆಗಬೇಕು, ನಾವು ಎಲ್ಲಿಗಾದರೂ ತಲುಪಬೇಕು. ಆದರೆ ಸತ್ಯವೇನೆಂದರೆ ನಾವು ಈಗಾಗಲೇ ಪೂರ್ಣರು, ನಾವು ಈಗಾಗಲೇ ಮುಕ್ತರು. ನಾವು ಕೇವಲ ಈ ಸತ್ಯದ ಮೇಲೆ ಬಿದ್ದಿರುವ ಅಜ್ಞಾನದ ಪರದೆಯನ್ನು ತೆಗೆದುಹಾಕಬೇಕು. ಈ ಪರದೆಯನ್ನು ಹೇಗೆ ತೆಗೆದುಹಾಕಬಹುದು? ಇದು ವಿವೇಚನಾಪೂರ್ಣ ಚಿಂತನೆಯಿಂದ, ಆತ್ಮನಿರೀಕ್ಷೆಯಿಂದ ಮತ್ತು ಒಬ್ಬ ಆತ್ಮಜ್ಞಾನಿ ಗುರುವಿನ ಸಾನ್ನಿಧ್ಯದಿಂದ ಸಾಧ್ಯ. ನಾವು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು, ಈ ನಾನು ಯಾರು? ಇದು ದೇಹವೇ? ಆದರೆ ದೇಹವು ಬದಲಾಗುತ್ತಲೇ ಇರುತ್ತದೆ. ಇದು ಮನಸ್ಸೇ? ಆದರೆ ಮನಸ್ಸು ಕೂಡ ಆಲೋಚನೆಗಳ ಪ್ರವಾಹ ಮಾತ್ರ. ಹಾಗಿದ್ದರೆ ಈ ದೇಹ ಮತ್ತು ಮನಸ್ಸನ್ನು ನೋಡುತ್ತಿರುವ ನಾನು ಯಾರು? ನಾವು ಈ ಪ್ರಶ್ನೆಯ ಆಳಕ್ಕೆ ಇಳಿದಾಗ ನಿಧಾನವಾಗಿ ಮನಸ್ಸು ಶಾಂತವಾಗಲು ಪ್ರಾರಂಭಿಸುತ್ತದೆ ಮತ್ತು ನಾವು ನಮ್ಮ ನಿಜವಾದ ಸ್ವರೂಪದ ಒಂದು ಇಣುಕು ನೋಟವನ್ನು ಪಡೆಯಲು ಪ್ರಾರಂಭಿಸುತ್ತೇವೆ. ಈ ಆತ್ಮಜ್ಞಾನವೇ ಜೀವನದ ಅತಿ ದೊಡ್ಡ ಸಾಧನೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಏಳಿ, ಎಚ್ಚರಗೊಳ್ಳಿ ಮತ್ತು ಗುರಿ ಸಾಧಿಸುವವರೆಗೆ ನಿಲ್ಲಬೇಡಿ, ಮತ್ತು ಆ ಅಂತಿಮ ಗುರಿ ಇದೇ ಆತ್ಮಸಾಕ್ಷಾತ್ಕಾರ.
ಆತ್ಮಜ್ಞಾನವನ್ನು ಪಡೆದ ವ್ಯಕ್ತಿಯ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಅವನು ಪ್ರಪಂಚದಲ್ಲಿ ವಾಸಿಸುತ್ತಾನೆ, ತನ್ನ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ, ಆದರೆ ಆಂತರಿಕವಾಗಿ ಅವನು ಸಂಪೂರ್ಣವಾಗಿ ಶಾಂತ ಮತ್ತು ಮುಕ್ತನಾಗಿರುತ್ತಾನೆ. ಅವನಿಗೆ ಯಾವುದಕ್ಕೂ ಭಯವಿಲ್ಲ, ಏಕೆಂದರೆ ಅವನ ನಿಜವಾದ ಅಸ್ತಿತ್ವವನ್ನು ಯಾರೂ ನಾಶ ಮಾಡಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿರುತ್ತದೆ. ಅವನು ಸಂತೋಷಕ್ಕಾಗಿ ಯಾವುದೇ ಬಾಹ್ಯ ವಸ್ತುವನ್ನು ಅವಲಂಬಿಸುವುದಿಲ್ಲ, ಏಕೆಂದರೆ ಅವನು ಸ್ವತಃ ಆನಂದದ ಮೂಲವಾಗುತ್ತಾನೆ. ಅವನ ಜೀವನವು ಪ್ರೀತಿ, ಕರುಣೆ ಮತ್ತು ಆನಂದದ ನಿರಂತರ ಪ್ರವಾಹವಾಗುತ್ತವೆ. ಅದು ಎಲ್ಲರಿಗೂ ಶಾಂತಿ ಮತ್ತು ತಂಪನ್ನು ನೀಡುತ್ತದೆ. ಇದೇ ಮಾನವ ಜೀವನದ ಪರಮ ಉದ್ದೇಶ, ತನ್ನ ನಿಜವಾದ ಗುರುತನ್ನು ತಿಳಿದುಕೊಳ್ಳುವುದು ಮತ್ತು ಆ ಜ್ಞಾನದಲ್ಲಿ ನೆಲೆಸಿ ಬದುಕುವುದು. ಜೀವನದ ಈ ಪ್ರಯಾಣದಲ್ಲಿ ನಾವು ಹೆಚ್ಚಾಗಿ ಭೂತಕಾಲದ ಭಾರ ಮತ್ತು ಭವಿಷ್ಯದ ಚಿಂತೆಯಲ್ಲಿ ಮುಳುಗಿರುತ್ತೇವೆ. ನಮ್ಮ ಮನಸ್ಸು ಹಿಂದಿನ ಘಟನೆಗಳ ಬಗ್ಗೆ ಪಶ್ಚಾತ್ತಾಪ ಪಡುತ್ತಾ ಇರುತ್ತದೆ ಅಥವಾ ಮುಂದಿನ ನಾಳೆಗಾಗಿ ಯೋಜನೆಗಳನ್ನು ಹಾಕುತ್ತಾ ಇರುತ್ತದೆ. ಈ ಪ್ರಕ್ರಿಯೆಯಲ್ಲಿ ನಮ್ಮಲ್ಲಿರುವ ಏಕೈಕ ಸತ್ಯವನ್ನು ನಾವು ಕಳೆದುಕೊಳ್ಳುತ್ತೇವೆ, ಈ ವರ್ತಮಾನ ಕ್ಷಣ. ಶ್ರೀಕೃಷ್ಣನಿಂದ ಹಿಡಿದು ಬುದ್ಧನವರೆಗೆ, ಲಾವೋತ್ಸುವಿನಿಂದ ಜೆ ಕೃಷ್ಣಮೂರ್ತಿವರೆಗೆ ಎಲ್ಲಾ ಜ್ಞಾನಿಗಳು ವರ್ತಮಾನದಲ್ಲಿ ಬದುಕುವ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಭೂತಕಾಲವು ಹೋಗಿದೆ, ಅದು ಕೇವಲ ಒಂದು ಸ್ಮೃತಿ. ಭವಿಷ್ಯವು ಇನ್ನೂ ಬಂದಿಲ್ಲ, ಅದು ಕೇವಲ ಒಂದು ಕಲ್ಪನೆ. ಜೀವನವು ಈ ಕ್ಷಣದಲ್ಲಿ ಮಾತ್ರ ನಡೆಯುತ್ತಿದೆ. ಈ ಕ್ಷಣವನ್ನು ಸಂಪೂರ್ಣವಾಗಿ ಬದುಕಲು ಕಲಿತವನೇ ನಿಜವಾಗಿಯೂ ಬದುಕಲು ಕಲಿಯುತ್ತಾನೆ. ನೀವು ಊಟ ಮಾಡುತ್ತಿರುವಾಗ ಕೇವಲ ಊಟ ಮಾಡಿ, ಅದರ ರುಚಿ, ಅದರ ಸುಗಂಧವನ್ನು ಸಂಪೂರ್ಣವಾಗಿ ಆನಂದಿಸಿ. ಆ ಸಮಯದಲ್ಲಿ ಬೇರೆ ಯಾವುದರ ಬಗ್ಗೆಯೂ ಯೋಚಿಸಬೇಡಿ. ನೀವು ಯಾರೊಂದಿಗಾದರೂ ಮಾತನಾಡುತ್ತಿರುವಾಗ ಸಂಪೂರ್ಣವಾಗಿ ಅಲ್ಲಿಯೇ ಇರಿ, ಅವರ ಮಾತುಗಳನ್ನು ಗಮನವಿಟ್ಟು ಕೇಳಿ. ನೀವು ನಡೆಯುತ್ತಿರುವಾಗ ಕೇವಲ ನಡೆಯಿರಿ, ನಿಮ್ಮ ಹೆಜ್ಜೆಗಳ ಸ್ಪರ್ಶವನ್ನು ಮತ್ತು ಗಾಳಿಯ ಬೀಸುವಿಕೆಯನ್ನು ಅನುಭವಿಸಿ. ಇದನ್ನೇ ಮೈಂಡ್ಫುಲ್ನೆಸ್ ಅಥವಾ ಸಜಾಗತೆ ಎಂದು ಕರೆಯುತ್ತಾರೆ. ನಾವು ನಮ್ಮ ಪ್ರತಿ ಕಾರ್ಯವನ್ನು ಸಂಪೂರ್ಣ ಜಾಗರೂಕತೆಯೊಂದಿಗೆ ಮಾಡಿದಾಗ ನಮ್ಮ ಮನಸ್ಸು ಅಲದಾಡುವನ್ನು ನಿಲ್ಲಿಸುತ್ತದೆ. ಅದು ಶಾಂತ ಮತ್ತು ಕೇಂದ್ರೀಕೃತವಾಗುತ್ತದೆ. ಮತ್ತು ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ನಾವು ಜೀವನದ ಸಣ್ಣ ಸಣ್ಣ ಸಂತೋಷಗಳನ್ನು ಆನಂದಿಸಲು ಸಾಧ್ಯವಾಗುತ್ತದೆ. ನಾವು ಸೂರ್ಯೋದಯದ ಸೌಂದರ್ಯವನ್ನು ನೋಡಲು ಸಾಧ್ಯವಾಗುತ್ತದೆ, ಹೂವುಗಳ ಸುಗಂಧವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ, ಮಕ್ಕಳ ನಗುವನ್ನು ಕೇಳಲು ಸಾಧ್ಯವಾಗುತ್ತದೆ. ಈ ಸಂತೋಷಗಳು ಯಾವಾಗಲೂ ನಮ್ಮ ಸುತ್ತಲೂ ಇರುತ್ತವೆ, ಆದರೆ ನಮ್ಮ ಅಶಾಂತ ಮನಸ್ಸು ಅವುಗಳನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಜಾಗರೂಕತೆಯ ಅಭ್ಯಾಸವು ನಮ್ಮ ತಥಾಕಥಿತ ದುಃಖಗಳಿಂದಲೂ ನಮ್ಮನ್ನು ಮುಕ್ತಗೊಳಿಸುತ್ತದೆ. ಹೆಚ್ಚಿನ ದುಃಖಗಳು ಹಿಂದಿನ ಯಾವುದೋ ಘಟನೆಗೆ ಅಥವಾ ಭವಿಷ್ಯದ ಯಾವುದೋ ಭಯಕ್ಕೆ ಸಂಬಂಧಿಸಿರುತ್ತವೆ. ನಾವು ವರ್ತಮಾನ ಕ್ಷಣಕ್ಕೆ ಮರಳಿದಾಗ ಈ ಕ್ಷಣದಲ್ಲಿ ಹೆಚ್ಚಾಗಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಎಂದು ನಾವು ಕಂಡುಕೊಳ್ಳುತ್ತೇವೆ. ಸಮಸ್ಯೆ ಹಿಂದೆಯೇ ಉಳಿದು ಹೋಗಿದೆ ಅಥವಾ ಇನ್ನೂ ಬಂದಿಲ್ಲ. ಈ ಕ್ಷಣದಲ್ಲಿ ಕೇವಲ ಅಸ್ತಿತ್ವವಿದೆ, ಕೇವಲ ಜೀವನವಿದೆ. ಒಂದು ಕಥೆಯಿದೆ. ಒಬ್ಬ ವ್ಯಕ್ತಿ ತುಂಬಾ ಒತ್ತಡದಲ್ಲಿದ್ದನು. ಅವನು ಒಬ್ಬ ಸಂತನ ಬಳಿ ಹೋಗಿ, ನನ್ನ ತಲೆಯ ಮೇಲೆ ತುಂಬಾ ಭಾರವಿದೆ ಎಂದು ಕೇಳಿದನು. ಸಂತನು ಅವನಿಗೆ ಒಂದು ಭಾರವಾದ ಕಲ್ಲನ್ನು ಎತ್ತಲು ಹೇಳಿ, ಇದನ್ನು ಹಿಡಿದುಕೊಂಡು ನಡೆಯಿರಿ ಎಂದನು. ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿಯ ಕೈಗಳು ನೋಯಲು ಪ್ರಾರಂಭಿಸಿದವು. ಸಂತನು ಕೇಳಿದನು, ಏನಾಯಿತು? ಆ ವ್ಯಕ್ತಿ, ಇದು ತುಂಬಾ ಭಾರವಾಗಿದೆ, ನಾನು ದಣಿದಿದ್ದೇನೆ ಎಂದು ಹೇಳಿದನು. ಸಂತನು, ಹಾಗಾದರೆ ಅದನ್ನು ಕೆಳಗೆ ಇಡು ಎಂದನು. ಆ ವ್ಯಕ್ತಿ ಕಲ್ಲನ್ನು ಕೆಳಗೆ ಇಟ್ಟನು ಮತ್ತು ಅವನಿಗೆ ದೊಡ್ಡ ನೆಮ್ಮದಿ ಸಿಕ್ಕಿತು. ಸಂತನು ವಿವರಿಸಿದನು, ನಿಮ್ಮ ಚಿಂತೆಗಳು ಮತ್ತು ನಿಮ್ಮ ದುಃಖಗಳು ಇದೇ ಕಲ್ಲಿನಂತಿವೆ. ನೀವು ಅವುಗಳನ್ನು ವ್ಯರ್ಥವಾಗಿ ನಿಮ್ಮ ತಲೆಯ ಮೇಲೆ ಹೊತ್ತಿದ್ದೀರಿ. ಅವುಗಳನ್ನು ಕೆಳಗೆ ಇಡಲು ಕಲಿಯಿರಿ. ಭೂತಕಾಲವನ್ನು ಬಿಟ್ಟುಬಿಡಿ, ಭವಿಷ್ಯದ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ಮತ್ತು ಕೇವಲ ಈ ಕ್ಷಣದಲ್ಲಿ ಬದುಕಿರಿ. ಈ ಸಲಹೆ ತುಂಬಾ ಸರಳವಾಗಿ ಕಾಣುತ್ತದೆ, ಆದರೆ ಅದು ತುಂಬಾ ಆಳವಾದದ್ದು. ವರ್ತಮಾನ ಕ್ಷಣದಲ್ಲಿ ಬದುಕುವುದು ಎಲ್ಲಾ ಸಾಧನಗಳ ಸಾರವಾಗಿದೆ. ಇದು ಜೀವನದ ಪ್ರತಿ ಅನುಭವವನ್ನು ಸಂಪೂರ್ಣ ತೀವ್ರತೆ ಮತ್ತು ತಾಜಾತನದಿಂದ ಬದುಕಲು ನಮಗೆ ಅವಕಾಶ ನೀಡುತ್ತದೆ. ಇದು ನಮ್ಮನ್ನು ಭಯ ಮತ್ತು ಚಿಂತೆಯಿಂದ ಮುಕ್ತಗೊಳಿಸಿ ನಿಜವಾದ ಸ್ವಾತಂತ್ರ್ಯ ಮತ್ತು ಆನಂದವನ್ನು ನೀಡುತ್ತದೆ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಕಲಿಯಲು ಸಿಕ್ಕಿದ್ದರೆ ಅದನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳು ನಮಗೆ ಅಮೂಲ್ಯ. ಆದ್ದರಿಂದ ಇಂದು ನಿಮ್ಮ ಜೀವನದಲ್ಲಿ ಯಾವ ಒಂದು ತತ್ವವನ್ನು ಅಳವಡಿಸಿಕೊಳ್ಳಲು ಸಂಕಲ್ಪ ಮಾಡಿದ್ದೀರಿ ಎಂದು ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ. ಪ್ರಣಾಮಗಳು.